ಆದಷ್ಟು ಕನ್ನಡದಲ್ಲಿ ಹೇಳಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ? ಸೊ ಇವ್ರನ್ನ ಲೆಜೆಂಡ್ ಅಂತ ಹೇಳ್ಕೊಳಕ್ ಖುಷಿ ಪಡ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಮಾಡ್ತಿ ಇದೊಂದು ಸ್ವಿಚ್ ಆಫ್ ಯುವರ್ ಮೊಬೈಲ್ ದಯವಿಟ್ಟು ಮಾಡಬೇಡಿ. ಈಗ ಮಂಡಪ ಬಿಡ್ತಾರೆ ಇವಾಗಲ್ಲ. ನೀವು ಆಫ್ ಮೈಂಡ್ ಅಂದ್ರೆ ಎಲ್ಲಿ ನೀವು ಸೆಷನ್ಸ್ ಕೊಡ್ತೀರಾ, ಫೇಸ್ ಟು ಫೇಸ್ ಕೊಡ್ತೀರಾ, ಅಲ್ಲಿ ಮಾತ್ರ ಮಾಡ್ಬೇಕು. ಸಿಟ್ ಆನ್ ಓಪನ್ ಮೈಂಡ್, ಆರಾಮ್ಸಿ ಕುತ್ಕೊಳ್ಳಿ, ಒಳ್ಳೆ ಮನಸ್ಸಿಟ್ಟು ಕುತ್ಕೊಳ್ಳಿ. ದೇಹ ಒಂದ್ ಕಡೆ, ಮನಸ್ಸೊಂದ್ ಕಡೆ. ಅಯ್ಯೋ ಅಕ್ಕಿ ಹಾಕಿದೆ, ಅಯ್ಯೋ ಹಾಲಿಟ್ಟಿದೆ, ಅಯ್ಯೋ ಏನೋ ಮಾಡೋದು, ಎಂಟ್ರು ಬೇರೆ ಬರ್ತಾರೆ, ಅಯ್ಯೋ ದಾರಿ ಮಿಸ್ ಆಗುತ್ತೆ, ಒಂದ್ ಒಳ್ಳೆ ಮೂವಿ. ಈ ತರ ಯಾರು ಎಂಟ್ರು ಬಂದ್ರೆ ಒಳ್ಳೆ ಸ್ಪೆಷಲ್ ಮಾಡ್ಬೇಕು. ಇವತ್ತು ನಮ್ಮ ಯಜಮಾನ್ರು ಬೇರೆ ಚಿಕನ್ ತಂದಿಟ್ಟಿದ್ದಾರೆ, ಏನ್ ಮಾಡುದು, ಮದುವೆ ನೆಂಟ್ರು ಬರ್ತಾರೆ, ಹಾಳಾದ ನಮಗ ಅವ್ನ್ ಬಂದ, ಇವನ್ ರೂಲ್ ಬೇರೆ ಬಂದು ಈಗ ಏನೋ ಹೇಳ್ತೀನಿ ಅಂತವ ಬಿಟ್ರು ಸಾಕಲ್ಲಪ್ಪ ಆತ. ಅದಲ್ಲ, ಓಪನ್ ಮೈಂಡ್ ಸೆಟ್ ಕೂತ್ಕೊಡಿ. ಅಲ್ಲಿ ಒಗ್ಗರಣೆ ಮಾಡ್ತಾ ಇರ್ತಾರೆ, ಇಲ್ಲಿ ಏನೋ ಮಾಡ್ತಾ ಇರ್ತಾರೆ, ಅಲ್ಲಿ ದಾರಿ ನೋಡ್ತಾರೆ, ಇಲ್ಲಿ ಈ ಕಡೆ ಸರಿಗಂಬ ನೋಡ್ತಾರೆ. ಎಲ್ಲ ನೋಡ್ಕೊಂಡ್ರೆ ನೀವ್ ಬೆಳೆಯಕ್ಕಾಗಲ್ಲ, ಇಲ್ಲ ನೋಡ್ಕೊಂಡ್ರೆ ಮಾಡಕ್ಕಾಗಲ್ಲ. ಅಥವಾ ನಿಮ್ ಮೆದುಳನ್ನ ನಾನು ಈಚೆಗೆ ತಗೊಂಡು ಏನ್ ಹುಣಸಿನ ಹಾಕೊಟ್ಟು ಒಳಗೊಟ್ಟು ಮತ್ತೆ ಫಿಕ್ಸ್ ಮಾಡಕ್ಕಾಗತ್ತಾ? ಇಲ್ಲ. ಹಾಗಾಗಿ ಆರಾಮ್ಸೆ ಕೂತ್ಕೊಳ್ಳಿ, ಆರಾಮ್ಸೆ. ಡು ನಾಟ್ ಡಿಸ್ಟರ್ಬ್ ಅದರ್ಸ್. ಯಾರು ಕೀಟ್ಲೆ ಮಾಡ್ದಂಗೆ, ಆರಾಮ್ಸೆ ಏನು ನೋಡ್ದಂಗೆ, ಏನು ಮಾತಾಡ್ದಂಗೆ ಆರಾಮ್ಸೆ ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಅರ್ಥ ಆಗತ್ತೆ. ಹಾಗೆ ನೋಟ್ ಎವ್ರಿಥಿಂಗ್, ಪ್ರತಿಯೊಂದನ್ನು ಬರ್ಕೊಡುವಂತ ಅಭ್ಯಾಸ ಯಾರಿಗಿರುತ್ತೆ ಅವ್ರು ತುಂಬಾ ಬಹು ಎತ್ತರ ಪಡ್ತಾರೆ. ಜನ ಅವ್ರು ಇಷ್ಟಪಡ್ತಾರೆ ರೀತಿ ಅವರು ತುಂಬಾ ಒಳ್ಳೆ ಟ್ರೈನರ್ ಆಗಿ ನಿಂತ್ಕೋತಾರೆ. ಹಾಗೆ ನೆಕ್ಸ್ಟ್ ಬಂತು ನೋಡಿ, ಹೌ ಟು ಮೇಕ್ ಎ ನೆವರ್ ಎಂಡಿಂಗ್ ಅಂಡ್ ಹೌ ಟು ಇನ್ವೈಟ್ ಪೀಪಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನೋದು. ಜಾಸ್ತಿ ಓದಿಲ್ಲ, ತುಂಬಾ ಕಡಿಮೆ ಓದಿನಿ. ಯಾರು ಪುಸ್ತಕಗಳಿದ್ರೆ ದಯವಿಟ್ಟು ತಪ್ಪನ್ನ ಕಂಡಿಡಿಕೋಬೇಡಿ. ನಾನು ತುಂಬಾ ಕಡಿಮೆ ಓದಿರೋದು 10ನೇ ಕ್ಲಾಸ್ ಅಷ್ಟೇ, ಜಾಸ್ತಿ ಅಂದ್ರೆ 12ನೇ ಕ್ಲಾಸ್ ಓದಿರ್ಬೋದು ಅಷ್ಟೇ. ಸೊ ಹಾಗಾಗಿ ನನಗೆ ಎಷ್ಟು ಗೊತ್ತೋ ಅಷ್ಟೇ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಹೌ ಟು ಮೇಕ್ ನೆವರ್ ಎಂಡಿಂಗ್ ಅಂದ್ರೆ ಯಾವತ್ತು ಕೊನೆ ಇಲ್ದಿರ್ತಕ್ಕಂಥ ಒಂದು ಲಿಸ್ಟ್ ಹೇಗ್ ಮಾಡಬೇಕು. ಯಾವತ್ತು ಸರ್ ನಾನು ಎಷ್ಟೇ ಇರೋದು ಅನ್ನೋದಲ್ಲ, ನೀವು ನಿಮ್ಮ ಕೈಯಾರೆ ನಿಮಗೆ ಸಾಕು ಅನ್ನೋಷ್ಟು, ನಿಮ್ಗೆ ಯಾವತ್ತು ಕೊನೆ ಆಗದಿರೋಷ್ಟು ಆ ಲೀಸ್ಟ್ ಹೇಗ್ ಮಾಡೋದು. ಹೌ ಟು ಇನ್ವೈಟ್ ಪೀಪಲ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್, ಹೇಗೆ ಕರಿಬೇಕು ಜನನ. ನೀವು ತುಂಬಾ ದಿನ ತಪ್ಪು ಮಾಡ್ತಿರಲ್ಲ, ಹೇಗೆ ಕರಿಬೇಕು, ಯಾವ ರೀತಿ ಕರೆದ ಜನ ಇಷ್ಟಪಡ್ತಾರೆ, ಯಾವ್ದಾರು ಕರೆದ್ರೆ ನಮ್ಮನ್ನ ಅವ್ರು ಬಂದು ಇಲ್ಲಿ ಜನಿರ್ತಾರೆ ಅನ್ನೋದಾದ್ರೆ ಯಾವ ತರ ಕರಿಬೇಕು ಅನ್ನೋದನ್ನ ನಿಮ್ಗೆ ನಾನು ನೀಟಾಗಿ ಹೇಳ್ತೀನಿ ನೋಡಿ. ಕನ್ನಡ ಬಂತು, ಏನ್ ಬಂತು? ನಿಮ್ಮ ಪಟ್ಟಿಯು ಇದು ತುಂಬಾ ಹಳೆ ಕನ್ನಡ. ನೆಟ್ವರ್ಕ್ ಮಾರ್ಕೆಟ್, ನೇರ ಮಾರಾಟದಲ್ಲಿ ದೊಡ್ಡ ಆಸಕ್ತಿ ಆಗಿದೆ. ಅಂದ್ರೆ ನೀವೇನ್ ಬರೀತಿರಲ್ಲ, ನೀವೇನ್ ಬರೆದು ಇಟ್ಕೊಳ್ತಿರೋ ಅದು ಮೇನ್ ಅಸೆಟ್. ಇದು ಹೀಗೆ ಒಂದು ಬಿಸ್ನೆಸ್ ಒಂದು ಏನ್ ಬಂಡವಾಳ ಬೇಕಲ್ಲ, ಆ ಬಂಡವಾಳನೆ ನೀವು ಬರ್ತಕ್ಕಂತ ಈ ಲಿಸ್ಟ್ ವೆರಿ ಅಸೆಟ್ ಅಂತ ಹೇಳ್ಬೋದು. ನಿಮ್ಮನ್ನ ಈ ಬಹು ಎತ್ತರ ತಗೊಂಡೋಗತಕ್ಕಂಥದ್ದು ಈ ಲಿಸ್ಟ್ ಅಲ್ಲಿ. ಈ ಲಿಸ್ಟ್ ಅಲ್ಲಿ ಯಾರು ಹೇಗೆ ಬೆಳಿತಾರೋ, ಯಾವ ಡೈಮಂಡ್ ಆಗ್ತಾರೋ, ಎಷ್ಟೆಷ್ಟು ಡೈಮಂಡ್ಗಳು ವಾರ ಕ್ಯಾಪಿಂಗ್ ಹೆಚ್ಚಿರ್ತಾರೆ ಹೇಳಿಕ್ಕಾಗಲ್ಲ. ಆ ಲೀಸ್ಟ್ ಅತಿ ದೊಡ್ಡ ಒಂದು ಆಸ್ತಿ ಇರುತ್ತೆ. ಆದ್ರೆ ಈ ಲೀಸ್ಟ್ ಅನ್ನ ನೀವು ಹೇಗ್ ಬರಿತೀರೋ, ಹೇಗ್ ಬರ್ಕೊಂಡು ಅದನ್ನ ಅಳವಡಿಸ್ಕೊಳ್ತಿರೋ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ 90% ಹೆಚ್ಚು ಜನ ನೇರ ಮಾರಾಟ ಅಂದ್ರೆ ಏನು ಡೈರೆಕ್ಟ್ ಇಂಡಸ್ಟ್ರಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಈ ಒಂದು ಬಿಸ್ನೆಸ್ ಅಲ್ಲಿ ಸೋಲ್ಬಿಡ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಅವರ ಪಟ್ಟಿ ಅಂದ್ರೆ ಏನು ಲೀಸ್ಟ್ ಮಾಡ್ತಾರಲ್ಲ, ಲೀಸ್ಟ್ ಮೇಕಿಂಗ್ ಮಾಡ್ತಾರಲ್ಲ, ತುಂಬಾ ಸ್ಮಾಲ್ ಇರುತ್ತೆ, ವೆರಿ ಸ್ಮಾಲ್ ಇರುತ್ತೆ. ಕರೆಕ್ಟ್ 100%. ಯಾರೋ ಮಾತಾಡ್ತಾರೆ ಅವ್ರನ್ನ ಮ್ಯೂಟ್ ಮಾಡಿ ದಯವಿಟ್ಟು, ಕೋಸ್ಟ್ ಇದ್ದಂತ ವ್ಯಕ್ತಿಗಳು. ಓಕೆ, ಅಂದ್ರೆ ನಾವು 90% ಜನ ಸೋಲ್ ಆಗೋದಿಲ್ಲೇನೆ. ನಾವು ಬರೆಯದೆ 10 ಬರಿತೀವಿ ಅಥವಾ 15 ಬರ್ತೀವಿ, 20 ಬರ್ತೀವಿ ಅಷ್ಟೇ ಅಂತ. ಆದ್ರೆ ಅಲ್ಲ ಫ್ರೆಂಡ್ಸ್, ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಮದುವೆಗೆ ಎಷ್ಟು ಜನ ಬಂದಿರ್ತಾರೆ, ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಎಷ್ಟು ಜನ ಬಂದಿರ್ತಾರೆ, ಅವರೆಲ್ಲ ಲೆಕ್ಕ ಹಾಕೊಂಡು ಅವ್ರೆಲ್ಲ ಎಲ್ಲ ಹೋಗ್ಬಿಟ್ರು. 2,000 ಜನ 3,000 ಸೇರಿಸ್ಕೊಂಡ್ರಲ್ಲ, ಇಡೀ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಅವರೆಲ್ಲ ಮಾಯ ಆಗ್ಬಿಟ್ರ ಅಥವಾ ದೇವಲೋಕದಿಂದ ಬಂದು ಹಂಗೆ ಮಾಡ್ಬಿಟ್ಟು ನೀವನ್ನ ವಿಶ್ ಮಾಡಿ ಹಂಗೆ ಹೋಗ್ಬಿಟ್ರು? ಇಲ್ಲ, ಹೌದಲ್ವಾ? ಅವ್ರನ್ನ ಫಾಲೋ ಅಪ್ ಮಾಡ್ಕೊಳ್ಳಿ, ಸಿಗ್ತಾರೆ, ನೆಂಟರು ಸಿಗ್ತಾರೆ, ಹೌದಲ್ವಾ? ಅವ್ರನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಬರೆಯೋದ್ರಲ್ಲಿ ವಿಫಲ ಮಾಡ್ತೀವಿ. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಅವ್ರನ್ನ ಒಂದು ಅಂದಾಜು ಮಾಡ್ಕೊಂಡು ಇದ್ ಮಾಡ್ತೀವಿ. ಇವರೆಲ್ಲ ಏನ್ ಮಾಡ್ತಾರೆ, ಸಾಕು ನನಗೆ ಇಷ್ಟೇ ಜನ ಇರೋದು ಅಂತ ಮಾಡ್ತೀವಿ. ನಾವು ನಮ್ಮ ಆಲೋಚನೆ ತಕ್ಕಂತೆ ನಮ್ಮ ಮಾತು ಕೇಳಂತ ಮಾತ್ರ ಮಾಡ್ಕೋತೀವಿ ಅಷ್ಟೇ. ಅವ್ರನ್ನ ಯಾವ್ದೇ ಕಾರಣವನ್ನು ಕೇಳೋದೇ ಇಲ್ಲ, ಅವ್ರನ್ನ ಏನು ಕೇಳೋದಿಲ್ಲ. ನಾವು ಆತರ ಮಾಡಿ ಸ್ಮಾಲ್ ಲಿಸ್ಟ್ ಮಾಡ್ಕೋತೀವಿ. ಆಗ ಜನ ಅವರು ಏನ್ ಮಾಡ್ತಾರೆ ಅಂದ್ರೆ ಎಮೋಷನಲ್ ಅಲ್ಲಿ ಒಂದು ಮೀಟಿಂಗ್ ಝೂಮ್ ಮೀಟಿಂಗ್ ನೋಡ್ಕೊಂಡ ತಕ್ಷಣ ಇಷ್ಟೇನಾ ಕರೆಯೋದು, ಇಷ್ಟೇನಾ ಕೇಶ್ ಸರ್ ಮನೇಲಿ ಹೇಳ್ಬಿಟ್ರು, ಮನೆ ದೀಪ ಮಾಡ್ಬಿಟ್ರು, ನಾನೇ ಕರಿತೀನಿ, ಯಾಕೆ ನಮ್ಮ ಅಪ್ಲೈ ಕರ್ಕೊಂಡು ಹೋಗ್ಬೇಕು ಅಂತ ಹೋಗಿ ಬಡವಾಯಿಸ್ಕೊಂಡು ಹೋಗಿ ಹೇಳ್ತಾರ. ಅವ್ರು 90% ನಿಮ್ಗೆ ರಾಂಗ್ ಕ್ವಶನ್ ಕೇಳ್ಬಿಟ್ಟು ನಾನು ಅಲ್ಲಿ ಮಾಡಿದ್ದೆ, ಇಲ್ಲಿ ನೋಡಿದ್ದೆ ಅಂತ ಸುಮಾರು ನೋಡಿದ್ದೆ ಅಂದ್ಬಿಟ್ಟು ಲಾಸ್ಟಿಗೆ ನಿಮ್ಮನ್ನ ನೆಗೆಟಿವ್ ಮಾಡ್ಬಿಟ್ಟು ನೀವು ನಿಮ್ಮ ಅಪ್ಲೈನ್ಸ್ ಫೋನ್ ಎತ್ತೆ ಮಾಡ್ಕೊಬಿಡ್ತಾರ. ಇದು ಮಾಡ್ತಕ್ಕಂಥ ಮಹಾ ತಪ್ಪುಗಳು. ಹಾಗಾಗಿ ದಯವಿಟ್ಟು ಹೇಳ್ತೀನಿ ಕೇಳಿ,
ನೀವೇನೇ ಮಾಡ್ಬೇಕಾದ್ರು ಒಂದ್ ಸಿಸ್ಟಮೆಟಿಕ್ ಆಗಿ ಮಾಡಿದಾಗ ಮಾತ್ರ. ನೋಡಿ, ಇದು ಹೇಳ್ತೀವಿ ಹೌ ಟು ಮೇಕ್ ಎ ನೆವರ್ ಎಂಡಿಂಗ್ ಲಿಸ್ಟ್ ಅಂತ ಹೇಳ್ತೀವಲ್ಲ, ಅದನ್ನ ಈ ಕನ್ನಡದಲ್ಲಿ ಎಂದು ಮುಗಿಯದ ಪಟ್ಟಿಯನ್ನ ಲಿಸ್ಟ್ ಅನ್ನು ಹೇಗೆ ತಯಾರು ಮಾಡೋದು ಅಂದ್ರೆ, ನಿಮ್ಮ ಪಟ್ಟಿಯನ್ನು ಡೈರಿಲಿ ಬರಿಬೇಕು, ನಿಮ್ಮ ಲಿಸ್ಟ್ ಅನ್ನ ಡೈರಿಲಿ ಬರ್ಕೋಬೇಕು. ಓಕೆನಾ? ಹಾಗೆ ನೆಕ್ಸ್ಟ್ ನೋಡಿ ಹೇಳೋದಕ್ಕೆ ಇಷ್ಟಪಡ್ತೀವಿ, ಎಲ್ಲರ ಪಟ್ಟಿಯನ್ನ ಸೇರಿಸಿ ಪ್ರತಿಯೊಬ್ಬರು ಬರೀಬೇಕು. ಯಾವುದೇ ಕಾರಣಕ್ಕೆ ಯಾರನ್ನು ಇವನ್ ಬೇಡ, ಇವಳು ಸರಿ ಇಲ್ಲ, ಇವಳು ದಂಬ, ನೋ ಪ್ರತಿಯೊಬ್ರು ಬರೀಬೇಕು. ಪ್ರತಿಯೊಬ್ರು ರೈಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಯಾವ ವ್ಯಕ್ತಿಯಿಂದ ಯಾವ ವ್ಯಕ್ತಿ ಇನ್ಸ್ಪಿರೇಷನ್ ಆಗಿ, ಯಾವ ವ್ಯಕ್ತಿಯ ಮಾತಿನ ಇನ್ಸ್ಪಿರೇಷನ್ ಆಗಿ ನಿಂತ್ಕೊಂಡು ಶಕ್ತಿ ಆಗುತ್ತೆ. ನಂಗೆ ಕಲ್ಸ್ಕೊಂಡಿದ್ದೆ, ನಂಗೆ ಧನಸರ್ ಬರ್ತಾರಂತೆ, ನಾನು ಕಲ್ಸ್ಕೊಂಡಿದ್ದೇನೆ. ಇವತ್ತು ನಮ್ಮ ಶಿವಮೊಗ್ಗ ಬರ್ತಾರೆ ಕಲ್ಸ್ಕೊಂಡಿದ್ನ ಇಲ್ಲ, ಯಾರನ್ನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಇವತ್ತು ದೀಪ ಮುಂಜಾನೆ ಬರ್ತದೆ ಅಂತ ನಾವು ಕಲ್ಸ್ಕೊಂಡಿದ್ವಾ? ಇಲ್ಲ. ಆದ್ರೆ ಯಾವ ವ್ಯಕ್ತಿಯಿಂದ ಯಾವ ಮಾತಿಂದ ನಾವು ಕರ್ಕೊಂಬಂದ ವ್ಯಕ್ತಿನ ಇಷ್ಟ ಆಗ್ಬೇಕು ಅಂತ ಇಲ್ಲ, ಕರ್ಕೊಂಬಂದ ವ್ಯಕ್ತಿನ ಇಷ್ಟ ಆಗ್ಬೇಕು ಅಂತಿಲ್ಲ. ಯಾವ ವ್ಯಕ್ತಿ ಯಾರನ್ನ ಮಾತಿನ ಇನ್ಸ್ಪಿರೇಷನ್ ಆಗಿ ಅವರ ಒಂದು ಆದರ್ಶ ವ್ಯಕ್ತಿಯಾಗಿ ಸ್ವೀಕಾರ ಮಾಡ್ಕೊಂಡು ಬೆಳೀತಾ ಹೋಗ್ತಾರೆ. ನಾನು ಅಷ್ಟೊಂದು ಕರ್ಕೊಂಬಂದ ವ್ಯಕ್ತಿನ ಇಷ್ಟಪಡಲ್ಲ. ನನಗೆ ಯಾರೊಬ್ಬ ಸ್ಪೀಚ್ ಮಾಡಿದ್ ಇಷ್ಟ ಆಯ್ತು, ಅವ್ರ ಆದರ್ಶ ಇಟ್ಕೊಂಡು ಕೆಲಸ ಮಾಡ್ತಾ ಹೋದ್ರೆ ಗೆದ್ದೆ ಅಲ್ವಾ? ಹಾಗೇನೆ ಪಟ್ಟಿ ಮಾಡುವಾಗ ಜನರನ್ನು ಪೂರ್ವಗ್ರಹಿತ ಬಿಡರಾಗಿ ನಿರ್ಣಯಿಸಬಾರ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ನೀವೇನ್ ಮಾಡ್ತೀರಂದ್ರೆ, ಇವನ್ ಬೇಡ ಅಂದ್ಕೊಂಡು ಅಥವಾ ಪ್ರಿಡಿಕ್ಟ್ ಮಾಡ್ಕೊಂಡು ನೀವು ಮಾಡ್ತೀರಾ, ನೀವೇ ಅಂದಾಜ್ ಹಾಕೊಳ್ತೀರಾ, ಇವ್ರು ಬೇಡ. ದಯವಿಟ್ಟು ಪ್ರಿಡಿಕ್ಟ್ ಮಾಡಬಾರ್ದು. ದಯವಿಟ್ಟು ಯಾರು ನೋಡಿ, ಎಷ್ಟೋ ಟೈಮಲ್ಲಿ ನಿಮ್ಗೆ ಅನ್ಸಿರುತ್ತೆ ನಿಮ್ ಲೈಫಲ್ಲಿ ಈ ಯಾವ್ದೋ ಒಂದು ಬೇಡವಾದ ವಸ್ತುನೇ ತುಂಬಾ ಉಪಯೋಗ ಬರ್ತಾ ಇರ್ತಲ್ಲ ಅಷ್ಟು ಟೈಮಲ್ಲಿ, ಒಂದ್ ಟೈಮಲ್ಲಿ. ಅದಕ್ಕೆ ಹೇಳೋದು, ಸಣ್ಣ ಸಣ್ಣ ವಸ್ತುಗಳು ಎಷ್ಟೋ ಟೈಮಲ್ಲಿ ಉಪಯೋಗ ಬರ್ತಾ ಇರ್ತವೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಯಾರನ್ನು ಪ್ರಿಡಿಕ್ಟ್ ಮಾಡ್ಕೋಬೇಡಿ. ಯಾರ ವ್ಯಕ್ತಿಯು ಯಾವ ತರ ಒಂದು ಇನ್ಸ್ಪಿರೇಷನ್ ತಗೊಳ್ತಾರೆ ಹೇಳಕ್ಕಾಗಲ್ಲ. ನಾವು ಎಷ್ಟೋ ಟೈಮಲ್ಲಿ ಅವನು ಸರಿ ಇಲ್ಲ ಸರ್, ಅವನು ಇಷ್ಟರಿ ಬಂದಿನ ಸರ್, ಅವ್ನಿಗೆ ಕೆಲಸನೇ ಮಾಡಲ್ಲ ಸರ್, ತುಂಬಾ ವೀಕ್ ಇದೆ ಸರ್ ಅಂತ ಅನ್ಕೋಬಾರ್ದು. ಒಬ್ಬ ವ್ಯಕ್ತಿ ಇದ್ರು, ಪರಮೇಶ್ ಅಂತ. ಆ ಪರಮೇಶ್ ವ್ಯಕ್ತಿ ಏನು ಕೆಲಸ ಮಾಡ್ತಿರಲ್ಲ, ಪಾಪ ಅವ್ನಿಗೆ ಗೊತ್ತಿಲ್ಲ, ಹೇಳಕ್ ಬರ್ತಿರಲ್ಲ, ಏನಿಲ್ಲ. ಆದ್ರೆ ಅವನು ಪರಿಚಯ ಮಾಡಿದ ಇನ್ನೊಬ್ಬ ವ್ಯಕ್ತಿ ಇದ್ರು, ಆ ವ್ಯಕ್ತಿ ಬರೋಕ್ಕಿಂತ ಮುಂಚೆ ಈ ವ್ಯಕ್ತಿನ ಪರಿಚಯ ಮಾಡಿ, ಈ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿನ ಪರಿಚಯ ಮಾಡಿ ರುಕ್ಮಿಣಿ ಮೇಡಮ್ ನ ಒಬ್ಬ ಅಸೆಟ್ ಗುಡಿಸ್ಕೊಟ್ರು. ಯಾಕೆ ಹೇಳಿ? ಯಾವ ವ್ಯಕ್ತಿ ಹೆಂಗೆ ಹೇಳ್ತಿದ್ದಕ್ಕಾಗಲ್ಲ. ಆ ವ್ಯಕ್ತಿ ಇವತ್ತು ನಮ್ಮ ರುಕ್ಮಿಣಿ ಮೇಡಮ್ ಬಂದ್ಮೇಲೆ ಒಂದ್ 50 ಅಡಿಗಿಂತ ಜಾಸ್ತಿ ಕೊಟ್ಟಿರ್ಬೋದು ಮೋಸ್ಟ್ ಆಫ್ ಆಲ್ ಇಡೀ ಫ್ಯಾಮಿಲಿಯಲ್ಲಿ ಅಲ್ವಾ? ಹಾಗೇನೆ ಅರ್ಥ ಮಾಡ್ಕೊಳ್ಳಿ, ಇವತ್ತು ಯಾರಿಂದ ಯಾವ ತರ ಟೀಮ್ ಬರುತ್ತಂತೆ ಹೇಳಲಿಕ್ಕಾಗಲ್ಲ. ನನ್ನನ್ನು ಒಬ್ಬ ಪರಿಚಯ ಮಾಡ್ದ, ಕಂಡೆ ಕಾಡೆಗೋರೆ ಅವತ್ತು ಓಡೋಗ್ಬಿಟ್ಟ. ಆದ್ರೆ ನಾನು ಉಳ್ಕೊಂಡಿದ್ವಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರನ್ನು ಪ್ರೆಡಿಕ್ಟ್ ಮಾಡ್ಕೋಬಾರ್ದು. ಇವತ್ತು ಬೇಡವಾದ ವಸ್ತುನು ಸಹ ಎಷ್ಟು ಟೈಮ್ ಉಪಯೋಗ ಬರ್ತದ ಮೇಲೆ ಅವ್ರು ಎಷ್ಟೋ ಜನ ಅಕಸ್ಮಾತ್ ಕೆಲಸ ಮಾಡಿ ನೀವು ನಿಂತಿದ್ರೆ ಒಂದ್ಸಲ ಫೋನ್ ಮಾಡಿ, ಯಾಕೆ ನಿಂತಿದೆ, ಯಾಕೆ ಕೆಲಸ ಮಾಡ್ತಿಲ್ಲ, ಏನ್ ಸಮಸ್ಯೆ ಅಂತ ಕೇಳ್ಕೊಂಡು ಆ ಸಮಸ್ಯೆಗೆ ಪರಿಹಾರನ ಕಡ್ಕೊಟ್ರೆ, ಆ ಕ್ಲಾರಿಟಿ ಅವ್ರಿಗೆ ಅರ್ಥ ಮಾಡಿಸ್ಕೊಟ್ರೆ, ಆ ಡೌಟ್ ನ ಕ್ಲಿಯರ್ ಮಾಡ್ಬಿಟ್ರೆ ನಮ್ಮ ಒಟ್ಟಿಗೆ ನಿಂತು ಮತ್ತೆ ಕೆಲಸ ಮಾಡ್ತಾರೆ. ಹಾಗೇನೆ ಲೀಸ್ಟ್ ಮಾಡ್ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ಕಡಿಮೆ ಅಂದಾಜು ಮಾಡ್ಕೋಬೇಡಿ. ಮಾಡಿ ನಿಮ್ಗೆ ಅವನು ನಿಮ್ ಶತ್ರುನೇ ಇರ್ಬೋದು, ಅಥವಾ ನಿಮ್ಗೆ ಇಷ್ಟ ಇಲ್ಲದ ವ್ಯಕ್ತಿನೇ ಇರ್ಬೋದು, ನಿಮ್ ಫ್ರೆಂಡ್ ಆಗಿದ್ದ ಮುಂಚೆ ಈಗ ನಿಮ್ಮ ಶತ್ರು ತರ ನೋಡ್ತಿರ್ಬೋದು. ಬರೀರಿ ಫ್ರೆಂಡ್ಸ್, ಬರೀರಿ, ಒಂದ್ಸಲ ಅವ್ರ ಹತ್ರ ಮಾತಾಡ್ಸಿ, ನಿಮ್ಮ ಈಗೋನ ಬಿಟ್ಬಿಟ್ಟು ಒಂದ್ಸಲ ಮಾತಾಡ್ಸಿ. ಸೊ ಒಂದ್ಸಲ ಹೇಳಿ, ಒಂದು ಅವಕಾಶ ಕೊಡಿ. ಅಂತಾರೆ ಮಾಡೋದು, ನಮ್ಮ ಬಂಧು ಬಳಗ ಎಷ್ಟೋ ಟೈಮ್ ಬರಲ್ಲ, ನಂಬಲ್ಲ, ಅಂತಾರೆ ನಮ್ಮೊಟ್ಟೆ ನಿಂತ್ಕೊಂಡು ಕೆಲಸ ಮಾಡೋದು, ಅಂತಾರೆ ನಮ್ಮನ್ನ ಬೆಳೆಸೋದು, ಅಂತಾರೆ ನಮ್ಮ ಬಹುತ್ರಕ್ಕೆ ನಮ್ಮನ್ನ ತಗೊಂಡ್ತಾರೋ. ಹಾಗೇನೆ ನಿಮ್ಮ ಪಟ್ಟಿಯನ್ನ ವಿಸ್ತರಿಸಿ, ಅಂದ್ರೆ ನಿಮ್ ಪಟ್ಟಿನ ದೊಡ್ಡದು ಮಾಡಿ ಅಂತ ಹೇಳ್ತೀವಿ. ಯಾವ್ದೇ ಕಾರಣಕ್ಕೂ ಸ್ಪಾಮ್ ಮಾಡ್ಬೇಡಿ, ಕಂಜೂಸ್ ಮಾಡ್ಬೇಡಿ. ನೀವು ಯಾವುದೇ ಕಾರಣಕ್ಕೂ ನೀವು ಈಗ ಇಷ್ಟೇ ಸಾಕು, ನಂಗೆ ನಾ ಸರ್ಗಳು ಹೇಳಿದರೆ ಅಷ್ಟು ಸಾಕು, 100 ಬಿಡೋದಲ್ಲ. ನಿಮ್ಮಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ ಅಷ್ಟನ್ನ ನೀವು ಮಾಡಿ ಫ್ರೆಂಡ್ಸ್. ಯಾಕೆಂದ್ರೆ ಎಷ್ಟು ಮಾಡ್ತಿರೋ ಅಷ್ಟು ನಿಮ್ಗೆ ವರ್ಕೌಟ್ ಆಗುತ್ತೆ, ಲೀಡ್ ಸಿಗುತ್ತಲ್ಲ, ಒಬ್ಬ ಸಿಗ್ತಾನೆ. ಅವ್ರೆಲ್ಲ ಎಲ್ ಸಿಗ್ತಾರೆ ಸಾಮಾನ್ಯ ಜನ, ಎಲ್ ಸಿಗ್ತಾರೆ ಸರ್? ಜನಗಳು ಇವತ್ತು ನೋಡಿ ಫ್ರೆಂಡ್ಸ್, ನಾನು ಸತ್ಯ ಹೇಳಕ್ ಹೊರಟಿದ್ದೀನಿ. ನಾನು ಏನ್ ಹೇಳಿದ್ದೇವೆ ಎಲ್ಲ ಸತ್ಯ ಆಗಿವೆ. ಮುಂದಿನ ಕೆಲವೇ ವರ್ಷಗಳಲ್ಲಿ ಟಿವಿ ಚಾನೆಲ್ಗಳು, ಎಷ್ಟೋ ಚಾನೆಲ್ಗಳು ಮುಚ್ಚೋಗ್ತವೆ. ನಿಮ್ಗೆ ಎಷ್ಟೋ ಟಿವಿ ಚಾನೆಲ್ಗಳು ಮುಚ್ಚೋಗ್ತವೆ ಸಮೀಕ್ಷೆ ಪ್ರಕಾರ. ನನಗೆ ಗೊತ್ತು, ಯಾಕೆಂದ್ರೆ ಎಲ್ಲರೂ ಜನಗಳು ಟಿವಿ ನೋಡ್ತಾ ಇಲ್ಲ. ತುಂಬಾ ಜನ ಕೇಳ್ಬೇಕಾದ್ರೆ ಟಿವಿ ನೋಡ್ತಾ ಇಲ್ಲ. ಜನ ಎಲ್ಲಿದ್ದಾರೆ ಈಗ? ಸೋಷಿಯಲ್ ಮೀಡಿಯಾದಲ್ಲಿ. ಜನ ಎಲ್ಲಿ ಸಿಗ್ತಾರೆ ಈಗ? ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾರೆ. ಜನಗಳು ಅಂದ್ರೆ ಎಕ್ಸಾಂಪಲ್, ಇವತ್ತು ಜನ ನೋಡ್ತಾ ಇಲ್ಲ ಒಂದು. ಹಾಗೇನೆ ಇಡೀ ಎಲ್ಲಾ ಟಿವಿಗಳು ನಡೆಯೋದು ಅದರಿಂದ ಒಂದು ಜಾಹೀರಾತ್ ಮೇಲೆ ನಿಂತದೆ, ಡಿಪೆಂಡ್ ಆಗಿದೆ, ಹೌದಲ್ವಾ? ಆ ಜಾಹೀರಾತನ್ನ ಕೊಡ್ಬೇಕಾದ್ರೆ ಕೋಟಿ ದುಡ್ಡು ಕೊಡ್ಬೇಕು ಫ್ರೆಂಡ್ಸ್, ಕೋಟಿ ದುಡ್ಡು ಕೊಡ್ಬೇಕು. ಆದ್ರೆ ಅದೇ ಕೋಟಿನ ಯೂಟ್ಯೂಬ್ ಚಾನಲ್ ಕೊಟ್ಬಿಟ್ರೆ ಆ 1 ಕೋಟಿನ 1 ವರ್ಷ ಮೇಂಟೈನ್ ಮಾಡ್ತಾರಂತೆ. 1 ವರ್ಷ ಮೇಂಟೈನ್ ಮಾಡ್ತಾರಂತೆ ಆಡ್ ಕೊಟ್ಕೊಂಡು. ಆದ್ರೆ ಎಷ್ಟು ಸೇವ್ ಆಯ್ತು ಫ್ರೆಂಡ್ಸ್? ಈಗ ಎಲ್ಲಿ ಜನ ಇದಾರೆ? ಈ ಸೋಷಿಯಲ್ ಮೀಡಿಯಾ ಇದಾರಲ್ಲ,
ಅಲ್ಲಿ ಕೊಟ್ಟಾಗ ಆ ಟಿವಿಗಳು ಚಾನೆಲ್ಗಳು ಆ ಲಾಸ್ ಆಗಿ ಆಟೋಮೆಟಿಕ್ ಆಗಿ ಎಷ್ಟೋ ಅಪೀಲ್ಗಳು ಆಲ್ರೆಡಿ ಟ್ರಯಲ್ ಸಮಸ್ಯೆ ಕೊಟ್ಟಿದ್ದಾರಂತೆ. ಯಾಕೆ ಮಾತಾಡ್ತೀನಿ ಅಂದ್ರೆ ಈ ಸೋಷಿಯಲ್ ಮೀಡಿಯಾನ ಅಷ್ಟು ಚೆನ್ನಾಗಿ ಬೆಳೆಸ್ಕೋಬೇಕು ಉದ್ದೇಶಕ್ಕೆ ಈ ಮಾತಾಡ್ತೀನಿ. ಆದ್ರೆ ಟ್ರಯಲ್ ಸಮಸ್ಯೆ ಆಲ್ರೆಡಿ ತುಂಬಾ ಚಾನೆಲ್ಗಳು ಆಲ್ರೆಡಿ ಮುಗಿ ಬಿದ್ದಿದಂತೆ. ನನ್ನ ಚಾನಲ್ ನ ಸ್ಟಾಪ್ ಮಾಡ್ತಾ ಇದೀನಿ, ನನ್ನ ಅಪ್ರೂವ್ ಮಾಡಿ ಅಂತ. ಮೋಸ್ಟ್ ಆಫ್ ಆಲ್ ಆಗುತ್ತೆ ನೋಡಿ, ಮೋಸ್ಟ್ ಆಫ್ ಆಲ್ ತುಂಬಾ ದೊಡ್ಡ ದೊಡ್ಡ ಚಾನೆಲ್ಗಳು ಸ್ಟಾಪ್ ಆಗ. ಯಾಕೆ ಗೊತ್ತಾ, ಎಲ್ರು ಸೋಷಿಯಲ್ ಮೀಡಿಯಾ ಜಾಸ್ತಿ ವಾಲ್ತಾ ಇದ್ದಾರೆ. ಇಡೀ ವರ್ಲ್ಡ್ ಇರ್ತಕ್ಕಂಥ ಜನಸಂಖ್ಯೆ ಇದ್ರೆ ಅವರೆಲ್ಲರೂ ಶೇಕಡ 70% ಜನ ಈ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಗ್ರೂಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಮತ್ತೆ ಅಸೋಸಿಯೇಟ್ಸ್ ಇರ್ಬೋದು, ಫೋನ್ ಬುಕ್ ಈ ತರ ಎಲ್ಲೆಲ್ಲ ಇದಾವೆ ಎಲ್ಲಾ ಕಡೆ ಜನ ಸಿಗ್ತಾರೆ ಫ್ರೆಂಡ್ಸ್, ಸಿಗ್ತಾರೆ. ಎಷ್ಟು ಕಡೆ ಫೋನ್ ಬುಕ್ ಅಲ್ಲಿ ಅಥವಾ ಮುಂಚೆ ಎಲ್ಲೋ ಗೆಟೆಟ್ ಅಂತ ಪೇಜ್ ಇತ್ತಲ್ಲ ಅವುಗಳಲ್ಲಿ ಇರ್ಬೋದು, ಎಲ್ಲೋ ಕಡೆ ತುಂಬಾ ಜನ ಸಿಗ್ತಾರೆ. ಹಾಗೆ ಕಮ್ಯುನಿಕೇಶನ್ಸ್ ನ ಗ್ಯಾಪ್ ಮಾಡ್ಕೋಬಾರ್ದು, ಪ್ರತಿಯೊಂದು ಜನ ಸಿಗ್ತಾರೆ. ಆದ್ರೆ ಜನಗಳ ಗುರುತಿಸುವಂತ ಒಂದು ಕಲೆ ನಿಮ್ಗೆ ಇರ್ಬೇಕು. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಎಷ್ಟು ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ತೀರಾ ನೋಡಿ. ನಾನು ಇವತ್ತು ಸೊ ಒಂದು ಟೀಮ್ ಇಂದ ಡಿವೈಡ್ ಆದ ತಕ್ಷಣ ವಾಪಸ್ ಬಂದೆ ಬೌನ್ಸ್ ಬ್ಯಾಕ್ ಮಾಡ್ಬೇಕು ಅಂತ ಬಂದೆ. ನಾನು ಕೋವಿಡ್ ಟೈಮ್ ಅಲ್ಲಿ ನನಗೆ ಒಂದು ಹೊಸ ಐಡಿಯಾ ಮಾಡ್ಕೊಟ್ರು. ಅಲ್ಲಿಂದ ನಾನು ಜೀರೋ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಚಿತ್ರಕ್ಕಿಂತ ಹೋಗಿ ವಾಪಸ್ ನಾನು ಫಸ್ಟ್ ರ್ಯಾಂಕಿಂದ ಮಾಡಿದಾಗ ನನಗೆ ಕೋವಿಡ್ ಟೈಮ್ ಅಲ್ಲಿ ಒಬ್ಬ ಫೇಸ್ಬುಕ್ ಅಲ್ಲಿ ಒಬ್ಬ ಫ್ರೆಂಡ್ ಆದ. ಅಲ್ಲಿಂದ ನಾನು ಸ್ಟಾರ್ಟ್ ಆಯ್ತು ಒಂದು ಜರ್ನಿ. ಆ ಕೋವಿಡ್ ಟೈಮ್ ಇಂದ ಬರೋಕ್ಕಿಂತ ಮುಂಚೆ ಒಂದು ವರ್ಷ ಕಾಲಿಂದ ಕೂತಿದೆ, ಯಾರು ಜನ ನಂಬ್ತಿರಲ್ಲ, ಯಾರು ಬರ್ತಿರಲ್ಲ. ಆದ್ರೆ ನಾನು ಭರವಸೆ ಯಾವತ್ತು ಕಳ್ಕೊಳ್ಳಿಲ್ಲ. ನನ್ಗೆ ಯಾರೋ ಬಂದೇ ಬರ್ತಾನೆ, ನನಗೆ ಗೆದ್ದೇ ಗೆಲ್ತೀನಿ. ನಾನು ಎಷ್ಟು ನನ್ನ ಬಿಟ್ಟೋದಂತ ವ್ಯಕ್ತಿ ಎಷ್ಟೇ ಮುಂದೋದ್ರು ನಾನು ಬೌನ್ಸ್ ಬ್ಯಾಕ್ ಮಾಡಿ 2 ರ್ಯಾಂಕ್ ಮುಂದೋಗ್ತೀನಿ ಅಂತ ಚಾಯ್ ಮಾಡಿ ನಿಂತ್ಕೊಂಡೆ. ಅದೇ ತರ ಮಾಡಿದೆ, ಪ್ರೂವ್ ಮಾಡಿದೆ. ಆ ವ್ಯಕ್ತಿ ಬಂದ ನನ್ನ ಸಿಕ್ಸ್ ರ್ಯಾಂಕ್ ಮಾಡ್ಕೊಟ್ಟ. ನನ್ನ ಇನ್ನೊಬ್ಬ ವ್ಯಕ್ತಿ ಬಂದ ನನ್ನ 7th ರ್ಯಾಂಕ್ ಮಾಡ್ಕೊಟ್ಟ. ಈಗ ಒಬ್ಬೊಬ್ರು ಬರ್ತಾ ಒಬ್ಬ ಇಟ್ಕೆ ಕೊಡ್ತಾನೆ, ಒಬ್ಬ ಮೆಡಲ್ ಕೊಡ್ತಾನೆ, ಒಬ್ಬರು ಜಲ್ಲಿ ಕೊಡ್ತಾನೆ, ಒಬ್ಬರು ಸಿಮೆಂಟ್ ಕೊಡ್ತಾನೆ. ಹೀಗೆ ನಿಮ್ಮಲ್ಲಿ ಬಂದ ಫಸ್ಟ್ ರ್ಯಾಂಕ್ ಬಿಟ್ಟೋತಾರೆ, ಸೆಕೆಂಡ್ ರ್ಯಾಂಕ್ ಬಿಟ್ಟೋತಾರೆ, 3rd ರ್ಯಾಂಕ್ ಬಿಟ್ಟೋತಾರೆ. ಅವರೆಲ್ಲ ಮಾಡಿದಂತ ಹೆಸರಿನ ಕೊಂಟಾಗಲ್ವಾ, ಅದ್ರಿಂದ ನಮ್ದು ರ್ಯಾಂಕ್ ಅಚೀವ್ಮೆಂಟ್ ಆಗಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಸಮಾನವಾಗಿ ಕಾಣಿ. ಐಡಿ ಕೊಟ್ಟಾಗ ಮಾತ್ರ ಅವ್ರನ್ನ ಗೌರವಿಸ್ಕೊಡ್ದು, ಐಡಿ ಕೊಟ್ಟಿಲ್ಲ ಅಂದ್ರೆ ಅವ್ರನ್ನ ಮೂಲೆ ಹಾಕೋದು, ಯಾರು ಐಡಿ ಕೊಡ್ತಾರೆ ಅವ್ರನ್ನ ಜಾಸ್ತಿ ಹೊಗಳೋದು, ಐಡಿ ಕೊಡೋದಾಗ ಬಿಟ್ಟಾಗ ನೋ. ಒಂದ್ ಟೈಮ್ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ, ಪ್ರತಿಯೊಬ್ಬರಿಗೂ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಫ್ರೆಂಡ್ಸ್. ಹಾಗಂತ ಸೊ ಒಂದ್ ಟೈಮ್ ಅಲ್ಲಿ ನಿಮ್ಮ ಸ್ಟೆಪ್ಪಿಗೆ ಸಹಾಯ ಆದ ವ್ಯಕ್ತಿನ ಇವತ್ತು ಕಾಲದಲ್ಲಿ ಬಾರ ಫ್ರೆಂಡ್ಸ್. ನಿಮ್ಮ ಸಕ್ಸಸ್ಗೆ, ನೀವು ಮಾಡೋದಂತ ಒಳ್ಳೆ ಕೆಲಸಗಳಿಗೆ, ನೀವು ದುಡಿಯಂತ ಅನ್ನಗಳಿಗೆ, ತಿನ್ನಂತ ಅನ್ನ, ಯಾಕಂತ ಬಟ್ಟೆ, ನೀವು ಹಾಕಂತ ಬಳಸುವಂತ ಎಲ್ಲಾ ವಾಹನನ ಅವರು ಕೊಟ್ಟಂತ ಒಂದೊಂದು ಬೆವರ್ನ ಹನಿ ನಿಮ್ಮ ಮೇಲೆ ಇರುತ್ತೆ. ಆ ಋಣ ನಿಮ್ಮ ಮೇಲೆ ಇರುತ್ತೆ ಫ್ರೆಂಡ್ಸ್. ಒಂದೊಂದು ಎಸ್ಪಿಂದ ಇವತ್ತು ನೀವು ದುಡ್ಡನ್ನು ನೋಡ್ತಾರ, ಆ ಋಣಕ್ಕೋಸ್ಕರ ಕೆಲಸ ಮಾಡೋದು ಫ್ರೆಂಡ್ಸ್. ಹಾಗಾಗಿ ಯಾವ್ದೇ ಕಾರಣಕ್ಕೂ ಐಡಿ ಕೊಟ್ಟಾಗ ಹೋಗಳೋದು, ಐಡಿ ಬಂದಾಗ ಅವ್ರನ್ನ ಚೆನ್ನಾಗಿರೋದು, ಐಡಿ ಬಂದಾಗ ಏನ್ ಖುಷಿಯಾಗಿರೋದು, ಐಡಿ ಬಂದಾಗ ಸೊಪ್ಪೆ ಮರ ಹಾಕೊಂಡು ಏನೋ ಜೀವನದಲ್ಲಿ ಕಳ್ಕೊಬಿಟ್ಟಿದ್ವಿ ಅನ್ನೋ ತರ ಕುತ್ಕೋಬಾರ್ದು. ಯಾವತ್ತು ತುಂಬಾ ಖುಷಿಯಾಗಿರ್ಬೇಕು. ಯಾವ್ದೇ ಕಾರಣಕ್ಕೂ ಯಾರನ್ನ ನಾವು ಕಡಿಮೆ ಅಂದಾಜು ಮಾಡಬಾರ್ದು, ಯಾರನ್ನ ನಾವು ಕಡೆಗಣಿಸಬಾರ್ದು, ಒಂದೇ ಸಮಾನವಾಗಿ ಕೇಳ್ಬೇಕು. ಅಕಸ್ಮಾತ್ ಸಮಸ್ಯೆ ಇದೆ ಪರ್ಸನಲ್ ಕೇಳಿ, ಪರ್ಸನಲ್ ಹೋಗಿ ಕೇಳಿ, ಜನ ಇಷ್ಟಪಡ್ತಾರೆ. ಹಾಗಾಗಿ ಈಗ ನೀವು ಮಾಡಬೇಕು ಒಳ್ಳೆ ಕೆಲಸ ಅಂದ್ರೆ ನೀವು ಎಲ್ಲೂ ಕಂಜೂಸ್ ಮಾಡ್ದಂಗೆ ವಾಟ್ಸಪ್ ಸ್ಟೇಟಸ್ ಎಷ್ಟು ನೋಡ್ತಾರೆ, ನಿಮ್ಮನ್ನ ಯಾರು ಜಾಸ್ತಿ ಫಾಲೋ ಅಪ್ ಮಾಡ್ತಾರೆ, ಯಾರು ನಿಮ್ಮನ್ನ ಲೈಕ್ ಕೊಡ್ತಾರೆ ಫೇಸ್ಬುಕ್ ಅಲ್ಲಿ, ಯಾರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದಾರೆ, ಅಂದ್ರೆ ಇಷ್ಟಪಡೋದ್ರೆ ಲವ್ ಅಲ್ಲ ಹೇಳ್ತಾರೆ ನಾನು, ನಿಮ್ಮನ್ನ ನೀವು ಮಾಡೋದಕ್ಕೆ ಕೆಲಸ ಯಾರು ತುಂಬಾ ಪ್ರೀತಿ ನೋಡ್ತಾರೆ ಅಂತರ್ನ ಒಂದು ಲೀಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದೊಂದೇ ಫಾಲೋ ಅಪ್ ಮಾಡ್ಕೊಂಡವ್ರನ್ನ ಏನ್ ಮಾಡ್ಬೇಕಂದ್ರೆ ಆ ಒಂದು ಗ್ರೂಪ್ ಒಳಗೆ ಆಡ್ ಮಾಡ್ಕೊಂಡು, ಅಥವಾ ನೀವು ಲೈಟ್ ಅವ್ರನ್ನ ಕರೆಯಂತ ಅಭ್ಯಾಸ ಮಾಡ್ಕೊಂಡು ಡೈಲಿ ಫಾಲೋ ಅಪ್ ಮಾಡ್ಕೊಂಡವ್ರನ್ನ ಯೂನಿಟ್ ಮಾಡ್ಕೊಬಿಟ್ರೆ 100% ನಮ್ಮ ಒಟ್ಟಿಗೆ ಕೊಡ್ತಾರೆ ಫ್ರೆಂಡ್ಸ್. ಇವತ್ತು ತುಂಬಾ ಜನ ನನ್ನ ಫ್ರೆಂಡ್ಸ್ ಫೇಸ್ಬುಕ್ ಅಲ್ಲಿ ಹೆಂಗ್ ಬಂದ್ರು ಅಂದ್ರೆ ಇದೇ ತರ ಇವತ್ತು ಇಡೀ ವಿಶ್ವದಲ್ಲಿ ಹೆಂಗ್ ಗೆಲ್ತದೆ ಅಂದ್ರೆ ಫೇಸ್ಬುಕ್ ಇಂದ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾಗಳನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರೆ ನಾವು 100% ಬೆಳೆಯೋದಕ್ಕೆ ನಾವು ಇಲ್ಲಿ ಕಾರಣರಾಗ್ತೀವಿ. ಎಸ್, ಈಗ ಹೌ ಟು ಮೇಕ್ ಲಿಸ್ಟ್ ಅಂತ ಹೇಳ್ತೀವಿ, ಅದನ್ನ ಪಟ್ಟಿನ ಹೆಂಗೆ ತಯಾರು ಮಾಡೋದು. ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಫೋನ್ ಪುಸ್ತಕದಲ್ಲಿರುವ ಎಲ್ಲಾ ಸಂಖ್ಯೆಗಳನ್ನು ಸಹ ನೀವು ಆ ಲಿಸ್ಟ್ ಗೆ ಸೇರಿಸಬಹುದು. ನೀವು ಫ್ರೆಂಡ್ಸ್ ಸೊ ಟೆಕ್ನಿಕ್ ಅನ್ನ ಈ ಲಿಸ್ಟ್ ಅನ್ನ ನೀವು ಮಾಡಬಹುದು. ಅಂದ್ರೆ ಹೇಗೆ, ಯಾವ ರೀತಿ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಅಂದ್ರೆ ಎಫ್ ಅಂದ್ರೆ ಫ್ರೆಂಡ್ಸ್, ಆರ್ ಅಂದ್ರೆ ರಿಲೇಟಿವ್ಸ್, ಇನ್ಸ್ಟಿಟ್ಯೂಷನ್ಸ್, ಹಾಗೆ ಎಜುಕೇಶನ್ಸ್ ಇರ್ಬೋದು, ನೈಬರ್ಸ್, ಡ್ರೀಮ್ಸ್, ಸ್ಟ್ರೇಂಜರ್ಸ್. ಅಂದ್ರೆ ಎಷ್ಟೋ ಕಡೆ ನೀವು ಫ್ರೆಂಡ್ಸ್ ಇರ್ತಾರೆ, ಇವ್ರು ಜಾಸ್ತಿ ಮಹತ್ವನ ಕೊಡ್ಬೇಕು. ನಿಮ್ಮ ರಿಲೇಟಿವ್ಸ್ ಇವ್ರಿಗೆ ಜಾಸ್ತಿ ಮಹತ್ವನ ಕೊಡ್ಬೇಕು. ಇವ್ರಿಬ್ರಿಗೂ ತುಂಬಾ ಮಹತ್ವ ಕೊಡು. ಯಾಕೆ ಗೊತ್ತಾ, ನಿಮ್ಮ ಬಗ್ಗೆ ಅವರಿಗೆ, ಅವ್ರ ಬಗ್ಗೆ ನಿಮ್ಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಹಾಗಾಗಿ ಅವರನ್ನ ಯಾವ್ದೇ ಕಾರಣಕ್ಕೂ ನೀವು ಅಯ್ಯೋ ನಾನು ಹೆಂಗಪ್ಪ ಕರೆಯೋದು, ಅವ್ರ ಕರೆದಲ್ಲಿ ಬರ್ತಾರೆ ಅಂತ ಒಂದು ನಿಮ್ಮ ಮನಸ್ಸಿನ ಒಂದು ಏನಂತಾರೆ ಅದಕ್ಕೆ ಮುಜುಗರನ ಬಿಟ್ಬಿಟ್ಟು ಇಲ್ಲಿ ಲೀಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೇನೆ ನೀವು ಓದಿದಂತ ಒಂದು ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅದು ಎಜುಕೇಶನ್ಸ್ ಇರ್ಬೋದು, ಅಥವಾ ನೈಬರ್ಸ್ ಅಕ್ಕಪಕ್ಕ ಇರ್ಬೋದು, ಆ ಡ್ರೀಮ್ಸ್ ಇರೋದು. ಅಂದ್ರೆ ಎಷ್ಟು ಜನ ಯಾರೋ ಮೀಟ್ ಪಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಯಾರು ಒಂಚೂರು ಬಾಯಣ್ಣ ಹಾಕಿ
ಹೌದು. ಹಾಗೆ ಡ್ರೀಮ್ಸ್ ಇರಬಹುದು. ಹಾಗೆ ಎಷ್ಟೋ ಜನ ನೀವು ಅಪರಿಚಿತರಿರ್ತಾರೆ, ಎಷ್ಟೋ ಜನ ಬಸ್ ಹೋಗ್ತಿರ್ತಾರೆ ಅಥವಾ ಸಹಾಯ ಪ್ರಯಾಣಿಕರಿರ್ತಾರೆ. ಅವ್ರು ಇರ್ಬೋದು ಎಲ್ಲ ವಾಕಿಂಗ್ ಹೋಗ್ತಿರ್ತಾರೆ, ಹಾಯ್ ಬೈ ಮಾಡ್ತಾರೆ. ಅಥವಾ ನಿಮ್ಮಲ್ಲಿ ಹಾಲ್ ಹಾಕನಿರ್ಬೋದು, ಪೇಪರ್ ಹಾಕನಿರ್ಬೋದು. ಇಂಥವ್ರನ್ನ ನೀವು ಒಂದು ಲಿಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲಿಸ್ಟ್ ಮಾಡ್ಕೊಳ್ಳಿ. ಯಾರಿಂದ ಯಾರು ಬರ್ತಾನೆ ಹೇಳಲಿಕ್ಕೆ ಆಗಲ್ಲ. ಎಲ್ರಿಗೂ ದುಡ್ಡು ಅವಶ್ಯಕತೆ ಇದೆ, ಎಲ್ರಿಗೂ ಜೀವನ ಅವಶ್ಯಕತೆ ಇದೆ, ಎಲ್ರಿಗೂ ಬದುಕಲ್ಲಿ ಏನೋ ಕಟ್ಕೋಬೇಕು ಅಂತ ಒಂದು ಸಾಧನೆ ಮಾಡ್ತಿರ್ತಾರೆ ಅಥವಾ ಒಂದು ಹೋರಾಟ ಮಾಡ್ತಿರ್ತಾರೆ. ಅಂತರಿಗೆ ನೀವು ಯಾವ್ದೇ ಕಾರಣಕ್ಕೂ ಬಿಟ್ಕೊಳ್ಬೇಡಿ. ಅಕಸ್ಮಾತ್ ಅಯ್ಯೋ ನೋಡಕ್ ಆಮೇಲೆ ಕರೆಯೋಣ ಅಂತಂದ್ರೆ ನಿಮ್ಮ ಫ್ರೆಂಡೇ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಫ್ರೆಂಡ್ ಅನ್ನ ಕರ್ಕೊಂಡೋಗಿ ಜಾಯಿನ್ ಮಾಡಿದಾಗ, ಅಯ್ಯೋ ನನ್ ಫ್ರೆಂಡ್ ಇದು ನಾನ್ ಹೇಳಿದ್ದು ಸರ್ ಮತ್ತೆ ಮೊನ್ನೆ ಹೇಳಿದ್ದು ನಾನು, ಇವ್ರು ಬಂದು ಜಾಯಿನ್ ಮಾಡ್ತಿದಾರೆ ಸರ್, ನನ್ ಕೊಡಿ. ನೋ. ಹೆಣ್ ನೋಡೋದು ಮುಖ್ಯ ಅಲ್ಲ, ಯಾರು ಎಂಗೇಜ್ಮೆಂಟ್ ಮಾಡ್ಕೋತಾರೆ, ಯಾರು ಮದುವೆ ಅದು ಮುಖ್ಯ. ನಾನ್ ನೋಡಿದ್ದೆ, ನಾ ಮನಸ್ಸಲ್ಲಿ ಪ್ರೀತಿಸ್ತಿದ್ದೆ. ನೋ. ಯಾರಿಗೆ ಅಲ್ಲೋಗಿ ಚಾನ್ಸ್ ಕೊಟ್ರಿ, ಯಾರಲ್ಲಿ ಅಪ್ರೂವ್ ಮಾಡ್ಕೊಂಡ್ರಿ ಅಂತರಿ ಮಾತ್ರ ಚಾನ್ಸ್. ಇಲ್ಲೋ ಅಷ್ಟೇನೆ ಎಷ್ಟೋ ಜನ ಬಡ್ಗಳು ನೋಡಿದ್ನಿ ಹಾಸನದಲ್ಲಿ ಇದೆ ಅಂದ್ರೆ ಎಷ್ಟು ನೋಡಿದ್ನಿ. ನಾವು ಕರ್ಕೊಬೋದು ಅಮ್ಮ ಹೇಳಿದ್ದು. ಇಲ್ಲಿ ತನಕ ಏನ್ ಮಾಡ್ತಿದ್ರಿ? ನೀ ಕರೆದ ತಕ್ಷಣ ಬರ್ಬೇಕೈತಲ್ಲ. ಇಟ್ ಮೀನ್ಸ್ ನಿಮ್ಗೆ ಅವ್ರಿಗೆ ಇಷ್ಟ ಆಗಿಲ್ಲ, ಅವ್ರ ನಿಮ್ ಮಟ್ಟಿಗೆ ಬಂದಿಲ್ಲ ಅಷ್ಟೇ. ಅಥವಾ ಅವ್ರಿಗೆ ಅರ್ಥ ಇರಲ್ಲ, ಅಥವಾ ಸನ್ನಿವೇಶ ಸರಿ ಇರಲ್ಲ, ಯಾವ್ದೋ ಕಾರಣಕ್ಕೆ ಬಂದಿಲ್ಲ ಅಂದ್ಮೇಲೆ. ಸೊ ಹಾಗಾಗಿ ಇಲ್ಲಿ ಯಾವ್ದೋ ಕಾರಣಕ್ಕೂ ಯಾರು ಬಂದಾಗ ವೆಲ್ಕಮ್ ಮಾಡ್ಕೊಳ್ಳಿ. ಎಷ್ಟೋ ಕಡೆ ನಾ ಕರೆದ ವ್ಯಕ್ತಿಗಳು ಬರ್ದಿದ್ದಾಗ ನಾನು ಎಷ್ಟೋ ವರ್ಷಾದ್ಮೇಲೆ ಎಷ್ಟೋ ನಮ್ಮ ಆ ಕಡೆ ಈ ಕಡೆ ಟೀಮಲ್ಲಿ ಜನ ಆಗಿದ್ದಾರೆ. ಏನ್ ಮಾಡೋಣ, ಖುಷಿ ಪಡ್ತೀನಿ. ನಮಸ್ತೆ ಮೇಡಮ್, ನಮಸ್ತೆ ಸರ್ ಅಂತೀವಿ ಅಷ್ಟೇ. ಅಷ್ಟ್ಬಿಟ್ರೆ ಸಾಕು. ಅವ್ರು ಅಸೂಯೆ ಪಡಕ್ ಹೋಗ್ಬಾರ್ದು. ಅದು ನೋಡಿ ಸಿಗ್ಬೇಕು ಅಂದ್ರೆ ಸಿಗುತ್ತೆ, ಸಿಗ್ಬಾರ್ದು ಸಿಗಲ್ಲ, ಸಿಕ್ಕಿರೋ ದಕ್ಕಲ್ಲ. ಹಾಗಾಗಿ ಯಾವ್ದೇ ಕಾರಣಕ್ಕೂ ನೀವು ಆಸೆ ಪಡಕ್ ಹೋಗ್ಬೇಡಿ. ಹಾಗೇನೆ ಯಾವ್ದೇ ಕಾರಣಕ್ಕೂ ಯಾರು ಬರ್ಬೇಕಾರು ಅಕಸ್ಮಾತ್ ಬಸ್ ಸಿಗ್ತಾರೆ, ನೀವು ಹೆಣ್ಮಕ್ಳಾದ್ರೆ ಆರಾಮ್ಸೆ ಈಸಿಯಾಗಿ ಕೇಳ್ಬೋದು, ಎಕ್ಸ್ಕ್ಯೂಸ್ ಸರ್ ಮೇಡಮ್ ಅಂತ ಅನ್ಕೊಂಡು ಇಲ್ಲಿ ನೆಕ್ಸ್ಟ್ ಸ್ಟಾಪ್ ಹೇಳ್ಕೊತೀರಾ? ಹೌದಾ, ಇಫ್ ಯು ಡೋಂಟ್ ಮೈಂಡ್ ಏನೋ ಒಂದು ವಿಷಯ ಕೇಳ್ಬೇಕಾಯ್ತು, ಒಂಚೂರು ಫೋನ್ ನಂಬರ್ ಕೊಡ್ತಾರೆ ಅಂದ್ರೆ ಕೊಡ್ತಾರೆ. ಅವ್ರ ನಂಬರ್ ತಪ್ಪು ಕೊಡ್ಬೋದು, ಆದ್ರೆ ಮೇಡಮ್ ಒಂದು ವಿಷಯ ಮಿಸ್ ಕಾಲ್ ಕೊಡ್ತೀನಿ ನಮ್ಬಿಟ್ಟು ನಮ್ಮ ಫೋನ್ ಮಿಸ್ ಕೊಡ್ಕೊಳ್ಳಿ. ಆಗ ನಿಮ್ ನಂಬರ್ ಅವ್ರ ನಂಬರ್ ಶೇರ್ ಆಗಿದ್ದೀರಾ, ಅಥವಾ ನಿಮ್ ನಂಬರ್ ಅವ್ರು ಕೊಟ್ಬಿಟ್ರೆ ರಾಂಗ್ ಆಗುತ್ತದು. ಯಾಕೆ ಗೊತ್ತಾ, ಅದೇ ಟೈಮಿಗೆ ಅದೇ ನಂಬರ್ದು ಸೇಮ್ ಯಾವ ನಂಬರ್ ಬಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಲಾಸ್ಟಿಗೆ ಮರ್ತೋಗ್ಬಿಡುತ್ತೆ. ನೀವು ಫೋನ್ ಮಾಡಕ್ಕೆ ಇಲ್ಲಿ ಯಾವ ಆಪ್ಷನ್ಸ್ ಇರುತ್ತೆ ಇಲ್ಲ. ಹಾಗಾಗಿ ನೀವೇನ್ ಮಾಡಬೇಕು, ಒಂದ್ ಡೈಲಿ ಮೇಡಮ್ ನಿಮ್ ನಂಬರ್ ಬರಂತ ಬರ್ಸ್ಕೋಬೇಕು. ಜೆಂಟ್ಸ್ ಕೇಳಬಹುದಿಲ್ಲ ಅಂತಲ್ಲ, ಕೇಳ್ಕೋಬಹುದು. ಜೆಂಟ್ಸ್ ಲೇಡೀಸ್ ಕೇಳಿಕ್ಕಾಗಲ್ಲ, ಆದ್ರೆ ಯಾವ್ದೊಂದು ವಿಷಯದಲ್ಲಿ ಕೇಳ್ಕೋಬಹುದು, ತಾವು ಕೊಟ್ರೆ ಇಸ್ಕೋಬಹುದು. ಆದ್ರೆ ಕೊಡಲ್ಲ 90%. ಕೊಟ್ರೆ ಇಸ್ಕೊಳ್ಳಿ. ಒಂದು ಒಳ್ಳೆ ಮಾತಿನ ಕೇಳಿದಾಗ ಕೊಟ್ಟೆ. ಇನ್ನೊಂದು ಒಳ್ಳೆ ಗುಡ್ ನ್ಯೂಸ್ ಇದೆ, ಇನ್ನೊಂದು ಪಾರ್ಟ್ ಟೈಮ್ ಫುಡ್ ಜಾಬ್ ಇದೆ ನಿಮ್ಗೆ ಹತ್ರ. ಸೊ ಹೇಳ್ತೀನಿ ಅಂತೆ, ನಮ್ಮ ಫ್ರೆಂಡ್ ಒಬ್ಬ ಕೊಡ್ತಾನೆ, ನಿಮ್ಗೆ ಇಷ್ಟ ಆದ್ರೆ ನೀನ್ ತಗೋಬಹುದು ಅಂತ ಹೇಳ್ಬಿಟ್ಟು ನೀವು ಹೇಳ್ಬಿಟ್ಟು. ಅಥವಾ ನಮ್ಮ ಯಾರು ಫೈನಾನ್ಷಿಯಲ್ ಫ್ರೀಡಮ್ ಇಂದ ಯಾರು ತುಂಬಾ ಸಫರ್ ಆಗ್ತಾರೆ ಅಂತರಿಗೆ ನಮ್ಮ ಬಾಸ್ ಒಬ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಅಂತ ಯಾರು ತುಂಬಾ ಫೈನಾನ್ಷಿಯಲಿ ಫ್ರೀಡಮ್ ಆಚೆ ಬರ್ಬೇಕು ಅಂತ ಇಷ್ಟಪಟ್ರೆ ಅಂತಾರೆ, ಯಾರು ನಿಮ್ಮ ಫ್ರೆಂಡ್ಸ್ ಇದ್ರೆ ಹೇಳಿ ಮೇಡಮ್ ಅಂದ್ಬಿಟ್ಟು ನಂಬರ್ಸ್ಕೊಳ್ಳಿ, ಕೊಡ್ತಾರೆ. ಸೊ ಹಾಗಾಗಿ ಈ ತರ ಮಾಡ್ಕೊಂಡ್ರೆ ಇಲ್ಲೂ ಪಟ್ಟಿಗಳು ತಯಾರು ಮಾಡ್ಲಿಕ್ಕೆ, ಅಂದ್ರೆ ಇಲ್ಲಿ ಲೀಸ್ಟ್ ಮಾಡ್ಲಿಕ್ಕೆ ತುಂಬಾ ಆಪ್ಷನ್ಸ್ ಕೂಡ ನಿಮಗೆ ಸಿಗುತ್ತೆ. ಹೌದಲ್ವಾ? ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಷ್ಟೋ ಕಡೆ ನಾವು ತುಂಬಾ ತಪ್ಪು ಮಾಡ್ತೀವಿ. ಅವ್ರೆಲ್ಲ ಬರ್ತಾರೆ, ಅವ್ರ ಕಾರ್ ಎಲ್ಲಿ ಬರ್ತಾರೆ, ತುಂಬಾ ಶ್ರೀಮಂತರಪ್ಪ ನೋಡಿ. ವಿಸ್ಟಾರ್ಗೆ ನೀವು ಗೊತ್ತು, ಕಂಪ್ನಿಗೆ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ವಿಸ್ಟಾರ್ ಗೊತ್ತು ಅಂದ್ರೆ ಅವ್ರಿಗೆ ಆ ಕಂಪ್ನಿ ಗೊತ್ತಿರುತ್ತೆ, ಆದ್ರೆ ಅವ್ನು ಮಾಡೋ ಕೆಲಸ ಬಗ್ಗೆ ಗೊತ್ತಿರುತ್ತೆ, ವಿಸ್ಟಾರ್ ಬಗ್ಗೆ ಗೊತ್ತಿರಕಲ್ಲ. ಹಾಗಾಗಿ ನೀವು ಹೀರೋ, ಅವರು ಝೀರೋ ಅಂತ ತಿಳ್ಕೊಂಡು ಕೂತ್ಕೋಬೇಕು. ಅವ್ನು ಎಂತ ದೊಡ್ಡ ವ್ಯಕ್ತಿ ಆಗ್ಲಿ ಕೂತ್ಕೊಳ್ಳಿ, ಧೈರ್ಯ ಕೂತ್ಕೊಳ್ಳಿ, ಮಾಡ್ಬೇಕಾಗತ್ತೆ. ಹಾಗೇನೆ ಇಲ್ಲಿ ನಿಮ್ಮ ಏನ್ ಮಾಡ್ಬೇಕಂದ್ರೆ ಲೀಸ್ಟ್ ಮಾಡೋದ್ರಲ್ಲಿ ಒಂದು ವಿಚಾರ ಹೇಳ್ತೀವಿ. ಇಲ್ಲಿ ಕ್ಯಾಟಗರಿ ಅಂತ ಹೇಳ್ತೀವಲ್ಲ, ವರ್ಗಗಳು ಅಂತ ಹೇಳ್ತೀವಿ. ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಲೀಸ್ಟ್ ಅನ್ನ ಪಟ್ಟಿ ಹೇಗ್ ಮಾಡೋದಂದ್ರೆ ಪ್ರಾಥಮಿಕ ಪಟ್ಟಿ ಅಂತ. ಏನ್ ಪ್ರಾಥಮಿಕ ಅಂತಾರಲ್ಲ, ಇದು ಪ್ರೈಮರಿ ಅಂತ ಹೇಳ್ತೀವಲ್ಲ. ಅಂದ್ರೆ ಆರ್ಟ್ ಲಿಸ್ಟ್ ಅಂತ ಹೇಳಿ. ಎಕ್ಸಾಂಪಲ್ ಯಾರು ಬರ್ತಾರೆ ಅಂದ್ರೆ ನಿಮ್ಮ ಆತ್ಮೀಯ ಫ್ರೆಂಡ್ಸ್ಗಳು, ನಿಮ್ಮ ಒಂದು ಸಂಬಂಧಿಕರು ಅಂದ್ರೆ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಂತ ಹೇಳ್ತೀವಲ್ಲ, ಅವ್ರು ಬರ್ತಾರೆ. ಅವ್ರನ್ನ ಫಸ್ಟ್ ಲಿಸ್ಟ್ ಮಾಡ್ಬೇಕು. ಅವರು ಫಸ್ಟ್ ಲಿಸ್ಟ್ ಯಾಕೆ ಮಾಡ್ಬೇಕಂದ್ರೆ ಇವರು ನಮ್ಮ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಾರೆ, ನಂಬಿಕೆ ಅರ್ಹರಾಗಿರ್ತಾರೆ. ಹಾಗಾಗಿ ಇವ್ರನ್ನ ನಾವು ಹಾಟ್ ಲಿಸ್ಟ್ ಅಲ್ಲಿ ಬರ್ಬೇಕಾಗತ್ತೆ. ಪ್ರಥಮ ಆದ್ಯತೆನ ಇವ್ರಿಗೆ ಕೊಡ್ಬೇಕು. ದ್ವಿತೀಯ ಪಟ್ಟಿ ಅಂದ್ರೆ ಸೆಕೆಂಡ್ ಲಿಸ್ಟ್ ಅನ್ನ ಮಾಡ್ಬೇಕಾದ್ರೆ ಇವ್ರು ವಾರ್ಮ್ ಅಂತ ಹೇಳ್ತೀವಿ. ವಾರ್ಮ್ ಅಂದ್ರೆ ಸ್ವಲ್ಪ ಪರವಾಗಿಲ್ಲ ಅಂತ, ಅಂದ್ರೆ ನಿಮ್ ಬಗ್ಗೆ ಸ್ವಲ್ಪ ತಿಳಿದಿರ್ತದಲ್ಲ ಅಂತ ವ್ಯಕ್ತಿನಲ್ಲಿ ಲೀಸ್ಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಹಾಗೇನೆ ಅಜ್ಞಾತ ಶೀತ. ಏನ್ ಶೀತ ಅಂದ್ರೆ ನಮ್ಮ ಶೀತಲ್ ಮೇಡಮ್ ಅಲ್ಲ ಇಲ್ಲಿ. ಅಂದ್ರೆ ನೀವು ಅನ್ನೋನ್ ಪರ್ಸನ್ಸ್ ಅಂತ ಹೇಳ್ತೀವಲ್ಲ ಅವ್ರಿಗೆ ಹೇಳ್ತೀವಿ. ಅಂದ್ರೆ ಕೋಲ್ಡ್ ಅಂತ ಹೇಳ್ತೀವಿ. ಅನ್ನೋನ್ ಪರ್ಸನ್ಸ್ ಇರ್ತಲ್ಲ ಅಂತಾರೆ. ಅಂದ್ರೆ ಅಷ್ಟೇ ನಿಮ್ಗೆ ಗೊತ್ತಿರಲ್ಲ, ಸುಮಾರಿಗೆ ಗೊತ್ತಿರುತ್ತೆ. ಅಥವಾ ಎಲ್ಲೊಂದ್ ಕಡೆ ಟ್ರಾವೆಲ್ ಮಾಡೋಕ್ ಸಿಗ್ತಾರೆ, ಜಾಗಿಂಗ್ ಮಾಡೋಕ್ ಸಿಗ್ತಾರೆ, ಎಲ್ಲೊಂದ್ ಕಡೆ ಹಾಲು ಹಣ್ಣು ತರಕಾರಿ ತರಬೇಕು ಸಿಗ್ತಿರ್ತಾರೆ. ಆ ತರ ಇದ್ದಂತ ವ್ಯಕ್ತಿಯನ್ನ ಅವ್ರನ್ನ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಇದನ್ನ. ಸೊ ಇವರೆಲ್ಲ ನಿಮ್ಮಲ್ಲಿ ಲೀಸ್ಟ್ ಮಾಡ್ಬೇಕಾದ್ರೆ ನೀವು ಪ್ರತಿಯೊಬ್ಬರು ಬರೆಯೋದ ಅಭ್ಯಾಸ ಮಾಡ್ಕೊಳ್ಳಿ. ಬರೀರಿ, ಏನಾಗಲ್ಲ, ಬರ್ದ್ ನೋಡಿ, ಆಮೇಲೆ ನೋಡೋದು ಮುಂದಕ್ಕೆ.
ಸೊ ಹಾಗಾದ್ರೆ ಪರಿಣಾಮಕಾರಿ ಆಹ್ವಾನ ತಂತ್ರಗಳು ಟೆಕ್ನಿಕ್ಸ್. ಆಹ್ವಾನ ಅಂದ್ರೆ ಇನ್ವಿಟೇಷನ್ಸ್, ಅಂದ್ರೆ ಒಂಥರ ಎಫೆಕ್ಟಿವ್ ಆಗಿ ನಾವು ಇನ್ವಿಟೇಷನ್ಸ್ ಹೇಗೆ ಮಾಡ್ಬೇಕು, ಟೆಕ್ನಿಕ್ ಯಾವ ಬಳಸ್ಬೇಕು ಅನ್ನೋದಾದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ವಿಷಯಕ್ಕೆ ಬಂದಾಗ ಸಂಭಾವ್ಯ ಹೂಡಿಕೆದಾರನ್ನು ಪರಿಣಾಮಕರವಾಗಿ ಆಹ್ವಾನಿಸುವ ಸಾಮರ್ಥ್ಯ ಯಶಸ್ಸಿಗೆ ನಿರ್ಣಾಯಕವಾಗಿದೆ ಅಲ್ವಾ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ವಿಷಯಕ್ಕೆ ಬಂದಾಗ ಸಂಭಾವ್ಯ ಹೂಡಿಕೆದಾರನ್ನು ಪರಿಣಾಮಕರವಾಗಿ ಅಂದ್ರೆ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅನ್ನೋ ನೋಡಕ್ಕಿಂತ ಹೆಚ್ಚಾಗಿ ಒಂದು ನೀಟಾಗಿ ಆ ವ್ಯಕ್ತಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಆ ವ್ಯಕ್ತಿ ಕೆಲಸ ಮಾಡೋ ವ್ಯಕ್ತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅವ್ರನ್ನ ನಾವಿಲ್ಲಿ ಕೂರ್ಸ್ಕೋಬೇಕಾಗತ್ತೆ. ಅಂದ್ರೆ ಅವ್ರನ್ನ ನಾವಿಲ್ಲಿ ಒಂದು ಟೆಕ್ನಿಕಲ್ ಆಗಿ ಬರ್ಕೋಬೇಕಾದ್ರೆ, ಅಂದ್ರೆ ಯಾವ ಕೆಲಸ ಮಾಡ್ತಾರೆ ಅವ್ರು ನಿಮ್ಗೆ ಗೊತ್ತಿರ್ಬೇಕು. ಅಲ್ಲಿ ಸುಮ್ನೆ ಕರ್ಕೊ ಬರ್ಬಾರ್ದು. ನಿಮ್ಗೆ ಆ ವ್ಯಕ್ತಿ ಬಂದ್ರು ನಿಮ್ಮನ್ನ ಯಶಸ್ವಿ ಮಾಡೋಂಥದ್ದು ಕೆಪಾಸಿಟಿ ಇರ್ಬೇಕು. ಜೊತೆಗೆ ಇಲ್ಲಿ ಆ ವ್ಯಕ್ತಿನ ಆಯ್ಕೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಸಾಮರ್ಥ್ಯ ತಕ್ಕಂತೆ ನಾವು ಅವ್ರನ್ನ ಆಯ್ಕೆ ಮಾಡ್ಕೋತೀವಿ. ನಾನ್ ಬಡವ, ನನಗಿಂತ ಕೆಳಮಟ್ಟಿನ ವ್ಯಕ್ತಿನ ನಾವ್ ಮಾಡ್ತೀವಿ ಚೂಸ್ ಮಾಡಕ್ ಇಷ್ಟ ಮಾಡ್ತೀವಿ. ಅವನು ಜೀವನ ಮಾಡೋದೇ ಕಷ್ಟ, ಜೀವನದಲ್ಲಿ ಏನು ದೊಡ್ಡದಾಗಿ ಅಮೌಂಟ್ ನೋಡಿದ್ರೆ ಕಷ್ಟ. ಅವನಿಗೆ 5,000 ರೂಪಾಯಿ ನೋಡೋದು ತುಂಬಾ ಕಷ್ಟ. ಅವನ ಹತ್ರ ಹೋಗ್ಬಿಟ್ಟು ನೀವು 100 ಕೋಟಿ ಬರುತ್ತೆ, 200 ಕೋಟಿ ಬರುತ್ತೆ, ಕೋಟ್ಯಾಧಿಪತಿ ಆಗ್ತೀಯಾ, ದುಡ್ಡು ಬರುತ್ತೆ, ಕಾರ್ ಬರುತ್ತೆ, ಬಂಗ್ಲೆ ಬರುತ್ತೆ ಅಂದ್ರೆ ನೀನ್ ಜಪ್ಪಯ್ಯ ಅಂದ್ರುನು ಅವ್ನ್ ಮಾಡೋ ಕೆಲಸನೇ ಮಾಡೋದು. ಅವನೇನ್ ಕೂಲಿನೇ ಮಾಡ್ತೀನಿ ಹೊರತು ಈ ತರ 1,000 ಕೋಟಿ ಅಂದಾಗ ಅಂತಾನೆ ಲಾಸ್ಟಿಗೆ ಹೋಗ್ಬಿಟ್ಟು ಬಿಕ್ಕಿ ನೆಗಾಡ್ತಾನೆ. ಆದ್ರೆ ನಾವ್ ಕರಿಬೇಕಾದ್ರೆ ಯಾವ್ದೇ ಕಾರಣಕ್ಕೂ ನಾವು ನಮ್ಗಿಂತ ಹೈಲಿ ಪರ್ಸನ್ಸ್ ಕರಿಬೇಕು. ನಾವೇನ್ ಮಾಡ್ತೀವಿ, ಅಯ್ಯೋ ಏನಪ್ಪ, ಅಯ್ಯೋ ಅವ್ರೇನ್ ಅನ್ಕೊಬಿಡ್ತಾರೋ, ಇವ್ರೇನ್ ಅನ್ಕೊಬಿಡ್ತಾರೋ. ನೋ ಫ್ರೆಂಡ್ಸ್, ಇವತ್ತು ದೊಡ್ಡ ವ್ಯಕ್ತಿಗೇನೆ ಇವತ್ತು ನೇಮ್ ಅಂಡ್ ಫೇಮ್ ಬೇಕಾಗಿರುತ್ತೆ, ಒಂದು ವೇದಿಕೆನ ಹುಡುಕ್ತಾ ಇರ್ತಾನೆ. ಆ ನೇಮ್ ಅಂಡ್ ಫೇಮ್ ಬೇಕು ಅನ್ನೋ ಉದ್ದೇಶಕ್ಕಾಗಿ ಇಷ್ಟು ಜನ ಸರ್ಚ್ ಮಾಡ್ತಾ ಇರ್ತಾರೆ. ದುಡ್ಡಿರುತ್ತೆ. ಎಕ್ಸಾಂಪಲ್, ಈಗ ದಂಡ ಸರ್ ಒಂದ್ ಒಳ್ಳೆ ಕಾರ್ ತಂದ್ರು, ಒಂದ್ ಒಳ್ಳೆ ಬೆಳ್ಳುಂಡಿ ಕಾರ್ ತಂದ್ರು. ಈ ಬೆಳ್ಳುಂಡಿ ಕಾರ್ ತಂದಾಗ 3 ಕೋಟ್ಯಾಧಿಪತಿ ಕಾರ್ ತಂದ್ರು. ಆದ್ರೆ ಯಾರು ಅವ್ರ ಬಗ್ಗೆ ಏನೋ ಅನ್ಸ್ಕೊಳ್ಳ, ದುಡ್ಡಿತ್ತು ತಂದ್ರು ಅಂತಾರೆ. ಆದ್ರೆ ಕೇಶವ್ ಒಬ್ಬ ಸಾಧಕನಾಗಿ, ಒಬ್ಬ ಅಚೀವರ್ ಆಗಿ, ಜೀರೋ ಟು ಹೀರೋ ಆಗಿ, ಒಬ್ಬ ಅಚೀವ್ಮೆಂಟ್ ಮಾಡ್ಕೊಂಡು ಇವತ್ತು ಒಂದು ಆಡಿ ಕಾರ್, ಬೆಂಚ್ ಕಾರ್ ತಂದಾಗ ಆ ನೋಡೋ ದೃಷ್ಟಿಕೋನೇ ಬೇರೆ ಇರುತ್ತೆ. ಜನ ಥಿಂಕಿಂಗ್ ಮೈಂಡೇ ಬೇರೆ ಇರುತ್ತೆ. ಹೇ ಬೇಡ, ಇವ್ರನ್ನ ಬೆಳಿಬೇಕಪ್ಪ ಅಂತ ಲೀಡ್ ದ ಎಕ್ಸಾಂಪಲ್ ಆಗ್ತಾರೆ. ಹೌದಲ್ವಾ? ಹಾಗಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಬೆಳೆಯುವಂತ ಅವಕಾಶ ಇರುತ್ತೆ. ಅವಕಾಶ ಬೆಳಕೊಂಡಾಗ ನೀವು ಅವರು ನಮ್ಮ ಒಟ್ಟಿಗೆ ನಿಂತು ಕೆಲಸ ಮಾಡೋ ವ್ಯಕ್ತಿನ ಚೂಸ್ ಮಾಡಿ. ಅದ್ ಕೇಳುದು, ಆ 3 ಜನ ಯಾಕೆ ಚೂಸ್ ಮಾಡ್ತೀವಿ ಫಸ್ಟ್ ರ್ಯಾಂಕ್ ಅಲ್ಲಿ ಅಂದ್ರೆ, ಆ 3 ಜನ 3 ಮೈಲಿಗಳಷ್ಟು ಕೆಲಸ ಮಾಡ್ತಾರೆ, 3 ತಲೆಮಾರಷ್ಟು ನಿಮ್ಮನ್ನ ಗೆಲ್ಸ್ಕೊಡ್ತಾರೆ. ಅವರು ನಮ್ಮ ಲೈಫ್ ನ ಪಿಲ್ಲರ್ ಇದ್ದಂಗೆ. ಆ 3 ಜನ ನಮ್ಮನ್ನ ಲೈಫ್ ಅಲ್ಲಿ ಒಂದು ಒಳ್ಳೆ ಮಟ್ಟ ತಗೊಳ್ಳುವಂತ ವ್ಯಕ್ತಿನ ಚೂಸ್ ಮಾಡ್ಬೇಕಂದ್ರೆ, ನಮ್ಮಲ್ಲಿ ಒಬ್ರು ಇದ್ರು ಜಾನಿ ಹತ್ರ, ಜಾನಿ ಮಾಡಿ ಸರ್, ಮೇಡಮ್ ಟ್ರಿಪ್ ಮಾಡ್ಕೊಂಡ್ರೆ ನೀವು ಫ್ಯಾಮಿಲಿದು ಹೇಳಿದಿಲ್ಲ, ಫ್ಯಾಮಿಲಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಇಲ್ಲಿ ಗೆಲ್ಬೇಕು ಅಂದ್ರಲ್ಲ ಅಂತ. ಓಕೆ ಸರ್, ನಾನು ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಅಕೌಂಟ್ ಕೆಲಸ ಮಾಡ್ತೀನಿ ಸರ್, ಇವರ ನಾನು ಫಸ್ಟ್ ರ್ಯಾಂಕ್ ಆಗ್ತೀನಿ ಅಂದ್ರೆ, ಓಕೆ ಮೇಡಮ್ ಮಾಡಿ ಅಂದ್ರೆ ಆಯ್ತು. ಫಸ್ಟ್ ರ್ಯಾಂಕ್ ಆದ್ರು, ಸೆಕೆಂಡ್ ರ್ಯಾಂಕ್ ಆಕೆ ಮೇಡಮ್ ಆಗ್ಲ್ವಾ, ಮೇಡಮ್ ಆಗ್ತಿಲ್ವಾ ಆಕೆ, ಯಾಕೆ ಈ 3 ಜನ ಪರಿಚಯ ಮಾಡ್ರ, ಅವ್ರೇನ್ ಕೆಲಸ ಮಾಡ್ತಿಲ್ಲ? ಇಲ್ಲ ಸರ್ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ? ಬಿಸು ಮೀಟಿಂಗ್ ಕೊಡ್ಸಕ್ಕಾಗಲ್ಲ? ಆಗಲ್ಲ ಸರ್ ಅಂದ್ರೆ. ಯಾಕೆ ಮೀಟಿಂಗ್ ಬರ್ತಿಲ್ವಾ? ಇಲ್ಲ ಸರ್ ಬರಲ್ಲ ಅಂತಾರೆ. ಯಾರನ್ನ ಹಾಕಿರ? ಈ ಕಡೆ ಅಜ್ಜಿ, ಈ ಕಡೆ ಅಜ್ಜಿ ಕಣ್ ಕಡಕಲ್ಲ, ಅಜ್ಜಿ ಕಿ ಕಡಕಲ್ಲ ಅಂತರ ಕಂಡ್ರಲ್ಲಿ ಬರುತ್ತೆ. ಊರು ಹೋಗುವಂತ ಕಾಡು ಬಾ ಅಂತಾರೆ ಅಂದ್ರೆ ಯಾಕೆ ಮಾಡ್ತಾರ? ದಯವಿಟ್ಟು ಒಳ್ಳೆ ವ್ಯಕ್ತಿನ ಚೂಸ್ ಮಾಡಿ. ನಮ್ ಲೈಫ್ ಅಲ್ಲಿ ಮತ್ತೆ ಮದುವೆಕಾಗತ್ತಾ? ಇಲ್ಲ. ನಾವು ಒಳ್ಳೆ ವ್ಯಕ್ತಿನ 10 ಹೆಣ್ಣು ನೋಡಿ 1 ಸೆಲೆಕ್ಟ್ ಮಾಡ್ತೀವಿ, 10 ಗಂಡು ನೋಡಿ 1 ಸೆಲೆಕ್ಟ್ ಮಾಡ್ತೀವಲ್ಲ. ಇಲ್ಲೂ ಅಷ್ಟೇನೆ ಒಳ್ಳೆ ಆಯ್ಕೆಗಳನ್ನ ನೀವು ಮಾಡ್ಬೇಕಾರೆ ಅಲ್ಲಿ ನಿಜವಾಗ್ಲೂ ಸಕ್ಸಸ್ ಬೇಕಂದ್ರೆ ನಾವು ಯಾವ್ದೇ ಕಾರಣಕ್ಕೂ ನಾವು ಅಂದಾಜ್ ಮಾಡ್ಕೊಳ್ಕೋಬೇಡಿ. ನಿಜವಾಗ್ಲೂ ಸಕ್ಸಸ್ ಆಗ್ಬೇಕಂದ್ರೆ ನಾವು ಒಳ್ಳೆ ವ್ಯಕ್ತಿನ ಚೂಸ್ ಮಾಡ್ಲೇಬೇಕು. ಯಾಕೆ ಹೇಳ್ತೀವಿ ಅಂದ್ರೆ, ಆ 150ರಲ್ಲಿ 50 ಮಾಡಿ, 50ರಲ್ಲಿ 20 ಮಾಡಿ, 20ರಲ್ಲಿ 10, 10ರಲ್ಲಿ 3 ಯಾಕೆ ಮಾಡ್ತಿದ್ರೆ ಇದೇ ಉದ್ದೇಶಕ್ಕೆ. ದಿ ಬೆಸ್ಟ್ ವ್ಯಕ್ತಿನ ಯಾಕೆ ಚೂಸ್ ಮಾಡ್ಬೇಕಂದ್ರೆ ಲೈಫ್ ಅಲ್ಲಿ ಇದಕ್ಕೋಸ್ಕರ. ನಿಮ್ಮ ಅನಗತ್ಯವನ್ನು ತೋರಿಸ್ಬೇಡಿ. ಡು ನಾಟ್ ಶೋ ಯುವರ್ ನೀಡ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಅದಕ್ಕನು ನೀವು ಯಾರೊಂದಿಗಾರಾದರೂ ಮಾತನಾಡುವಾಗ ಇತರ ವ್ಯಕ್ತಿಗೆ ನೀವು ಅಗತ್ಯವಿದೆ ಅಥವಾ ನೀವು ಸ್ವಂತ ಲಾಭಕ್ಕಾಗಿ ಮಾತಾಡ್ತಿದ್ದೀರ ಅಂತ ಅನ್ಸ್ಬಾರ್ದು. ಖಂಡಿತವಾಗೂ ಅವನಿಗೆ ಏನೋ ನಾನ್ ಬಂದ್ರು ಇಲ್ಲಿ ಲಾಭ ಆಗುತ್ತೆ, ಏನೋ ನಿನಗೆ ಇದೆ, ಏನೋ ನನ್ನಿಂದ ಅಂದ್ರೆ ನೀವ್ ಮಾತಾಡೋಂತ ಡೌಟ್, ನಿಂದೊಬ್ಬ ಬಂದ್ಬಿಡು ನಾನು ರ್ಯಾಂಕ್ ಆಗ್ಬಿಡ್ತೀನಿ, ನಿಂದೊಬ್ಬ ಬಂದ್ಬಿಡು ನಾನು ಚೂರು ರ್ಯಾಂಕ್ ಅಚೀವ್ಮೆಂಟ್ ಆಗ್ಬೇಕು, ನೀನ್ ಅದು ಬಂದ್ಬಿಡು, ಆಮೇಲೆ ನೀನ್ ನೋಡ್ಕೊತೀನಿ, ನೀನ್ ಪೋರ್ಟವಲ್ಲ ನಾ ಸರಿ ಮಾಡ್ಕೊಡ್ತೀನಿ, ನಿಮ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ನಾನ್ ಮಾಡ್ಕೊಡ್ತೀನಿ, ನೀನ್ ಕೆಲ್ಸನೇ ಮಾಡ್ಬೇಡ. ವಾರ ದುಡ್ಡು ಬರುತ್ತೆ, ನೀವ್ ಅಲ್ಲಿರು, ನೀನ್ ಏನ್ ಮಾಡಕ್ ಹೋಗ್ಬೇಡ. ಈ ತರ ಮಾಡಿ ಎಷ್ಟು ಜನ ಹಾ ಮಾಡಕ್ಕಿದೆ.
ಟೀಮ್ ಬರ್ಬತ್ತೈತೆ, ಲಾಸ್ಟಿಗೆ ಆ ಟೀಮ್ ಬ್ಲಾಸ್ಟ್ ಆಗೋಗುತ್ತೆ. ಆ ಪರಿಣಾಮ ಇಲ್ಲ, ತುಂಬಾ ಕಷ್ಟ. ಅದಕ್ಕೋಸ್ಕರ ನೀವು ಯಾರೆಂದ್ರಾದ್ರೂ ಮಾತಾಡ್ಬೇಕಾರೆ ಅಥವಾ ಇತರ ವ್ಯಕ್ತಿ ಬಗ್ಗೆ ಅಗತ್ಯವಿದೆ ಅಂತ ಅಥವಾ ನಿಮ್ಮಿಂದ ಅವ್ರಿಗೆ ಲಾಭ ಆಗ್ತಿದೆ ಅಂತ ಗೊತ್ತಾಗ್ಬಿಟ್ರೆ ನಿಮ್ಮೊಟ್ಟಿಗೆ ಅದೇ ಕಣಕ್ ಬರಲ್ಲ. ಒಂದು ಡೌಟ್ಸ್, ಒಂದು ಸಣ್ಣ ಅನುಮಾನ ಅವ್ರನ್ನ ಯಾವುದೇ ಕಾರಣಕ್ಕೂ ನಿಮ್ಮೊಟ್ಟಿಗೆ ಬರಕ್ ಬಿಡಲ್ಲ. ಅದಕ್ಕೆ ಹೇಳೋದು, ಅವ್ರು ಆದಷ್ಟು ಅವ್ರ ಪಲ್ಸ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ನೀಡ್ಸ್ ಬೇಕು, ಅವ್ರಿಗೆ ಏನ್ ಅರ್ಥ ಬೇಕು ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಂಡು ಆ ಟೈಮ್ಗೆ ಏನ್ ಬೇಕಾದ್ರು ಕೊಟ್ರೆ ಸಾಕು 100% ಬರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕಂಪನಿ ನೋಡಿ ಯಾರು ಬರಲ್ಲ, ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ ನೋಡಿ ಬರಲ್ಲ, ಯಾವುದೇ ಕಾರಣಕ್ಕೂ ದುಡ್ಡು ನೋಡಿ ಬರಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಒಂದೇ ಒಂದು ನಿಮ್ಮಲ್ಲಿ ಸೇಲ್ ಆಗೋದು ನೀವು ಸೇಲ್ ಆಗ್ತಾರ. ನಿಮ್ಮ ಯಾರ್ತಕ್ಕಂಥ ಡ್ರೆಸ್ ಸೆನ್ಸ್, ಮಾತಾಡೋಂಥ ವಾಕಿಂಗ್ ಸ್ಟೈಲ್, ಟಾಕಿಂಗ್ ಸ್ಟೈಲ್ ನಿಮ್ಮನ್ನ ನಂಬ್ತಾರೆ, ಕರ್ಕೊಂಬಂದ ವ್ಯಕ್ತಿನ ನಂಬ್ತಾರೆ. ಏನೇ ಆಗ್ಲಿ ಎನಿವೆ ಇವನೇ ಬೆಳೆದ ನನ್ನ ಮೇಲೆ, ಇವ್ ನಿಧ ನಮ್ಮ ಮೇಲೆ, ಇವ್ ನನ್ನ ದಡಾಸೆಸ ನಮ್ಮ ಮೇಲೆ. ಸೊ ಅವ್ರೊಟ್ಟಿಗೆ ನಮ್ಮ ಒಟ್ಟಿಗೆ ಸ್ಪಂದಿಸ್ತಾರೆ. ಹೋಗ್ಬಿಟ್ಟು ನಾವು ಡ್ರೈವರ್ ಹತ್ರ ಹೋಗ್ಬಿಟ್ಟು ಏನಪ್ಪಾ ಚೆನ್ನಾಗ್ ಓಡಿಸ್ತೀಯ ಗಾಡಿಯಾ, ಗೇರ್ ಎಲ್ಲ ಚೆನ್ನಾಗ್ತೀಯಾ, ಕ್ಲಚ್ ಚೆನ್ನಾಗ್ ಹೊಡಿತೀಯ ಕೇಳ್ತೀವ? ಇಲ್ಲ. ಅಥವಾ ಹೋಟ್ಲಿಗೆ ಹೋಗ್ಬಿಟ್ಟು ಏನಪ್ಪಾ ಕೈ ತೊಳ್ಕೊಂಡು ಉಪ್ಪು ಹಾಕಿದ್ಯಾ, ಏನು ಸಕತ್ ಅಡಿಗೆ ಮಾಡ್ತೀಯ ಅಂತ ಕೇಳ್ತೀವ? ಇಲ್ಲ. ಆ ಅನುಮಾನ ಇಲ್ಲ. ಅನುಮಾನ ವ್ಯಕ್ತಪಡಿಸ್ತಲೇ ನೀಟಾಗಿ ಕ್ಲಾರಿಟಿಯಾಗಿ ಅರ್ಥ ಮಾಡಿಸ್ಕೊಟ್ರೆ, ನಾ ಹೇಳಂತದ್ದು ಒಳ್ಳೆ ವಿಷಯ, ನಾ ಹೇಳಂತ ಮಾಡಕ್ ಕೊಟ್ರಂತ ಒಳ್ಳೆ ಉದ್ದೇಶ ಅಂತ ಅದನ್ನ ಅರ್ಥ ಆಗ್ಬಿಟ್ರೆ ಖಂಡಿತ ಬರ್ತಾನೆ. ಇಲ್ಲಿ ಅದರ ಕಾರಣಕ್ಕೂ ಯಾವ್ದು ಸೇಲ್ ಆಗಲ್ಲ. ನಿಮ್ಮ ಆಗ್ತಕ್ಕಂಥ ಬಾಡಿ ಲ್ಯಾಂಗ್ವೇಜು, ನಿಮ್ಮ ಮಾತು, ನಿಮ್ಗೆಲ್ಲ ನಡೆನುಡಿನ ಸೂಕ್ಷ್ಮವಾಗಿ ಗಮನಿಸ್ತಾನೆ. ನಾವು ದೊಡ್ಡ ದೊಡ್ಡ ಮಾತಿನ ಗೆಲ್ಲಕ್ಕಾಗಲ್ಲ, ಸಣ್ಣ ಸಣ್ಣ ಇಂಚಿಂದ ಗೆಲ್ತೀವಿ. ಸಣ್ಣ ಸಣ್ಣ ಇಂಚಿಂದ ಜನ ದೂರ ಆಗ್ತಾರೆ. ಇವತ್ತು ಇಡೀ ಇಡೀ ಕದನ ಆಗ್ತಿರೋದು ಸಣ್ಣ ಸಣ್ಣ ಇಂಚಿಂದ ಹೊರತು ದೊಡ್ಡ ದೊಡ್ಡ ವಿಚಾರಕ್ಕೆ ಯಾವಾಗಲ್ಲ. ಹಾಗಾಗಿ ಸೊ ನಿಮ್ಮ ಮಾತುಗಳು ಯಾವಾಗ್ಲೂ ಈ ತರ ವ್ಯಕ್ತಿಯ ಪ್ರಯೋಜನವನ್ನ ಪ್ರತಿಬಿಂಬಿಸಂಗಿರ್ಬೇಕು. ಇದರಿಂದ ಆದ್ರೆ ಯುವರ್ ವರ್ಡ್ಸ್ ಶುಡ್ ಆಲ್ವೇಸ್ ಎಫೆಕ್ಟ್ ದ ಬೆನಿಫಿಟ್ ಆಫ್ ದಿ ಅದರ್ ಪರ್ಸನ್ಸ್. ಅಂದ್ರೆ ಆ ವ್ಯಕ್ತಿಗೆ ಏನೋ ನಾವು ಒಳ್ಳೇದ್ ಮಾಡಕ್ ಹೋಗ್ತೀವಿ, ಉದ್ದೇಶ ನಮ್ದು ಒಳ್ಳೇದಿರಬೇಕು. ನಾವು ಹೇಳೋದು ಒಂದೇ ಉದ್ದೇಶ ಸರ್, ನಾನು ಇವಾಗ ಕಂಪ್ನಿ ಬರೋದು ಉದ್ದೇಶ ಜನಸೇವೆ ಮಾಡ್ಬೇಕಂತ ಬಂದೆ ಸರ್. ಸೊ ಅಟ್ ಇಟ್ ಮೀನ್ಸ್ ಇಂಡೈರೆಕ್ಟ್ ಆಗಿ ನಿಮ್ಗೆ ದುಡ್ಡು ಅಲ್ಲಿ ಅಂತ ಸಿಗುತ್ತೆ ಅಂತ. ಸರ್ ಇವತ್ತು ಇಡೀ ದೇಶದಲ್ಲಿ ರೋಗ ಮುಕ್ತ ಭಾರತ ಮಾಡ್ಬೇಕು ಅಂತ ಎಷ್ಟೋ ಜನ ಪಣ ತೋರ್ತಾರೆ, ಆದ್ರೆ ಎಲ್ರು ಆರಂಭ ಶುರುವಾಗ್ತದೆ ಸರ್, ಯಾರು ಮುಂದೆ ನಡೆಯಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಎಲ್ರಿಗೂ ಬೇಕಾದ್ರು ಆ ಪ್ಲಾಟ್ಫಾರ್ಮ್ ಸರಿಯಾದ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ ಸರ್. ಇವತ್ತು ಎಷ್ಟು ಕಡೆ ಮನೇಲಿ ಪ್ರಾಬ್ಲಮ್ ಇದೆ, ನಮ್ಮ ಹತ್ರ ಸೊಲ್ಯೂಷನ್ ಇರ್ತಿದೆ. ಮನೆಯಲ್ಲೂ ಲಕ್ಷ ಕೊಟ್ಟು ರೆಡಿ ವಾಸಿ ಮಾಡ್ಕೊಂಡು ಹೋಗ್ತಿದೆ, ಆದ್ರೆ ಎಲ್ಲೂ ಆ ಸಮಸ್ಯೆ ಆಚೆ ಬರಕಾಗ್ತಿಲ್ಲ. ನಮ್ಮ ಪ್ರೋಟೋನ ಅಮೃತ ಸಂರಕ್ಷಿತ ಪ್ರೋಟೋನ್ ಕೊಟ್ಟು ಇವತ್ತು ಹಲವಾರು ಜನರಿಗೆ ರೋಗ ಮುಕ್ತ ಭಾರತ ಮಾಡಕ್ ಕೊಟ್ಟಿದ್ದೀವಿ ಸರ್. ಇವತ್ತು ನಿರುದ್ಯೋಗ ಮುಕ್ತ ಭಾರತ ಮಾಡಕ್ ಕೊಟ್ಟಿದ್ದೀವಿ ಸರ್. ಇವತ್ತು ಓದ್ರಿಗೆಲ್ಲ ಜಾಬ್ ಕೊಡಕ್ಕಾಗಲ್ಲ ಸರ್, ಆದ್ರೆ ನಮ್ಮ ಮೂಲಕ ಇವತ್ತು 4 ಜನಕ್ಕೆ ಜಾಬ್ ಕೊಡ್ತೀನಲ್ಲ, ಖುಷಿ ಇದೆ ಸರ್, ಹ್ಯಾಪಿ ಇದೆ ಸರ್. ಅವರು ಒಂದೊಂದು ತುತ್ತು ತಿನ್ಬೇಕು ನೆನ್ಸ್ಕೊತಾರಲ್ಲ ಆ ಪೇಷಂಟ್ ಗಳು, ಆ ಒಂದು ನಮ್ಮಲ್ಲಿ ಕೆಲಸ ವ್ಯಕ್ತಿಗಳು ನೆನ್ಸ್ಕೊತಾರಲ್ಲ, ಸೊ ಅದು ನಮ್ಗೆ ಖುಷಿ ಕೊಡು ಸರ್. ಒಳ್ಳೆ ಕೆಲಸ ಮಾಡ್ತೀವಿ. ನಮ್ಮ ಉದ್ದೇಶನ ಅರ್ಥ ಮಾಡಿಸ್ಕೊಟ್ರೆ ನಿಮ್ಮೊಟ್ಟಿಗೆ ಬರ್ತಾರೆ ಅಲ್ವಾ? ಹಾಗೇನೆ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಅನ್ನೆಸರಿ ಮಾತಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ಮಾತ್ ಬರುತ್ತೆ ಅಂತ ಮಾತ್ ಕಮ್ಮಿ ಆಡಿ ಅವರ ಮಾತನ್ನ ಕೇಳಿಸ್ಕೊಳ್ಳುವಂತ ಪ್ರವೃತ್ತಿನ ಬೆಳೆಸ್ಕೊಳ್ಳಿ. ನಮ್ಮಲ್ಲಿ ಗೊತ್ತಾ ಉಲ್ಟಾ ಕೆಲವರು ಸಿಕ್ಕಿದ್ದೇ ಚಾನ್ಸ್ ಅವನ್ ಲಾಸ್ಟಿಗೆ ಏನಾದ್ರು ಕುಡ್ಕೊಂಡು ಏನಾರು ಮಾಡ್ಕೊಂಡ್ ನ್ಯಾಕ್ ಹೋಗ್ಬೇಕು, ಮರ್ಡರ್ ಹೋಗ್ಬೇಕು ಅಂತ ಅರ್ಧ ಅಡ್ಡ ಉದ್ದ ಎಲ್ಲ ಫುಲ್ ಮರ್ಡರ್ ಮಾಡ್ಬಿಟ್ಟು ಮರ್ಡರ್ ಮಾಡ್ಬಿಟ್ಟು ಕೇಸ ಸರ್ ಇವ್ರನ್ನ ಜಾರಿ ಮಾಡಿ ಅಂತ ಕೊಡೋದು. ಸರ್ ಎಲ್ಲ ಹೇಳಿದೀನಿ, ಲೈಟ್ ಆಗಿ ಹೆಲ್ತ್ ಫ್ರಾಡ್ ಎಲ್ಲ ಹೇಳಿದೀನಿ, ಎಲ್ಲ ಪೂರ್ತಿ ಹೇಳಿ ಸರ್. ಜನ ಹೇಳ್ತಾರೆ ನೀವು ಚೂರು ಹೇಳಿ ಸರ್, ಅವನ್ ಅರ್ಧ ಸತ್ತೋರ್ತಾನೆ, ನಾನು ಇನ್ನೇನ್ ಮಾಡ್ಲ ಮುಗಿಸಕ್ಕಾಗತ್ತಾ? ಪೋಸ್ಟ್ ಮಾರ್ಟಮ್ ಮಾಡ್ಬೇಕಷ್ಟೇ ನಾನು. ಸೊ ದಯವಿಟ್ಟು ಯಾವ್ದೇ ಕಾರಣಕ್ಕೂ ನೀವ್ ಹೇಳಂತದನ್ನ ನಿಮ್ಮ ಅಪ್ರೆನ್ಸ್ ಥ್ರೂನೇ ಮಾಡ್ಕೊಂಡಿರ್ಬೇಕಾಗತ್ತೆ. ಕೇಳಬೇಡಿ. ನೀವು ಈಗ ಕಾರ್ಯ ನಡೆಸ್ತಾ ಇದೀರಾ, ಬಿಸಿ ಇದೀರಾ ಅಂತ ಯಾವ್ದೇ ಕಾರಣಕ್ಕೂ ನೀವು ಕೇಳಬೇಡಿ. ಡು ನಾಟ್ ಸೊ ನೋಡಿ, ಡು ನಾಟ್ ಹ್ಯಾಸ್ ಇಯರ್ ಆರ್ ಯು ಬಿಸಿ, ನೀವು ಯಾವುದೇ ಕಾರಣಕ್ಕೂ ಕೇಳ್ಬೇಡಿ. ಯಾರು ಸತ್ಯ ಹೇಳ್ತಾರೆ ಗೊತ್ತು? ಇಂಥವು ಹೇಳಕ್ ಹೋದಾಗ ಜನಗಳು ಬೇಸತ್ ಕೂತಾರೆ. ಯಾಕೆ ಗೊತ್ತಾ? 108ಗಳು 1008 ಕಂಪ್ನಿಗಳು ಬಂದವ್ರಿ, ಮನೆಯಲ್ಲಿ ಕಂಪ್ನಿಗಳಿದಾವೆ. ಇವತ್ತು ಎಷ್ಟೋ ಕಂಪ್ನಿಗಳ ಮಾಡಿ ಕೆಲಸ ಮಾಡಿ ಎಷ್ಟೋ ಜನ ಸೋತಿರ್ತಾರೆ. ಆದ್ರೆ ಅವನು ಸೋತರ ವ್ಯಕ್ತಿ ಎಕ್ಸಾಂಪಲ್ ಇವತ್ತು ಎಷ್ಟೋ ಕಡೆ ಹೆಂಗಿದೆ ಅಂದ್ರೆ ಸೋತರನ್ನ ಎಲ್ಲೂ ಪ್ರಚಾರ ಮಾಡಕ್ ಹೋಗಲ್ಲ, ಸೋತರನ್ನ ಯಾವತ್ತೂ ಪ್ರಚಾರ ಮಾಡಕ್ ಹೋಗಲ್ಲ. ಆದ್ರೆ ಅವನು ಕಳ್ಕೊಂಡು ಸುಣ್ಣ ಬಿಡ್ತಾನೆ. ಯಾರಾದ್ರೂ ಫ್ರೆಂಡ್ಸ್ ಗಳು ಇರ್ತಾರಲ್ಲ, ಅವರು ಇಡೀ ಊರು ಇಂತ ಸುಮಾರು ಕಂಪ್ನಿ ನೋಡಿದೀನಿ, ಇಂತ ಸುಮಾರು ಕಂಪ್ನಿ ನಾನು ನೋಡಿ ಮಾಡಿದೀನಿ, ಮಾಡಿರಲ್ಲ ನೋಡಿದೀನಿ ಮಾಡಿದೀನಿ ಅಂತಾರಲ್ಲ, ಯಾವ್ದೇ ಕಾರಣಕ್ಕೆ ಆಗಿಲ್ಲ. ಆದ್ರೆ ಜನಗಳು ಯಾವ್ದೇ ಕಾರಣಕ್ಕೂ ಇಂತ ಸಮಸ್ಯೆ ಇದ್ದಾಗ ಇವತ್ತು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಎಷ್ಟೋ ಜನಗಳಿಗೆ ಟೋಪಿಯಾಗಿ ಎಷ್ಟೋ ಕಮ್ಮಿ ಇದೆ ಫ್ರೆಂಡ್ಸ್.
ಎಷ್ಟೋ ಕಡೆ ಜನನ ಬರ್ಬಾದ್ ಮಾಡಿದ್ದಾರೆ ಫ್ರೆಂಡ್ಸ್. ಎಷ್ಟೋ ಕಂಪ್ನಿಗಳು ಹೇಳಿ ಹೆಸರಲ್ದಂಗೆ ಹೋಗಿದ್ದಾರೆ ಫ್ರೆಂಡ್ಸ್. ಎಷ್ಟೋ ಕಡೆ ದುಡ್ಡನ್ನ ಡಬಲ್ ಮಾಡ್ತೀವಿ ತ್ರಿಬಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಾತ್ರಿ ಗಾಯ ಬರದ ಎಷ್ಟೋ ಕಂಪ್ನಿ ಇದೆ ಫ್ರೆಂಡ್ಸ್. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇಂಥ ಸಾವಿರಾರು ಕಂಪ್ನಿಗಳ ಮುಂದೆ ತಲೆ ಎತ್ತಿ ಎದಿರಿಂತ ಅಂತ ಕಂಪ್ನಿ ಅಂದ್ರೆ ಅದು ವಿ-ಸ್ಟಾರ್ ಮಾತ್ರ ಫ್ರೆಂಡ್ಸ್. ಯಾಕೆಂದ್ರೆ ತುಂಬಾ ಕಂಪ್ನಿ ಇದಾವೆ, ತುಂಬಾ ಮೋಸ ಮಾಡಿದ್ದಾರೆ, ಎಷ್ಟೋ ಜನ ಡಬ್ಬ ಮಾಡ್ತಿದ್ದಾರೆ, ಎಷ್ಟೋ ಕಡೆ ಮೋಸ ಆಗಿ ಎಷ್ಟೋ ಜನ ಎದುರಿಸಲಿಕ್ಕೆ ಆಗ್ತಿರಲ್ಲ. ಅಂತ ಕಂಪ್ನಿಗಳ ಮುಂದೆ ಇವತ್ತು ಕಂಪ್ನಿನ ಅವತ್ತು ಖುಷಿಯಿಂದ ಹೇಳ್ಕೊಳ್ಳೋ ವ್ಯವಸ್ಥೆ ಅಂದ್ರೆ ಅದು ವಿ-ಸ್ಟಾರ್. ಯಾಕೆಂದ್ರೆ ಗೊತ್ತಾ, ನಮ್ಮಲ್ಲಿ ಎಷ್ಟೋ ಜನ ಕಡೆ ತುಂಬಾ ಜನ ಸರ್ ನಾನ್ ತುಂಬಾ ಲಾಸ್ ಮಾಡ್ಕೊಬೇಟ್ಟೆ ಸರ್, ನಾನ್ ತುಂಬಾ ಮೋಸ ಹೋಗ್ಬೇಡೆ ಸರ್. ಎಷ್ಟೋ ಕಡೆ ವಿ-ಸ್ಟಾರ್ ಕೆಲಸ ಮಾಡೋ ವ್ಯಕ್ತಿಗಳು ಇನ್ನೊಂದು ಕಂಪ್ನಿಗೆ ಹೋಗಿ ಅಲ್ಲಿ ಪೂರ್ತಿ ಲಾಸ್ ಮಾಡ್ಕೊಂಡು ವಾಪಸ್ ವಿ-ಸ್ಟಾರ್ ಬಂದಾಗ ಸರ್ ತುಂಬಾ ಲಾಸ್ ಮಾಡ್ಕೊಬಿಟ್ಟೆ ಸರ್, ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಬಿಟ್ಟೆ ಸರ್ ಅಂತ. ನಾವ್ ಎಷ್ಟೋ ಟೈಮ್ ಹೇಳಿದ್ರು ನನ್ ಮಾಡಿದ್ರು ಪರವಾಗಿಲ್ಲ, ಅದಕ್ಕೆ ಹೋಗ್ಬೇಡ, ಅದು ಪ್ಲಾಟ್ಫಾರ್ಮ್ ಸರಿ ಇಲ್ಲ, ಬೇಸಿಸ್ ಸರಿ ಇಲ್ಲ, ಅದ್ ಯಾವ ಆಧಾರ ಮಾಡಿ ಕೊಡ್ತಾರೆ. ಯಾವ್ದೇ ಕಂಪ್ನಿ ಹೋಗ್ಬೇಕಾದ್ರು ನಾವು ಆ ಬೇಸಿಕ್ ಅನ್ನ ತಿಳ್ಕೊಂಡು ಮಾತ್ರ ಹೋಗ್ಬೇಕು. ಆ ಬೇಸಿಕ್ ತಿಳ್ಕೊಂಡಿಲ್ಲ ಅಂದ್ರೆ ಆ ಬೇಸಿಕ್ ಇರ್ತಕ್ಕಂತ ಯಾವ ಆಧಾರ ಮೇಲೆ ನಿಂತಿದೆ ಕಂಪನಿ, ಹೇಗ್ ಕೊಡುತ್ತೆ, ಹೇಗೆ ಲಾಭ ಸಿಗುತ್ತೆ, ಯಾವ ತರ ಮಾಡುತ್ತೆ, ಯಾವ ಹಂಚಿಕೆ ಮಾಡ್ತಾ ಹೋಗುತ್ತೆ, ಅಥವಾ ಪದೇ ಫ್ರಾಂಚೈಸಿ ಮಾಡ್ತಾರೋ, ಸೊ ಇವೆಲ್ಲ ನೋಡ್ಕೊಂಡು ಆಮೇಲೆ ಹೋಗ್ಬೇಕು ಅಂತಾರೆ. ಆದ್ರೆ ನಮ್ಮಲ್ಲಿ ನೀಟ್ ಆಗಿರ್ತಕ್ಕಂಥ ಕಂಪನಿ ಅಂದ್ರೆ ಅದು ವಿ-ಸ್ಟಾರ್ ಮಾತ್ರ. ಯಾಕೆಂದ್ರೆ ನೀವ್ ಯಾರಾದ್ರೂ ಫೋನ್ ನಲ್ಲಿ ಮಾತಾಡ್ಬೇಕಾದ್ರೆ ನೀವು ಫ್ರೀ ಇದ್ದೀರಾ ಅಥವಾ ಬಿಸಿ ಇದ್ದೀರಾ ಅಂತ ಕೇಳಕೋಬಾರ್ದು. ನೀವ್ ಈ ರೀತಿ ಕೇಳಿದ್ರೆ ನಾನು ಬಿಸಿ ಆಗಿದ್ದೀನಿ ಅಂತ ಕಾರ್ಯನಿರತ ಇದ್ದೀನಿ, ಅಥವಾ ನಾನು ನಂತರ ನಿಂಗೆ ಮಾತಾಡ್ತಿದ್ದೀನಿ ಅಂತ ಅದ್ರ ಮೇಲೆ ಅಷ್ಟಿಗೆ ಮಾಡ್ತಾರೆ. ನಮ್ಮ ಹತ್ರ ಯಾರು ಬರಲ್ಲ. 90% ಸತ್ಯ ಇದು. 90% ಜನ ಮಾಡೋದು ಹಿಂಗಿದೆ. ಸರ್ ಫ್ರೀ ಇದ್ದೀರಾ, ಇವತ್ತು ಏನೋ ವಿಷಯ ಹೇಳ್ಬೇಕಾಯ್ತು ಅಂದಾಗ ನೋ ಅಂತಾರೆ. ಆದ್ರೆ ಸೊ ಇಲ್ಲಿ ನಾನು ತುಂಬಾ ಸಲ ಹೇಳ್ತಾ ಇರ್ತೀನಿ, ಹೇಗೆ ಫೋನಲ್ಲಿ ಹೇಳ್ಬೇಕು ಅಂದ್ರೆ ಒಂದು ವಿಷಯ ತಿಳ್ಕೊಳ್ಳಿ. ಎಕ್ಸಾಂಪಲ್ ಈ ತರ ಮಾಡಿ. ಎಕ್ಸಾಂಪಲ್ ನೀವು ಸಡನ್ ಎಕ್ಸಾಂಪಲ್ ಯಾರಿಗೆ ಫೋನ್ ಮಾಡೋಣ? ಓಕೆ, ನಳಿನಿ ಮೇಡಮ್ ಫೋನ್ ಮಾಡ್ತಿದ್ದೆ ಅನ್ಕೊಳ್ಳೋಣ. ನಳಿನಿ ಮೇಡಮ್ ಬಗ್ಗೆ ನಾನು ಫೋನ್ ಮಾಡ್ಬೇಕಾದ್ರೆ ಫಸ್ಟ್ ಮೇಡಮ್ ಹೇಗಿದ್ದೀರಾ, ನಾನು ಯಾವತ್ತು ಮೇಡಮ್ ಅಂತಂದ್ರೆ ಮೇಡಮ್ ಅಂತ ಕರಿಬೇಕು. ಸರ್ ಅಥವಾ ನಳಿನಿ ಏನೋ ಸಮಾಚಾರ ಅಂತಂದ್ರೆ ಕಾಮನ್ ಆಗಿ ಹೇಳ್ಬೇಕು, ಸರ್ ಮೇಡಮ್ ಅಂತ ಹಾಗೆ ಸೇರ್ಸ್ಕೋಬಾರ್ದು. ಮತ್ತೆ ಏನ್ ಸಮಾಚಾರ, ಹೇಗಿದ್ದೀರಾ, ಊಟ ಆಯ್ತಾ, ತಿನ್ನಿ ಅಂತ ಕೇಳ್ತೀವಿ, ಈಗೆಲ್ಲ ಮಾಡ್ತೀವಿ. ಅಯ್ಯೋ ಏನ್ ಮಾಡೋದಪ್ಪ, ಮತ್ತೆ ಹೇಗ್ ಸಮಸ್ಯೆ, ಹೇಗಿದ್ಯಾ, ಮನೇಲಿ ಹೇಗಿದ್ದಾರೆ, ಅಮ್ಮ ಇದಾರೆ, ಅಪ್ಪ ಹೇಗಿದ್ದಾರೆ ಅಂದಾಗ ಅವ್ರು ಹೇಳ್ತಾರೆ, ಅಯ್ಯೋ ಏನ್ ಮಾಡೋದಮ್ಮ, ನಮ್ಗೆ ಅಪ್ಪನಿಗೂ ಹುಷಾರಿಲ್ಲ ಕಣೆ, ಅಮ್ಮಂಗೂ ಹುಷಾರಿಲ್ಲ, ಆಪರೇಷನ್ ಆಗ್ಬೇಕು ಅಂತಿದ್ದಾರೆ, ನೀವೇ ಸಖತ್ತು ಮಂಡಿದೆ ಅಂತಿದ್ದಾರೆ ಅವ್ರಿಗೆ. ಅಯ್ಯೋ ಆಪರೇಷನ್ ಮಾಡಿಸ್ಕೋದ್ರೆ ಬೇಡ ಅಂತಾರೆ ಇವರು, ಅವ್ರು ಭಯ ಪಡ್ತಾ ಇದಾರೆ. ಆದ್ರೆ ಎಲ್ರಿಗೂ ಅಮ್ಮನಿಗ ಚಿಕ್ಕಪ್ಪನಿಗೆ ಶುಗರು, ನನ್ನ ಗಂಡಗೆ ಶುಗರು, ಮೈಂಡಿನ ಸಮಸ್ಯೆ, ಅದೇನೋ ಸಮಸ್ಯೆ, ಅವ್ರಿಗೆ ಹಾರ್ಟಿನ ಸಮಸ್ಯೆ, ಈಗ ಎಲ್ಲ ಅಂದಾಗ ನಮ್ಗೆ ಏನ್ ಅರ್ಥ ಆಯ್ತು, ಅವ್ರಿಗೆ ಏನ್ ನೀಡ್ಸ್ಬೇಕಂತ ಅರ್ಥ ಆಯ್ತು ನಮ್ಗೆ. ಅಲ್ಲಿಗೆ ಇವನಿಗೆ ಬಿಸ್ನೆಸ್ ಬೇಡ, ನಮ್ಗೆ ಅವನಿಗೆ ಪ್ರಾಡಕ್ಟ್ ಅನ್ನ ಕೊಡ್ಬೇಕು ಅಂತ ಆ ನೀಡ್ಸ್, ಆ ಪಲ್ಸ್ ನಮ್ಗೆ ಅರ್ಥ ಆಯ್ತು, ಹೌದಲ್ವಾ? ಹಾಗೇನೆ ಕ್ಯಾಶುಯಲ್ ಮತ್ತೆ ಮಾಡ್ತಾನೆ ಫೋನ್ ಮಾಡಿದಾಗ, ಅದೇ ವ್ಯಕ್ತಿ ಮಾಡಿದಾಗ ಹೇಗಿದ್ಯಾ, ಏನ್ ಸಮಾಚಾರ, ಹೇಗಿದ್ದಾರೆ ಮೈಲೇನ್ ಅಂದಾಗ, ಅಯ್ಯೋ ಏನ್ ಹೇಳ್ದ, ಅಯ್ಯೋ ನಮ್ಗೆ ಸಾಕಾಗೋದ್ ಕಣ, ಏನ್ ಕಟ್ಟೋದು, ಆ ಸಾಲೋನು ಈ ಲೋನು, ಯಾಕಪ್ಪ ದುಡ್ಡು ಅಂತ ದೇವ್ರು ಮಾಡೋದ್ ಗೊತ್ತಿಲ್ಲ ಕಣ, ನಂಗೆ ಸಾಲ್ತಲ್ಲ, ಎಷ್ಟು ದುಡಿಮೆ ಮಾಡ್ರು ಸಾಲ್ತಲ್ಲ, ಯಜಮಾನ್ರು ದುಡಿಮೆ ನಂಗೆ ಸಾಲ್ತಲ್ಲ, ಜೀವನ ಮಾಡೋದಕ್ಕೆ ಕಷ್ಟ ಆಯ್ತು ನಂಗೆ, ತುಂಬಾ ಮಕ್ಳು ಓದಿಸ್ಬೇಕಣ್ಣ, ಫೀಸ್ ಕಟ್ಟಿಲ್ಲ ನಾನು, ಮಗು ಫೀಸ್ ಕಟ್ಟಬೇಕು, ಆಟಿಕೆ ಕೊಡ್ತಾ ಇಲ್ಲ ನಂಗೆ, ಅಲ್ಲಿ ಚೀಟಿ ಕಟ್ಟಬೇಕು, ನಮ್ಗೆ ಸಾಕಾಗ್ಬಿಟ್ಟಿದ್ ಕಡೆ, ಹಬ್ಬ ಹುಷಾರಿಲ್ಲ, ಮಾತಾ ಕೊಡ್ಬೇಕು, ಎಲ್ಲ ಸಾಕಾಗಿದ್ ಕಡೆ ನನಗೆ. ಏನಾದ್ರು ಜಾಬ್ ಮಾಡೋದ್ರೆ ನಮ್ಮ ಯಜಮಾನ್ರು ಬೇಡ ಅಂತಾರೆ, ಏನ್ ಮಾಡೋದು, ತಲೆ ಕೆಟ್ಟ ಕಡೆ ನನಗಂತ ಅಂದಾಗ ನೀವು ಈ ತರ ಟೆಕ್ನಿಕ್ ಅನ್ನ ಬಳಸ್ಕೊಂಡ್ರೆ ಅಲ್ಲಿ ನಮ್ಗೆ ಪಾಸಿಟಿವ್ಸ್ ಬರುತ್ತೆ. ಯಾಕೆ ಗೊತ್ತಾ, ಒಂದ್ ಹೇಳ್ಬೇಕು, ಹಾಗಂದಾಗ ನೀವು ದನಿಗೂಡಿಸ್ಬೇಕು. ಅಯ್ಯೋ ನಾನು ಈ ಕಡೆ ನಮ್ಮಲ್ಲಿ ಯಜಮಾನ್ರು ಪಾಪ ಅವರು ದುಡಿಮೆ ಮಾಡ್ತಾರೆ, ಮತ್ತೆ ನೈಟ್ ಅವ್ರು ಓಟಿ ಮಾಡ್ಕೊಬರ್ತಾರೆ, ಅದ್ರಲ್ಲಿ ಅವ್ರು ಸಂಬಳ ಸಾಲ್ತಲ್ಲ ಕಡೆ, ನಂಗೆ ಬಾರಿ ನೋವು ಹೋಗುತ್ತೆ, ಪಾಪ ಅವರು ಸುಸ್ತು ಅನ್ನಲ್ಲ ಏನಿಲ್ಲ, 10 ಗಂಟೆಗೆ ಕೆಲಸ ಮಾಡ್ತಾರೆ, 5 ಗಂಟೆಗೆ ಒಂದು ಜಾಬ್ ಬಿಡ್ತಾರೆ, ಮತ್ತೆ ಇನ್ನೊಂದು ಜಾಬಿಗೆ ಹೋಗ್ತಾರೆ 6 ಗಂಟೆ ಮೇಲೆ, 1 ಗಂಟೆ ರೆಸ್ಟ್ ಅಲ್ಲ ಪಾಪ. ನಮಗೋಸ್ಕರ ನಮ್ಮ ಮಕ್ಕಳು, ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಅಂತ ತುಂಬಾ ಕಷ್ಟ ಪಡ್ತಿದ್ದಾರೆ. ಇವ್ರಿಗೆ ನಾವು ಏನಾದ್ರು ಒಂದು ಸಾಥ್ ಕೊಡ್ಬೇಕು, ಏನಾದ್ರು ಒಂದು ಒಳ್ಳೆ ಮಾಡ್ಬೇಕು ಅಂದ್ರೆ ಏನ್ ಮಾಡೋಕೋರು ಬಂಡಾಡಬೇಕು, ಲಕ್ಷ ಬೇಕು ಅಲ್ವಾ? ಏನ್ ಮಾಡೋಕು ಲಕ್ಷ ಬೇಕು. ಒಂದೇನೋ ಅಂಗಡಿ ಮಾಡ್ಬೇಕು, ಲಕ್ಷ ಬಂಡಾಡಿಸ್ಕೊಡ್ಬೇಕು. ಈಗೆಲ್ಲ ನೋಡಿದಾಗ ಹೆಂಗ್ ಬಿಸಿನೆಸ್ ಆಗತ್ತೋ ಇಲ್ವೋ, ಲಾಸ್ ಹತ್ರ ಏನ್ ಮಾಡೋದಂತ ನಂಗೂ ತಲೆ ಒಂಥರ ಏನ್ ಮಾಡೋದು ಸಾಕಾಯ್ತು ಕಣೆ. ಈ ತರ ಇದ್ದಾಗ ನೋಡಿ, ನಂಗೊಂದು ಈಗ ಫ್ಲಾಶ್ ಆಯ್ತು. ನಾನು ಒಂದು ವರ್ಷದ ಹಿಂದೆ ನನ್ನ ಫ್ರೆಂಡ್ಸ್ ಒಬ್ರಿಗೆ ಹೇಳಿದ್ದೆ, ಯಾವಾರ ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ ಇದ್ರೆ ಹೇಳು, ಸೊ ಮನೇಲೆ ಕುತ್ಕೊಂಡ್ ಮಾಡಂತಿದ್ದಾರೆ ಹೇಳು ಅಂತ ಹೇಳಿದೆ. ಅವರು ಸರ್ ಒಬ್ರು ತುಂಬಾ ಜನಕ್ಕೆ ಜಾಬ್ ಕೊಟ್ಟಿದ್ದಾರೆ, ತುಂಬಾ ಜನಕ್ಕೆ, ಸಾವಿರಾರು ಜನಕ್ಕೆ ಜಾಬ್ ಕೊಟ್ಟಿದ್ರೆ ₹1 ತೊಗೊಳಲ್ಲ, ₹1 ಏನ್ ತೊಗೊಳಲ್ಲ ಅವರು. ಸೊ ಅವ್ರ ಜಾಬ್ ತಗೊಂಡ ವ್ಯಕ್ತಿಗಳು ತುಂಬಾ ಜನ, ತುಂಬಾ ಬಹು ಬೆಳೆದಿದ್ದಾರೆ, ತುಂಬಾ ಹೆಲ್ಪ್ ನೇಚರು. ಅವ್ರ ಸರ್ನ ನಾನು ಒಂದ್ಸಲ ಕಳಸ ಹೇಳಿದ್ದೆ. ಅವರು ಕಳೆದ ವಾರ ನಂಗೆ ಒಂದು ಫೋನ್ ಮಾಡಿದ್ರು, ಈ ತರ ವೇಕೆನ್ಸಿ ಇದೆ, 2 ವೇಕೆನ್ಸಿ ಇದೆ, ಯಾರು ಪಾರ್ಟ್ ಟೈಮ್ ಫುಲ್ ಟೈಮ್ ಮನೇಲೆ ಕುತ್ಕೊಂಡ್ ಮಾಡಂತ ಯಾರು ಇದ್ರೆ ಹೇಳು ಅಂತ ಹೇಳಿಕ್ಕೆ, ನನಗೆ 2 ವೇಕೆನ್ಸಿ ಅಂತ ಹೇಳಿದ್ರಲ್ಲ,
ಏನ್ ಮಾಡೋದು ನಂಗೆ ಬೇಕಾದ್ರೂ ಒಂದೇ ಅಲ್ವಾ, ಯಾರೇ ಕೊಡೋದು ತುಂಬಾ ಯೋಚನೆ ಮಾಡ್ತಿದ್ದೆ ನನಗೆ. ಆದ್ರೆ ನಂಗೆ ತಕ್ಷಣ ನೆನಪಾಗಿದ್ದು ನೀನು. ನಿನ್ ಕಷ್ಟ ಬೇರೆ ಅಲ್ಲ, ನನ್ ಕಷ್ಟ ಬೇರೆ ಅಲ್ಲ. ಆದ್ರೆ ನಾನು ನನ್ನ ಹತ್ರ ಎಷ್ಟೋ ಜನ ಫ್ರೆಂಡ್ಸ್ ಇದ್ರು, ಅವ್ ಎಷ್ಟೋ ಜನ ಪರಿಚಯ ಇದ್ರು, ನಾನು ನನ್ನ ಇಡೀ ನೆಂಟರುಗಳಲ್ಲಿ ನಮ್ಮ ಫ್ರೆಂಡ್ಸ್ ಗಳಲ್ಲಿ ಮೊದಲ ಆದ್ಯತೆನ ನಾನು ನಿಂಗೆ ಕೊಡ್ತಾ ಇದೀನಿ. ನೀನು ಈ ಸಂಡೇ ಬರಕ್ಕೆ ರೆಡಿ ಇದೀಯಾ, ಫ್ರೀ ಇದೀಯಾ ಮೊದ್ಲು ನಂಗೆ ಹೇಳು. ಯಾಕೆಂದ್ರೆ ನೀನ್ ಬಂದಿಲ್ಲ ಅಂದ್ರೆ ನಾನು ನಿಂಗೆ ಬೇರೆ ಆಪ್ಷನ್ಸ್ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಸರ್ಗೆ ನಾನು ಮಾತು ಕೊಟ್ಟಿದ್ದೀನಿ, ಇಬ್ರಿಗೂ ವೆಹಿಕಲ್ಸ್ ಬೇಕೇ ಬೇಕು, ನಾನು ಮ್ಯಾನೇಜ್ ಮಾಡ್ತೀನಿ, ನನ್ನ ಫ್ರೆಂಡ್ಸ್ ಕರ್ಕೋಬೋದು ಅಂತ ಹೇಳಿದೀನಿ. ಅಲ್ಲಿ ನನಗೆ ಸುಳ್ಳು ಆಗ್ಬಾರ್ದು, ನನಗೆ ಅಲ್ಲಿ ಬೋಗಸ್ ಆಗ್ಬಾರ್ದು. ಹೀಗೆ ಹೇಳಿ ಕನ್ಫರ್ಮ್ ಮಾಡು. ನಾನು ಇವತ್ತು ಗುರುವಾರ ಹೇಳ್ತೀನಿ ಕೇಳು, ನಿಂಗೆ ಸಂಡೇ ಬರಕ್ಕೆ ನೀನು ಫ್ರೀ ಇದೀಯಾ? ನಿನ್ನ ಲೈಫಿಗೋಸ್ಕರ, ನಿನ್ನ ಜೀವನಕ್ಕೋಸ್ಕರ, ನಿಮ್ ಗಂಡ ಮಕ್ಳಿಗೋಸ್ಕರ ನಿನ್ ಲೈಫಲ್ಲಿ ಒಂದು ಅವಕಾಶ ತಗೋ, ಒಂದು ಅವಕಾಶ ಫ್ರೀ ತಗೋ ಅಲ್ವಾ ಅನ್ಬೇಕು. ಒಂದ್ ನಿಮಿಷ ಯಾವ್ದೋ ಫೋನ್ ಬರ್ತಿದೆ ಅಂತ ಮತ್ತೆ ನಿಂಗೆ ಡ್ರಾಪ್ ಮಾಡ್ಬೇಕು, ಮತ್ತೆ ಮಾಡ್ತೀನಿ ಕಣೆ ಅನ್ಬೇಕು. ಅಲ್ಲಿಗೆ ಫೋನ್ ಇಟ್ಟಂಗಾಯ್ತು, ಮತ್ತೆ ಮಾಡ್ತಿರ್ತೆ ಹೇಳಂಗು ಒಂದು ಪರ್ಮಿಷನ್ ತಗೊಂಡಾಯ್ತು ಅಲ್ವಾ. ಸುಮ್ನೆ ಫೋನ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಮತ್ತೆ ಆಮೇಲೆ ಏನ್ ಸಮಾಚಾರ ಏನ್ ಮಾಡೋದು, ಫೋನ್ ಅಷ್ಟೇ. ಈಗ ನಾಳೆ ಒಂದ್ ಧಾರಾವಾಹಿ ಬರುತ್ತಂದ್ರೆ ಒಂದ್ ಚಿಕ್ಕ ತುಣುಕ್ ತೋರಿಸ್ತಾರೆ, ಚಾಕ್ ತೋರ್ತಾನೆ, ಚಾಕ ಚುಚ್ಚಪುತ್ತಾನೆ, ಢಂಡ 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 ಅಂತ ಬರುತ್ತೆ. ಅಲ್ಲಿಗೆ ಮುಗೀತು, ನಾಳೆಗೆ ಮುಂದುವರಿಯುತ್ತದೆ ಅಂತ ಬರುತ್ತೆ. ಅಲ್ಲಿಗೆ ಏನ್ ಬಂತು ನಿಮ್ಗೆ ಅಟ್ರಾಕ್ಟ್ ಬಂತು, ಅಯ್ಯೋ ನಾಳೆ ಏನಾಗುತ್ತಪ್ಪ, ನಾಳೆ ನೋಡ್ಲೇಬೇಕು ಅಂತ ಬರುತ್ತೆ. ಅವ್ನು ಚುಚ್ಚ ನೋಡಲ್ಲ. ಸೊ ಈ ತರ ಅವ್ರ ಕ್ಯೂರಿಯಾಸಿಟಿ ಹುಟ್ಟಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಅವ್ರಿಗೆ ಮತ್ತೆ ಶುಕ್ರವಾರ ಫೋನ್ ಮಾಡ್ಬೇಕು, ಅಯ್ಯೋ ನಮ್ಮ ಯಜಮಾನ್ರು ಫೋನ್ ಮಾಡ್ಬೇಕಂದ್ರೆ ಏನು ಕೀ ಎಲ್ಲಿ ಇಟ್ಟಿದೆ ಅಂತ ಕೇಳಕ್ ಫೋನ್ ಮಾಡ್ರು, ಹಾಗೆ ಫೋನ್ ಮಾಡಿದೆ. ಮತ್ತೆ ಏನಿಲ್ಲ, ನೀನು ಸಂಡೇ ಅಲ್ವಾ ಬರ್ತಿಲ್ವಾ, ಗ್ಯಾರಂಟಿ ಅಲ್ವಾ ನಿಂದು? ಓಕೆ ಬರ್ಬೇಕಾದ್ರೆ ನೀನ್ ಗೊತ್ತಾ, ಆಧಾರ್ ಕಾರ್ಡ್ ತಗೊಂಡ್ಬಿಡು, ಒಂದ್ ಕೆಲಸ ಮಾಡು ತಗೊಂಡ್ಬಿಡು, ಆಮೇಲೆ ಆದಷ್ಟು ಬೇಗ ಹೊಡೋಣ ಅಂದ್ಬಿಟ್ಟು ಒಂದು ನಿಮಿಷಕ್ಕೆ ಮತ್ತೆ ನಮ್ಮ ಮಗ ಅಪ್ಪ ಅಮ್ಮ ಮಾಡ್ಬಿಟ್ಟು ಫೋನ್ ಡ್ರಾಪ್ ಮಾಡ್ಬೇಕು, ಮತ್ತೆ ಮಾಡ್ತೀನಿ ಕಣಿಸಿರು, ಬೇಜಾರ್ ಮಾಡಿಕೊಡ ಪ್ಲೀಸ್ ಅಂದ್ಬಿಟ್ಟು ಇಟ್ಬಿಡ್ಬೇಕು. ಮತ್ತೆ ಶನಿವಾರ ಮತ್ತೆ ಇಲ್ಲ ಕಣ ಫೋನ್ ಮಾಡ ಅಂದ್ರೆ ಮತ್ತೆ ನಂಗೆ ಟೈಮ್ ಸಿಕ್ಕಿಲ್ಲ ಕಣ ನಂಗೆ, ಮತ್ತೆ ಫೋನ್ ಮಾಡ್ಬೇಕು. ನಾಳೆ ಬೆಳಿಗ್ಗೆ ರೆಡಿ ಇದೆಯಲ್ವಾ, ನಾಳೆ ಬೆಳಿಗ್ಗೆ ಬೇಗನ ನೀನ್ ತಿಂಡಿ ಕಾಯಕ್ ಹೋಗ್ಬಿಡ ಕಣೆ, ಬೇಕಾ ಅಲ್ಲೇ ಮಾಡೋಣ, ತೊಂದ್ರೆ ಇಲ್ಲ, ನೀನ್ ಬೇಗ ಹೊರಬಿಡು ಆಯ್ತಾ. ಇದು ಕನ್ಫರ್ಮೇಶನ್, ಒಂದು ಕನ್ಫರ್ಮೇಶನ್ಸ್. ನಂಗಂತೂ ಖುಷಿ ಆಗ್ತಿದೆ, ನಂಗೆ ನಿದ್ದೆ ಬರ್ಲಕ್ಕ ನಂಗೆ. ಮೋಸ್ಟ್ ಆಫ್ ಆಲ್ ನನ್ನ ಅನಿಸುತ್ತೆ ನಂಗೆ ಏನೋ ನನ್ನ ಮುಂದೆ ಆಗೋದು ನಮ್ಮ ಮನಸ್ಸಿಗೆ ಬಂದ್ಬಿಡು ಕಣೆ. ನಂಗೆ ಈ ಜಾಬ್ ಗ್ಯಾರಂಟಿ ಸಿಗುತ್ತೆ ಅಂತ ನಂಗೆ ಮನಸ್ಸಿಗೆ ಬಂತು. ಇಲ್ಲ ಕಣೆ, ನಮ್ ಕಷ್ಟಕ್ಕೆ ದೇವರು ಎಲ್ಲೋ ಕಡೆ ನಮ್ಗೆ ಒಳ್ಳೆ ಕಡೆ ಕೈ ಇಡ್ತಿದ್ದೇನೆ. ಇಲ್ಲ ಕಣೆ, ಕಷ್ಟನ ಸುಖನ ಮಾಡೋದು ಕಣೆ. ನನ್ಗೆ ಯಾಕೋ ನಂಗೆ ಇಷ್ಟ ಆಗ್ತದೆ, ಯಾಕೋ ಒಂದು ಕೇಳೋದಿಲ್ಲ, ಆದ್ರೆ ನಂಗೆ ಮನ್ಸು ಹೇಳ್ತಿದೆ ಒಳ್ಳೆ ಜಾಬ್ ಸಿಗ್ತಿದೆ ನನಗೆ, ಮಾಡೋಣ ಇದೊಂದು ಒಳ್ಳೇದಿಗೆ ಕೊಡ್ತೀನಿ ಕಣ ಮನೆಗೆ ಮಾಡ್ಕೊಂಡು ಹೋಗು ಅಂತಂದ್ರು. ಆದ್ರೆ ಅವ್ರು ನಮ್ಗೆ ಒಳ್ಳೆ ಮಾಡ್ಬೇಕು ಅಂತ ಒಳ್ಳೆ ಕೊಡ್ತಾ ಇರ್ಬೇಕಾದ್ರೆ ಒಂದ್ಸಲ ವಿಷಯ ತಿಳ್ಕೊಬರೋಣ ಬಾ, ಒಂದ್ಸಲ ಸಂಡೇ ವಿಷಯ ತಿಳ್ಕೊಬರೋಣ ಬಾ. ನನಗೆ ಇಷ್ಟ ಆದ್ರೆ ನಾವು ಅದರಲ್ಲಿ ಜನಿಗಾಗಿ ವರ್ಕ್ ಮಾಡೋಣ, ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ಮಾಡೋಣ ಅಲ್ವಾ. ನಮ್ಗೆ ಇಷ್ಟ ಆಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಕರ್ಕ ಬರ್ಬೇಕು, ಕನ್ಫರ್ಮೇಶನ್ ಮಾಡ್ಕೊ ಬರ್ಬೇಕು. ಇದು ನಿಜ ನಿಮ್ಮನ್ನ ಮಾಲಿಸ್ಕೊಡತ್ತೆ. ಆದ್ರೆ ಅವ್ರನ್ನ ಲಾಕ್ ಮಾಡ್ಕೊಳ್ತಾ ಇದೀರ ಅಂತ, ಲಾಕ್ ಮಾಡ್ಕೊಂಡ್ರೆ ಖಂಡಿತ ಬರ್ತಾರೆ. ಇದು ಮಾಡಲ್ಲ ಅಂದ್ರೆ ನೀವು ಬೆಳೆಯಕ್ಕಾಗಲ್ಲ, ಹೌದಲ್ವಾ. ಸೊ ಇದು ನಿಜಲು ಮೈಗೆ ಕೊಡುತ್ತೆ. ಆಮೇಲೆ ಕರ್ಕ ಬರ್ತೀರಾ, ಕರ್ಕವನ್ನು ಕೂರ್ಸ್ಕೊಳ್ತೀರಾ, ಕೂರ್ಕೊಂಡ ತಕ್ಷಣ ಅಲ್ಲಿ ಸೊ ಹೆಲ್ತ್ ಪ್ರೋಟೀನ್ ಕೊಡ್ಬೇಕಾರೆ ನೀವು ವೆರಿ ಎಕ್ಸೈಟ್ಮೆಂಟ್ ಕೂತ್ಕೋಬೇಕು, ಖುಷಿ ಕೂತ್ಕೋ. ಅಯ್ಯೋ ಎಷ್ಟು ಜನ ತಲೋನಿ ಈ ನಮ್ಮ ಅಮ್ಮಗೆ ಸಮಸ್ಯೆ ಇದೆ ಕಣೆ, ಮಗು ಕೊಡ್ಸ್ಬೇಕಣೆ ಅಂತ ಮಾಡ್ಬೇಕು, ಜೋರು ನಮ್ಮ ಅಮ್ಮ ಸಮಸ್ಯೆ ಕೊಡಬೇಕ ಅಂತ ಅನ್ಬಾರ್ದು. ನಿಧಾನಕ್ಕೆ ಅಲ್ವಾ, ನಮ್ಮ ಅಮ್ಮಗಳೇ ವೆರಿ ಗುಡ್ ಸೂಪರ್ ಅನ್ಬೇಕು, ಅವ್ರ ಕೈ ಶೇಕ್ ಇಟ್ಕೊಳ್ಬೇಕು. ಹುಡುಗಿಯರೇ ಶೇಕ್ ಇಟ್ಕೊಂಡ್ಬಾರ್ದು, ರಾಂಗ್ ಆಗ್ಬಿಡುತ್ತೆ. ಆದ್ರೆ ಹುಡುಗಿಯರೇ ಹುಡುಗಾದ್ರೆ ಖುಷಿಯಿಂದ ಹ್ಯಾಪಿನೆಸ್ ನೀವು ಆ ಮೂಮೆಂಟ್ಸ್ ಅನ್ನ ಎಂಜಾಯ್ ಮಾಡ್ತಾ ಇರ್ಬೇಕು. ಬಿಸ್ನೆಸ್ ಟೈಮ್ ಅಂದಾಗ ಖುಷಿ ಇರ್ಬೇಕು. ಸಿಗುತ್ತಾ ಅವು ಸೂಪರ್ ಚಾಪ ಹೊಡಿಬೇಕು ನೀವು. ಮತ್ತೆ 7:30 ಏಳು ತಂದಿದ್ರ ವೆರಿ ಗುಡ್, 1 ವಾರ ಕೇಳುವ್ರೆ ವಾವ್ ಅಂತ ಖುಷಿನ ಎಂಜಾಯ್ ಮಾಡ್ಬೇಕು. ಪ್ರತಿ ಮೂಮೆಂಟ್ಸ್ ಅನ್ನ ನೀವು ಯಾವ ಚಪ್ಪಾಳೆ ಹೊಡಿಬೇಕು ಅನ್ಸ್ತಾ ಕಂಜೂಸ್ ಮಾಡ್ದಂಗೆ, ಯಾರ ನಿರ್ದೇಶನ ಹೇಳಿದಾಗೆ ಹೊಡಿಬೇಕು, ಎಂಜಾಯ್ ಮಾಡ್ಬೇಕು. ಈ ತರ ಮಾಡಿ ಫ್ರೆಂಡ್ಸ್, ಖುಷಿ ಪಡ್ತಾನೆ. ಇವನ್ ಎಷ್ಟು ಖುಷಿ ಇದ್ದಾನೆ. ಆಗ ರೋಡ್ ಸಕ್ಕ ಬರ್ತಾರೆ ಎಲ್ಲ, ಲಾಸ್ಟ್ಗೆ ಯಾರಿಗೆ ಬಿಸ್ನೆಸ್ ಇಷ್ಟ ಆಯ್ತು ಬನ್ನಿ ಸ್ಟೇಜ್ ಅಂತ ಅಂದಾಗ ಕರೆದಾಗ ನೀವು ಅಲ್ಬೇಕು, ಸರ್ ನನಗಿಂತ ನನ್ನ ಫ್ರೆಂಡ್ ಬೆಳಿಬೇಕು ಸರ್, ಹೋಗಿ ನೀನ್ ಮುಂದಕ್ಕೆ ಹೋಗು ಅಂತ ಕಲಿಸ್ಬಿಟ್ಟು, ಸರ್ ನನಗಿಂತ ಹೆಚ್ಚಿಗೆ ನನ್ನ ಫ್ರೆಂಡ್ ಬೆಳಿಬೇಕು ಸರ್, ನನ್ನ ಫ್ರೆಂಡ್ ಇಬ್ರು ಜನ ಐತೆ ಸರ್, ಇಬ್ರು ವರ್ಕ್ ಮಾಡ್ತೀವಿ ಅನ್ಬೇಕು. ಆಲ್ರೆಡಿ ಜನ ಹೇಳ್ತಾರ, ಆದ್ರೆ ಹೇಳಬೇಕು, ನನ್ನ ಫ್ರೆಂಡ್ ನನ್ನ ಬಿಡ್ರೆ ಕಿಂತ ಹೆಚ್ಚಿಗೆ ನನ್ನ ಫ್ರೆಂಡ್ ಬಿಡದೆ ನಾನ್ ಹೆಚ್ಚು ಫಸ್ಟ್ ನ ಖುಷಿ ಪಡ್ದೆ ಸರ್. ಅವ್ರ ಸಮಸ್ಯೆ ಬೇರೆಲ್ಲ, ನನ್ನ ಸಮಸ್ಯೆ ಬೇರೆಲ್ಲ, ನನಗೆ ಅವ್ರ ಮುಖ್ಯ, ಅವ್ರು ಬೇಕು ಅನ್ಬೇಕು. ಅದಕ್ಕಿಂತ ಹೆಚ್ಚಿಗೆ ರೌಂಡ್ಸ್ ಕೂತಾಗ 1 ಇಂಚ್ ನಿಮ್ಮ ಅಪ್ಲೈನ್ಸ್ ಅನ್ನ 1 ಇಂಚ್ ಮೇಲೆ ಇಡ್ಬೇಕು. ಮೇಡಮ್ ಏನ್ ಗೊತ್ತೇ ಇವ್ರ ಸರ್, ಹೆಂಗ್ ಗೊತ್ತಾ ಇವರು ನಿಜಲು ನಮ್ಮ ಇಡೀ ಒಂದು ಕರ್ನಾಟಕ CM ಎಷ್ಟು ಮುಖ್ಯನೋ ಇವರು ಅಷ್ಟು ಮುಖ್ಯ. ಈ ಕಂಪನಿಗೆ ಡೈಮಂಡ್ ಇರತಕ್ಕಂತ ಇವರು ಡೈಮಂಡ್ ಎಕ್ಸಿಕ್ಯೂಟಿವ್ ಅಂತ ಸ್ವರ್ಣ ವ್ಯಕ್ತಿ,
ಇವರು ಸಿಗಲ್ಲ, ತುಂಬಾ ಕಡಿಮೆ. ಇವತ್ತು ಲಕ್ಕಿಲಿ ನಮ್ಗೆ ಸಿಕ್ಕಿದರೆ, ಇವತ್ತು ಏನೋ ಅವತ್ತು ನಮ್ ಸರ್ ಹೇಳಿದ್ಕೆ ಇವತ್ತು ಲಕ್ಕಿಲಿ ಸಿಕ್ಕಿದ್ದಾರೆ, ನಿಜರು ಖುಷಿ ಆಗುತ್ತೆ ಇವ್ರ ಬಗ್ಗೆ ಹೇಳಕ್ಕೆ. ಇವರು ಸರಳ ವ್ಯಕ್ತಿ, ಜೊತೆಗೆ ತುಂಬಾ ಜನಕ್ಕೆ ಸಾರ್ವಜನಿಕರಿಗೆ ಜಾಬ್ ಅನ್ನು ಕೊಟ್ಟು ಇವತ್ತು ನಮ್ಮೆಲ್ಲ ಸಾಕು ಸಲ್ಲಿಸ್ತಾ ಇದ್ದಾರೆ. ಸುಮಾರು ಜನ ಒಂದು ಅವಕಾಶನ, ಸರ್ ಇವ್ರಿಗೆ ಒಂದು ಅವಕಾಶ ಕೊಡಿ ಸರ್ ನನ್ನ ಫ್ರೆಂಡ್ಸಿಗೆ ಅಂತ ಅಂದ್ಬಿಟ್ಟು ಪರಿಚಯ ಮಾಡ್ಕೊಡು. ಸರ್ ಇವ್ರ ಹೆಸರು ಸೋನ್ಸೋ ನಳಿನಿ ಪ್ರಕಾಶ್ ಅಂತ, ಇವರು ತುಂಬಾ ಆಕ್ಟಿವ್ ಪರ್ಸನ್ ಸರ್. ಜೂನ್ ಅಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಜೂನ್ ಅಲ್ಲಿ ಅವಕಾಶ ಸಿಕ್ಕಿಲ್ಲ, ಇವತ್ತು 1-3 ಅವಕಾಶ ಸಿಕ್ಕಿದೆ, ಇವತ್ತು ಚಾನ್ಸ್ ಬೇಡ ಅಂತ ನನ್ನೊಟ್ಟಿಗೆ ಇವ್ರು ಸಾಥ್ ಕೊಡ್ತಾ ಇದ್ದಾರೆ ಸರ್. ಇವ್ರೊಟ್ಟಿಗೆ ನಾನು ನಿಂತು ಇಡೀ ಇವ್ರ ಕಾಂಟ್ಯಾಕ್ಟ್ ನನ್ನ ಕಾಂಟ್ಯಾಕ್ಟ್ ಹಾಕೊಂಡು ಇಡೀ ಕನ್ನಡದಲ್ಲಿ ರೌಂಡ್ ಶೋ ಮಾಡಿಸ್ತಾರೆ ಸರ್. ನಾನಂತ ಇವ್ರನ್ನ ಒಳ್ಳೆ ಮಟ್ಟ ಬೆಳೆಸ್ಕೊಡ್ತೀನಿ, ಚೆನ್ನಾಗಿ ಕೆಲಸ ಕಳ್ಸ್ಕೊಡ್ತೀನಿ, ನನ್ನೊಟ್ಟಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕು ಸರ್, ಒಳ್ಳೆ ವ್ಯಕ್ತಿ ಸರ್ ಅಂದ್ಬಿಟ್ಟು ಒಂದು 2 ಇಂಚ್ ಮ್ಯಾಕ್ ಇಟ್ಕೊಂಡು ಪರಿಚಯ ಮಾಡ್ಕೊಂಡು ಇಷ್ಟೇ. ಜಾಸ್ತಿ ಹೊಗಳಬಾರ್ದು, ಜಾಸ್ತಿ ಹೊಗಳಬಿಟ್ರೆ ಎಷ್ಟೋ ಜನ ಕಾಮ್ ಕಳಕ್ಬಿಟ್ಟು ಹೇಳು ಆಮೇಲೆ ಮಾಡ್ತಾರೆ. ಅವೆಲ್ಲ ಮಾಡಿಸ್ಬಾರ್ದು, ಆ ಸೀನಿಗೆ ಹೋಗ್ಬಾರ್ದು. ಎಷ್ಟು 1 ಇಂಚ್ ಸಾಕು, ಇಟ್ಟು ಬಿಡು, ಕೈ ಬಿಡ್ಬೇಕು. ಓಕೆನಾ? ಇಷ್ಟು ಮಾಡಿ 100% ಗೆಲ್ತೀರಾ. ನೆಕ್ಸ್ಟ್ ಟಾಪಿಕ್ ಬರ್ತೀನಿ. ಓಕೆ, ನಾನು ಹೇಳುವ ಮಾತುಗಳು ನಿಮಗೆ ಕೇಳ್ತಾ ಇದೆಯಾ ಎಲ್ರಿಗೂ? ಇದು ಟಾಪಿಕ್ ಅಲ್ಲ, ನಾನು ಹೇಳ್ತಿರೋದು. ನನ್ ಮಾತು ಕೇಳ್ತಿದ್ಯಾ? ಯಾರು ಮನಿಕೆ ಬಿಡಿ. ನೆವರ್ ಟಾಕ್ ಇನ್ ಹೆಸಿಟೇಷನ್ಸ್. ನಾವೆಲ್ಲರೂ ಮಾಡೋದಿದೆ ತಪ್ಪನ್ನ. ಅಂದ್ರೆ ಡೋಂಟ್ ಹೆಸಿಟೇಟ್ ವೈಲ್ ಟಾಕಿಂಗ್ ಸಮ್ ಒನ್, ಆಲ್ವೇಸ್ ಸ್ಪೀಕ್ ವಿತ್ ಕಾನ್ಫಿಡೆನ್ಸ್ ಅಂತ ಎಂಥೂಸಿಯಾಸಮ್. ಅಂದ್ರೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ನಾವು ಯಾವುದೇ ಕಾರಣಕ್ಕೂ ನಾವು ಬಡವರು ಯಾಕೆ ಬೆಳೆದಿಲ್ಲ ಅಂದ್ರೆ, ಬಡವರು ಯಾಕೆ ಬೆಳೆಯಕ್ ಆಗ್ತಲ್ಲ ಅಂದ್ರೆ ಇದೇ ಉದ್ದೇಶ ಫ್ರೆಂಡ್ಸ್. ಯಾಕೆ ಗೊತ್ತಾ? ಒಂದು ವಿಷಯ ಬಂತು ಅಂದ್ರೆ, ಒಂದು ವಿಚಾರ ಬಂತು ಅಂದ್ರೆ ನಾವು ನಾಚಿಕೆ ಜಾಸ್ತಿ ಪಡ್ತೀವಿ. ಇವೆಲ್ಲ ನಮ್ಗಲ್ಲ, ಅಯ್ಯೋ ನಾನ್ ಹೇಳ್ಬೇಕಾ, ನಾನ್ ರಾಯಲ್ ಫ್ಯಾಮಿಲಿ, ನಮ್ಮಪ್ಪ ಯಾರು ಅಂಬಾನಿ, ನಮ್ ಮುತ್ತಾತ ಅದಾನಿ, ನಮ್ ಅವ್ರ ತಾತ ಟಾಟಾ ಬಿರ್ಲಾ, ಅವರೆಲ್ಲ ಇವರೆಲ್ಲ ಹಿಂಗ್ ಥಿಂಕ್ ಮಾಡ್ತಾರೆ. ಯಾರಿಗೆ ನಾಚಿಕೆ ಸ್ವಭಾವ ಇರುತ್ತೆ ಅವ್ರು ಬೆಳೆಯಕ್ಕಾಗಲ್ಲ ಇಂಡಸ್ಟ್ರಿಯಲ್ಲಿ, ಯಾವ್ದೇ ಇಂಡಸ್ಟ್ರಿಯಲ್ಲಿ ಬೆಳೆಯಕ್ಕಾಗಲ್ಲ. ನಾಚಿಕೆ ಒಳಗಿಂದ ಆಚಿಕೆ ಫ್ರೆಂಡ್ಸ್, ಅವ್ ಬಿಡ್ಬೇಕು ಫ್ರೆಂಡ್ಸ್. ಇವತ್ತು ಟೊಮೊಟೊ ಮಾಡ್ತಾರೆ, ಸಾಂಬಾರ್ ಸೊಪ್ಪು ಮಾಡ್ತಾರೆ, ದುಡ್ಡು ಬರುತ್ತಂದ್ರೆ ಏನ್ ಬೇಕಾದ್ರು ಮಾಡ್ತಾರೆ. ಇವತ್ತು ಅಂಬಾನಿ ಅದಾನಿ ಅವ್ರು ಯಾರಿಗೂ ನಾಚಿಕೆ ಅಲ್ಲ. ಇವತ್ತು ಎಲ್ಲದರಲ್ಲೂ ಲಾಭ ನೋಡಕ್ ಇಷ್ಟಪಡ್ತಾರೆ. ನಾವು ಇವತ್ತು ನಮ್ಮ ಉದ್ಧಾರಕ್ಕೋಸ್ಕರ ಒಂದು ವೆಲ್ನೆಸ್ ಬಂದಿದೆ, ಆ ಪ್ರಾಡಕ್ಟ್ ನ ಆಚರಣೆ ಪ್ರಚಾರ ಮಾಡು, ದುಡ್ಡು ಸಿಗುತ್ತೆ, ಸಾವಿರ ಕೋಟಿ ದುಡ್ಡು ಬರೋದು. ನೀವು ಲೈಫ್ ಅಲ್ಲಿ ಒಂದು ಬದಲಾವಣೆ ಆಗ್ತೀಯಾ, ಲೈಫ್ ಅಲ್ಲಿ ಕರೋಡ್ಪತಿ ಆಗ್ತೀಯಾ, 4 ಜನಕ್ಕೆ ಉದ್ಯೋಗ ಕೊಡ್ತೀಯಾ, ಸಾರ್ವಜನಿಕ ಇವತ್ತು ಆರೋಗ್ಯ ಕೊಡ್ತೀಯ ಅಂದ್ರೆ ನಮ್ಗೆ ಇವೆಲ್ಲ ಆಗಲ್ಲ ಸರ್, ಆಗ್ಬರಲ್ಲ ಸರ್. ನಾವು ಹೆಂಗ್ ಸರ್ ಹೇಳುದು ಸರ್, ಇವ್ ನಾಚಿಕೆ ಇವತ್ತಂದ್ರೆ ನಾಚಿಕೆ ಬಿಡತಂಕಲ್ವ ನಿಮ್ಗೆ ಇವತ್ತು ಸಕ್ಸಸ್ ಬರಲ್ಲ. ಅದ್ ಕೇಳುದು ಯಾವ್ದೇ ಕಾರಣಕ್ಕೂ ನೀವು ಇಲ್ಲಿ ನಾವು ಯಾವಾಗ್ಲೂ ಗೆಲ್ಬೇಕಾರೆ, ಯಾವಾರು ಇರ್ಬೇಕಾರೆ ನಾವು ಆಲ್ವೇಸ್ ಸ್ಪೀಕ್ ವಿತ್ ಕಾನ್ಫಿಡೆನ್ಸ್ ಅಂದು ಎಂಥೂಸಿಯಾಸಮ್. ನಿಮ್ಮಲ್ಲಿ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಮತ್ತು ಜೊತೆಗೆ ಉತ್ಸಾಹ ಯಾವತ್ತೂ ಕಳ್ಕೊಬಾರ್ದು ಫ್ರೆಂಡ್ಸ್. ಯಾವತ್ತೂ ಪಾಸಿಟಿವ್ ಇರಿ. ಎಸ್ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ. ಎಷ್ಟೋ ಜನ ಈ ಉತ್ಸಾಹ ಕಳ್ಕೊಬಿಟ್ಟಿದ್ದಾರೆ. 4 ಜನ ಕೇಳಿದ ತಕ್ಷಣ ಮುಗಿತು. ನಾನ್ ನನ್ನ ಫ್ರೆಂಡ್ಸಿಗೆ ಹೇಳಿದ್ದೇವೆ, ನನ್ನ ಫ್ರೆಂಡು ಎಂತ ಫ್ರೆಂಡ್ ಗೊತ್ತಾ, ನನ್ನ ಆತ್ಮೀಯ ಫ್ರೆಂಡು, 1ನೇ ಕ್ಲಾಸಿಂದ ಲಾಸ್ಟ್ ಕೊನೆ ತನಕ ಓದಿದಂತ ಫ್ರೆಂಡು, ಅವ್ರಿಗೆ ಇವತ್ತು ಅವಕಾಶ ಕೊಟ್ಟೆ, ಹೇಳ್ದೆ, ಅವ್ರು ಬರ್ತಾರ ಅಂತ ತುಂಬಾ ಖುಷಿ ಪಟ್ಟಿದೆ. ಅವ್ರು ಬಂದ ತಕ್ಷಣ ಇಡೀ ನನ್ನ ಎಲ್ಲಾ ರ್ಯಾಂಕ್ ಆಗುತ್ತೆ ತಿಳ್ಕೊಂಡೆ. ಅವಳೇ ಒಪ್ಲಿಲ್ಲ ಅಂದ್ರೆ, ಅವಳೇ ಬರ್ಲಿಲ್ಲ ಅಂದ್ರೆ, ಅವಳು ನನಗೆ ಗೊತ್ತು ನನಗೆ ಅಂದ್ರು ಇಂಥವೆಲ್ಲ ಬೇಕಾ, ಇಂಥ ನಾ 100 ನೋಡಿದೀನಿ, ತುಂಬಾ ಕಂಪ್ನಿ ನೋಡಿದೀನಿ, ತುಂಬಾ ಕಂಪ್ನಿ ಕೇಳಿದ್ನಿ ನಾನು, ಇವೆಲ್ಲ ಬೇಕಾ ನಿಮ್ಗೆ ಅಂತ ಅಂದ ತಕ್ಷಣ ನಂಗೆ ಸರ್ ಭಯ ಆಯ್ತತಿ, ನಾ ಮಾಡ್ತಾ ಇಲ್ಲ ಸರ್, ನಂಗೆ ಬೇಡ ಸರ್, ನಂಗೂ ಆಗ ಬರಲ್ಲ ಸರ್, ನಾನ್ ತುಂಬಾ ಜನ ಕೆಲಸ ಬರಲ್ಲ ಸರ್. ಎಷ್ಟು ಜನ ಮಾಡೋದು ಇದೇ ಕೆಲಸ. 4 ಜನ ಹೇಳಿದ ತಕ್ಷಣ ಮುಗಿಯತ್ ಇನ್ ಮಾಡಲ್ಲ. ಸೊ ಎಷ್ಟೋ ಜನ ಎಷ್ಟೇ ಕಂಪ್ನಿ ಕೇಳಿರ್ಬೋದು, ನೋಡಿರ್ಬೋದು, ಆದ್ರೆ ಮಾಡಿಲ್ಲ. ನಾವು ಮಾಡಿದೀವಿ, ಬರ್ತದೆ ಇನ್ಕಮ್. ಯಾರು ಅದ್ ಕೇಳೋದು ಫ್ರೆಂಡ್ಸ್? ಒಂದು ಇದೆ, ಒಂದು ಸಾರಾಂಶ ಹೇಳ್ತೀನಿ ಕೇಳಿ. ಯುದ್ಧದಲ್ಲಿ ಯಾರು ಗೆದ್ರು ಅನ್ನೋದು ಇತಿಹಾಸ ಪುಟದಲ್ಲಿ ಬರೆದಿದ್ದಾರೆ. ಯುದ್ಧದಲ್ಲಿ ಯಾರೊಟ್ಟಿಗೆ ಸೆಣಸಾಡಿ ಸೋತರು ಅನ್ನೋದನ್ನ ಇತಿಹಾಸ ಪುಟಗಳೆಲ್ಲ ಬರೆದಿದ್ದಾರೆ. ಆದ್ರೆ ನಿಂತ್ಕೊಂಡ್ ನೋಡೋರಿಗೆ, ಇನ್ಕಮ್ ಆದವರಿಗೆ ಯಾವ ಇತಿಹಾಸ ಪುಟದಲ್ಲೂ ಬರ್ದಿಲ್ಲ, ಬರೆಯೋದು ಇಲ್ಲ. ಯಾರು ನಮ್ಮ ಬೆನ್ನಿಂದ ಮಾಡ್ತಾರಲ್ಲ ಅವ್ರು ನಮ್ಮ ಮುಂದೆ ಮಾಡಕ್ಕೆ ಧೈರ್ಯ ಅಲ್ಲ, ಅದಕ್ಕೋಸ್ಕರನ ನಮ್ಮ ಬೆನ್ನ ಹಿಂದೆ ಮಾತಾಡ್ತಿದ್ದಾರೆ. ಅಂತಾರೆ ನೀವು ಬೆಳೆಗ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್, ಶತ್ರುಗಳು ತಾನಾಗಿ ಹುಡ್ಕೋತಾರೆ. ಯಾವತ್ತು ಶತ್ರುಗಳಿಗೆ ನಾವು ₹1 ದುಡ್ಡು ಕೊಡ್ದಂಗೆ ಅವ್ರು ನಮ್ಮ ಬಗ್ಗೆ ಮಾತಾಡಕ್ಕೆ ನಾವು ಬಿಟ್ಟಿ ಕೆಲಸ ಮಾಡ್ತಾರೆ, ಪ್ರಚಾರ ಮಾಡ್ತಿದ್ದಾರೆ. ಶತ್ರುವಿನ ಕೊನೆಯ ಆಯ್ದ ಅಪಪ್ರಚಾರ ಮಾಡುವುದು.
ಸೊ ಹಾಗಾಗಿ ಯಾರು ನಿಮ್ ಬಗ್ಗೆ ಏನೋ ಅನ್ಕೊಳ್ಳಿ, ಯಾವ್ದೇ ಅನ್ಕೊಳ್ಳಿ, ಬೈಲಿ, ಏನ್ ಅನ್ಕೊಳ್ಳಿ, ನೋಡಿ ಜನನ ಮೆಚ್ಚಕ್ಕಾಗಲ್ಲ, ಜನಗಳು ಯಾರು ಮೆಚ್ಚಕ್ಕಾಗಲ್ಲ ಫ್ರೆಂಡ್ಸ್. ನನಗಿಷ್ಟ ಇದೆಯಾ ವರ್ಕ್, ನಾ ಮಾಡೋಂಥ ಕೆಲಸ ನನಗೆ ಇಷ್ಟ ಇದೆಯಾ, ದೇವ್ರಿಗೆ ಇಷ್ಟ ಇದೆಯಾ, ಮಾಡಿ. ಡೋಂಟ್ ಕೇರ್, ಯಾರಿಗೂ ಕೇರ್ ಮಾಡಬೇಡಿ. ನಿಮ್ ಕೆಲಸನ ನೀವು ಪ್ರೀತಿಸಿ. ನೀವು ಮಾಡೋಂಥ ಕೆಲಸದಲ್ಲಿ ವಿಶೇಷವಾಗಿ, ವಿಶಿಷ್ಟವಾಗಿ, ಡಿಫ್ರೆನ್ಸ್ ಆಗಿ ಮಾಡಿ. ಜನನ ಅದ್ರಲ್ಲಿ ಪ್ರೀತಿಸಿ. ಆ ವರ್ಕ್ ಅಲ್ಲ ದೇವ್ರ ತರ ನೋಡಿ, ಖಂಡಿತ ಯಶಸ್ಸು ಸಿಗುತ್ತೆ ಫ್ರೆಂಡ್ಸ್. ಇವತ್ತು ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸ್ ಅನ್ನ ವೀಕ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಇವತ್ತು ಕೆಲವರು ಹೇಳ್ತೀರ, ನಮ್ಮಂತರ ಎಷ್ಟೋ ಜನ ಬಂದ್ಬಿಡಿ, 15 ರೂಪಾಯಿ ದುಡ್ಡು ಕೊಡಿ, 3 ಜನ ಜಾಯ್ನ್ ಮಾಡಿ, ವಾರ ಲಕ್ಷ ಬರುತ್ತೆ, ಕೋಟಿ ದುಡ್ಡು ಬರುತ್ತೆ ಅಂತಾರೆ. ಅವ್ರು 4 ವರ್ಷ ಹೇಳ್ತಲೇ ಇದಾರೆ, ಯಾರು ಬಂದಿಲ್ಲ ಅವ್ರ ಕಡೆ. ಬರಲ್ಲ, ಯಾಕೆ ಬರ್ಬೇಕು? ಇವನ್ ಏನೋ ಮಾಡೇ ಕೆಲ್ಸ ಇಲ್ಲ ಅಂತ ಬೋಗಸ್ ರಾಜ ಅಂದ್ರ. ಹಾಗಾಗಿ ಯಾವ್ದೇ ಕಾರಣಕ್ಕೂ ಲಕ್ಷ ಕೋಟಿ ಏನಂತ ಹೇಳ್ಬಿಡಿ. ಯಾವತ್ತು ನಾನು ಯಾವ್ದೇ ರ್ಯಾಂಕ್ ಕೊಡ್ಬೇಕು, ನಾನು ಡೈಮಂಡ್ ರ್ಯಾಂಕ್ ತುಂಬಾ ಕಡಿಮೆ ಹೇಳೋದು, 6th ರ್ಯಾಂಕ್ ಜಾಸ್ತಿ ಹೇಳ್ತೀನಿ. 6th ರ್ಯಾಂಕ್ ಅಲ್ಲಿ 14-15 ಲಕ್ಷ ಇನ್ಕಮ್ ಕೊಡಿಸ್ಕೊಡ್ತೀನಿ. ಅದ್ಬಿಟ್ಟು 7th 8th 9th 10th ನ ಇಷ್ಟು ಬರುತ್ತೆ ಅಂತ ಹೇಳ್ಕೊಂಡು ಹೋಗ್ತೀನಿ. ಯಾಕೆ ಗೊತ್ತಾ? ನನ್ನ ಎಕ್ಸಾಂಪಲ್ ಕೊಡ್ಬೇಕಲ್ಲ, ಲೀಡ್ ಎಕ್ಸಾಂಪಲ್ ಬರ್ಬೇಕಲ್ಲ, ನಾ ಗಿದ್ದಿದ್ದು ನನ್ನ ವ್ಯಕ್ತಿನ ತೋರ್ಸ್ಕೋಬೇಕಲ್ಲ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಆ ರ್ಯಾಂಕ್ ತೋರಿಸ್ತೀನಿ, ಇಷ್ಟು ಬರುತ್ತೆ ಅಷ್ಟು ಇವನೇ ಹೇಳಕ್ ಹೋಗಲ್ಲ. ಈ ರ್ಯಾಂಕ್ ಅಲ್ಲಿ ನನಗೆ ಅಚೀವ್ಮೆಂಟ್ ಮಾಡ್ಕೊಂಡು ಇಷ್ಟು ಇನ್ಕಮ್ ಮಾಡಿದೆ ಸರ್, ನಾನು ಲಾಸ್ಟ್ ವೀಕ್ ಇನ್ಕಮ್ ಇಷ್ಟು ಅಂತ ಹೇಳ್ಬಿಟ್ಟು ಎಂಡ್ ಮಾಡ್ತೀನಿ. ಅದಕ್ಕೋಸ್ಕರ ನೋಡಿ, ಹುಟ್ಟಿದ ಮಗುಗೆ ಅನ್ನನ್ನೇ ತಿನ್ಸಕ್ಕಾಗಲ್ಲ, ಹಾಲನ್ನೇ ಕೊಡಿಸ್ಬೇಕು. ಸಣ್ಣ ಮಗುಗೆ ಬೇರೆನೆ ಕೊಡಕ್ಕಾಗಲ್ಲ, ಹಣ್ಣನ್ನೇ ತಿನ್ಸ್ಬೇಕು. ಸೊ ಹಾಗಾಗಿ ಸ್ಕೂಲ್ಗೆ ಮಗು ಜಾನಿ ಯಾಕೆ ಬಂದಿದೆ, ಆಗಲೇ ಪಾಠ ಮಾಡ್ಬಿಟ್ರೆ, ಫಸ್ಟ್ ಅಡ್ಮಿಷನ್ ಮಾಡಿ, ಆಮೇಲೆ ಪಾಠ ಮಾಡಿ. ಮೊದ್ಲೇ ಎಲ್ಲ SSLC ಪಾಠ ಮಾಡ್ಬಿಟ್ರೆ ಅರ್ಥ ಕೊಡುತ್ತಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಕ್ಕೆ ಹೋಗಬಾರ್ದು. ಜನಗಳು ಇದನ್ನ ನಂಬಕ್ ಹೋಗಲ್ಲ, ಇದೆಲ್ಲ ಬೋಗಸ್ ಅಂತ ಅವರು ಶುರು ಮಾಡ್ತಾರೆ. ಜನ ನಿಮ್ಮನ್ನ ಬಿಲೀವ್ ಮಾಡಲ್ಲ. ಲಾಸ್ಟ್ ಫೋನ್ ಬ್ಲಾಕ್ ಲಿಸ್ಟ್ ಹಾಕ್ತಾರೆ. ಅಕಸ್ಮಾತ್ ನಿಮ್ ಕಂಡ್ರು ಅವ್ನ ಆ ಕಡೆ ಬಿದ್ದು ಈ ಕಡೆ ಬಿದ್ದು ಹೋಗ್ತಾನೆ. ಅಕಸ್ಮಾತ್ ನಿಮ್ ಮುಖ ನೋಡ್ರು ಓಡಿ ಮಗ ಓಡ್ಬಿಡ್ತಾರೆ, ಕೆಟ್ಟಲಪ್ಪ ಬಿಟ್ರೆ ಸಾಕಲಪ್ಪ ಅಂತ. ಅವೆಲ್ಲ ಆಗ್ಬಾರ್ದು, ಓಕೆನಾ? ಯೂಸ್ ಫಾರ್ಮುಲಾ ಟು ಇನ್ವೈಟ್ ಗೆಸ್ಟ್. ನೋಡಿ, ಫಾರ್ಮುಲಾ ಹೇಳ್ತೀನಿ. ಫ್ಯಾಮಿಲಿ, ಆಕ್ಯುಪೇಷನ್ಸ್, ರಿಕ್ರಿಯೇಷನ್ಸ್. ನೋಡಿ, ಮೆಸೇಜ್ ವಿಲ್ ಕಂಪ್ಲೀಟ್ ಇನ್ ಅರೌಂಡ್ 90 seconds. ಎಲ್ಲ ಒಂದು ಖುಷಿ ವಿಚಾರಗಳು, ಖುಷಿ ಸಂತೋಷ ವಿಚಾರಗಳು, ಖುಷಿ ವಾತಾವರಣಗಳು ಕೇವಲ 3 ವರ್ಷ ಮುಗಿಯುತ್ತೆ. ಕೇವಲ 3 ವರ್ಷದ ಮನರಂಗಗಳು ಮುಗಿಯುತ್ತೆ. ಆದ್ರೆ ನಾವು ಬಳಕೆ ಮಾಡುವ ಮಾತುಗಳಲ್ಲಿ ಯಾವುದೇ ಕಾರಣಕ್ಕೂ ಹೋಪನ್ನ ರೈಸ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಬರ್ತೀನಿ ನೋಡಿ, ನೆಕ್ಸ್ಟ್ ಟಾಪಿಕ್, ನೆನಪಿಡುವ ಕೆಲವು ವಿಷಯಗಳು, ಸಮಥಿಂಗ್ಸ್ ಟು ರಿಮೆಂಬರ್ ಅಂತ ಹೇಳ್ತೀವಲ್ಲ, ಆತರ. ನಿಮ್ಮ ವ್ಯವಹಾರದ ಬಗ್ಗೆ ನಿಮ್ಮ ಮಾಹಿತಿಯು ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿದೆ. ಅಂದ್ರೆ ನೀವೇನು ಬಿಸ್ನೆಸ್ ಮಾಡ್ತಾರಲ್ಲ, ಸೊ ಯುವರ್ ಇನ್ಫಾರ್ಮೇಶನ್ಸ್ ಅಬೌಟ್ ಯುವರ್ ಬಿಸ್ನೆಸ್ ಈಸ್ ಮೋರ್ ದೆನ್ ಯುವರ್ ಪ್ರಾಸ್ಪೆಕ್ಟ್. ನಿಮ್ಮ ವ್ಯವಹಾರದ ಬಗ್ಗೆ ನಿಮ್ಮ ಮಾಹಿತಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಮಾಡುವಂತ ಕೆಲಸದಲ್ಲಿ ನಿಮ್ ಗೌರವವನ್ನು ತಗೊಂಡ್ಬಿಡ್ಬೇಕು. ಮಾಡುವಂತ ಕೆಲಸದಲ್ಲಿ ಗೌರವ ಮಾಡ್ಕೋಬೇಕಾಗತ್ತೆ. ಹೆಚ್ಚಿಗಿಂತ ಹೆಚ್ಚಾಗಿ ನೀವು ಮಾಡುವಂತ ಕೆಲಸನ ಪ್ರೀತಿಸಿ, ಮಾಡುವಂತ ಕೆಲಸನ ಡಿಫ್ರೆಂಟ್ ಮಾಡ್ತಾ ಹೋಗಿ. ನೀವು ಮಾಡುವಂತ ಕೆಲಸದಲ್ಲಿ ಒಂದು ವಿಶೇಷತೆ ಕಾಣ್ತಾ ಹೋಗಿ. ನೀವು ಮಾಡದೇ ಮಾಡ್ಬೇಕು ಅಂತಿಲ್ಲ. ಈಗ ನಮ್ಮಲ್ಲಿ ತುಂಬಾ ಜನ ಹೀರೋಸ್ಗಳಿದ್ದಾರೆ, ಅವರೆಲ್ಲ ಒಂದೇ ತರ ಇದಾರ? ಇಲ್ಲ. ಸೊ ಡಿಫ್ರೆಂಟ್ ಆಗಿ ಮಾಡೋ ಶುರು ಮಾಡಿ. ನೀವು ಕೆಲಸದಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಸ್ಕೊಂಡು ಮಾಡೋ ಕೆಲಸನ ಡಿಫ್ರೆಂಟ್ ಆಗಿ ಮಾಡ್ತಾ ಹೋಗಿ. ನೀವು ಮಾಡೋ ಕೆಲಸ ಇನ್ನೊಬ್ರು ಅದನ್ನ ಕಾಪಿ ಮಾಡ್ಬೇಕು. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಸದಸ್ಯರು ಮಾಡೋಂಥದ್ದು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಒಂದೊಂದು ಟ್ರೈನಿಂಗ್ ಮಾಡ್ಬೇಕಾದ್ರು, ಒಂದು ಇವೆಂಟ್ ಮಾಡ್ಬೇಕಾದ್ರು ಡಿಫ್ರೆಂಟ್ ಒಂದು ನಾಮಕರಣ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂಥರ ಖುಷಿ ಆಗುತ್ತೆ ಹೇಳ್ಕೊಳ್ಳಿಕ್ಕೆ, ಸಕ್ಕತ್ ಇರುತ್ತೆ, ಒಂಥರ ಕಿಕ್ ಕೊಡೋದಂಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ಎಷ್ಟೋ ಮಾಡೋಂತ ಒಂದೊಂದು ಟಾಪಿಕ್ ಇರ್ಬೋದು ಅಥವಾ ಮಾಡೋಂತ ಒಂದು ಆಫರ್ ಇರ್ಬೋದು, ಎಷ್ಟೋ ಟೀಮಲ್ಲಿ ಕಾಪಿ ಪೇಸ್ಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಕಂಪನಿನೂ ಮಾಡುತ್ತೆ ಅಷ್ಟು ಮಾಡಿ, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ಯಾವುದೇ ನೀವು ಮಾಡ್ಬೇಕಾದ್ರು ನೀವು ಸೊ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೊಂಡು ಮಾಡೋ ಕೆಲಸದಲ್ಲಿ ದೇವರನ್ನ ಕಾಡುವಂತ ಕೆಲಸನ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಅಂದ್ರೆ ನಿಮ್ಮೊಂದು ಏನು ಸಂಬಂಧ ಅಂದ್ರೆ ರಿಲೇಶನ್ಶಿಪ್ ಇರ್ತಲ್ಲ, ಅದನ್ನ ಸ್ವಲ್ಪ ಒಂದು ಗಟ್ಟಿತನ ಮಾಡ್ಕೋಬೇಕಾಗತ್ತೆ, ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ, ಇದರೊಂದಿಗೆ ಸಂಪರ್ಕಪಡಿಸಿ ನಿಮ್ಮ ವ್ಯವಹಾರವನ್ನು ಚರ್ಚಿಸುವ ಮೊದಲು ಸಾಮಾಜಿಕ ಮಾಧ್ಯಮದಲ್ಲಿ ಸಂಭಾವ್ಯರು ಸಂಭಾಷಣೆ ತೊಡಗಿಸಿಕೊಳ್ಳಿ ಮತ್ತು ಅವರ ಅಗತ್ಯಗಳನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಕನೆಕ್ಟ್ ವಿತ್ ಪೊಟೆನ್ಶಿಯಲ್ ಪ್ರಾಸ್ಪೆಕ್ಟ್ಸ್ ಆನ್ ದ ಸೋಷಿಯಲ್ ಮೀಡಿಯಾ, engage in conversations and understanding their needs before discussions your business.
ಸೊ ನಾವು ಅವ್ರಿಗೆ ಏನ್ ಬೇಕು ಆ ನೀಡ್ಸ್ ಅನ್ನ ಅರ್ಥ ಮಾಡ್ಕೋಬೇಕು, ಅವ್ರ ಪಲ್ಸ್ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಏನ್ ಬೇಕು, ಯಾವ ಸಮಯದಲ್ಲಿ ಏನ್ ಬೇಕು ಅದನ್ನ ಅರ್ಥ ಮಾಡ್ಕೊಂಡ್ ಕೊಟ್ರೆ 100% ಇಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಉಳ್ಕೊಳುತ್ತೆ. ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳೋದು ಅದನ್ನ ಪಲ್ಸ್ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ ಅಗತ್ಯ ಬೇಕು, ಏನ್ ಅದ್ರಲ್ಲಿ ಜಾಸ್ತಿ ಇಷ್ಟ ಆಗ್ತದೆ, ಅಥವಾ ಬಿಸ್ನೆಸ್ ಬಗ್ಗೆ ಇಷ್ಟ ಆಗುತ್ತೋ, ಅಥವಾ ಅವ್ರಿಗೆ ಎಷ್ಟು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ, ಇಷ್ಟರಲ್ಲಿ ತುಂಬಾ ಅವಕಾಶ ಇದೆ. ಎಷ್ಟು ಜನ ನೇಮ್ ಅಂಡ್ ಫೇಮ್ ಇಷ್ಟಪಡ್ತಾರೆ, ಎಷ್ಟು ಜನ ಟ್ರಿಪ್ ಮಾಡ್ಬೇಕು ಅಂತ ಇಷ್ಟಪಡ್ತಾರೆ, ಎಷ್ಟು ಜನ ನನ್ನ ಪ್ಯಾಷನ್ ಅಂದ್ರೆ ನನ್ನ ಬಂದಾಗ ಆ ಗಾರ್ಡನ್ ಕೊಡ್ಬೇಕು, ನನ್ನ ರಿಸೀವ್ ಮಾಡ್ಕೋಬೇಕು, ವೆಲ್ಕಮ್ ಮಾಡ್ಕೋಬೇಕು ಇದು ಇಷ್ಟಪಡ್ತಾರೆ. ಎಷ್ಟು ಜನ ನಾನು ಫ್ರಂಟ್ಲಿ ಲೀಡರ್ ಆಗ್ಬೇಕು ಇಷ್ಟಪಡ್ತಾರೆ, ಎಷ್ಟು ಜನ ನಾನು ಎಂಟ್ರಿ ಮಾಡ್ಕೋಬೇಕು ಇಷ್ಟಪಡ್ತಾರೆ, ಎಷ್ಟು ಜನ ನಾನು ಜನಸೇವೆ ಮಾಡಿಸ್ಬೇಕು ಇಷ್ಟಪಡ್ತಾರೆ, ಎಷ್ಟು ಜನ ಒಬ್ಬರನ್ನ ಬೆಳೆಸ್ಬೇಕು ಇಷ್ಟಪಡ್ತಾರೆ. ಈ ತರ ಹಲವಾರು ಇರ್ತದೆ. ಹಲವಾರು ಎಷ್ಟು ಕಾರ್ ತಗೋಬೇಕು, ಪ್ರಯಾಣ ಕಾರ್ ತಗೋಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು, ಫಾರಿನ್ ಟ್ರಿಪ್ ಹೋಗಕ್ಕೆ ಇಷ್ಟಪಡ್ತಾರೆ. ಎಷ್ಟು ಜನ ಒಂದು ಫಾರಿನ್ ಟ್ರಿಪ್ ಜೊತೆಗೆ ನಾವು ಲೈಫ್ ಅಲ್ಲಿ ಒಂದು ಫ್ಯಾಮಿಲಿ ಟ್ರಿಪ್ ಮಾಡ್ಕೋಬೇಕು, ಈ ತರ ಒಂದು ಶಾಪಿಂಗ್ ಮಾಡ್ಬೇಕು, ಸೊ ಒಂದ್ ಒಳ್ಳೆ ಮನೆ ಮಾಡ್ಬೇಕು, ಈ ತರ ತುಂಬಾ ಜನ ಆಸೆ ಪಡ್ತಾರೆ. ಸೊ ಹಾಗಾಗಿ ನನಗೆ ಇಷ್ಟ ಆಯ್ತು ಪ್ಯಾಸಿವ್ ಇನ್ಕಮ್ ಇಷ್ಟ ಆಯ್ತು. ಸೊ ಹಾಗಾಗಿ ಇಲ್ಲಿ ಯಾರಿಗೆ ಏನು ಪಲ್ಸ್ ಇಷ್ಟ ಆಗುತ್ತೆ ಅದಕ್ಕೆ ನಾವು ಜಾಸ್ತಿ ಮಹತ್ವನ ಕೊಟ್ಟರು ಅವ್ರನ್ನ ನೀವು ಯಾರೊಬ್ಬರ ಜೀವನವನ್ನು ಬದಲಾಯಿಸಬಹುದು ಅವಕಾಶನ ಒದಗಿಸುತ್ತಿದ್ದೀರಿ. ಯು ಆರ್ ಪ್ರೊವೈಡಿಂಗ್ ಆನ್ ಆಪರ್ಚುನಿಟಿ ದಟ್ ಕ್ಯಾನ್ ಚೇಂಜ್ ಸಮ್ ಒನ್ ಲೈಫ್. ಸೊ ಅವಕಾಶ ಇವತ್ತು ಅಷ್ಟೇ ತಿಳ್ಕೊಡಿ, ನಾವು ಯಾವುದೇ ಕಾರಣಕ್ಕೂ ನಾವು ಅವಕಾಶನ ಅವ್ರಿಗೆ ಏನೋ ಹೊರವಾಗಿ ಕೊಡ್ತಾ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್. ಹೆಂಗ್ ಗೊತ್ತಾ, ನೀವು ಬಿಗ್ ಯಾವತ್ತು ಮಾಡ್ಕೊಬಿಡಿ, ಪ್ಲೀಸ್ ಬಂದ್ಬಿಡು ನಂಗೆ ಅನ್ನೋದು ಯಾವ್ದೇ ಕಾರಣಕ್ಕೂ ಹೇಳ್ಬೇಡಿ. ಇದು ತುಂಬಾ ರಾಂಗ್ ಫ್ರೆಂಡ್ಸ್, ತುಂಬಾ ರಾಂಗ್ ಇದು. ಇವನ್ ಹೇಳಿದ್ರೆ ಗೊತ್ತಾ, ಅವನು ತುಂಬಾ ಆಲೋಚನೆ ಮಾಡ್ತಾನೆ, ಇವ್ರಿಗೆ ಏನೋ ಒಂದು ವಿಷಯ ಇರ್ಬೋದು ಏನೋ ಅಂತ ತಿಳ್ಕೊಂಡು ಡೌಟ್ ಬರಕ್ ಇಷ್ಟಪಡಲ್ಲ. ಹಾಗಾಗಿ ನೀವು ಅವರ ಜೀವನದಲ್ಲಿ ಏನೋ ಮಾಡಕ್ ಕೊಟ್ಟಿದ್ದೀರಾ, ನಿಮ್ ಲೈಫಲ್ಲಿ ಏನೋ ಬದಲಾವಣೆ ಆಗುತ್ತೆ, ಏನೋ ಲೈಫಲ್ಲಿ ಒಂದಿನ ಸಾಧನೆ ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಡ್ತಿದಾರ, ಬಿಗ್ ಆಪರ್ಚುನಿಟಿ ಕೊಡ್ತಿದಾರ ಅನ್ನೋ ರೀತಿಯಲ್ಲಿ. ಸೊ ಅವ್ರಿಗೆ ಆ ನೀಡ್ಸ್ ಅನ್ನ ಕೊಡ್ಬೇಕಾ ಫ್ರೆಂಡ್ಸ್. ಹಾಗಾಗಿ ಅವ್ರ ವ್ಯಕ್ತಿ ಅನ್ಸ್ಕೊಡ್ತಾನೆ, ಅನ್ಬೇಕು ಮನ್ಸಲ್ಲಿ, ಇಲ್ಲ ಇದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ಇಲ್ಲ, ಆಪ್ಷನ್ಸ್ ಇಲ್ಲ. ಸೊ ಇದು ನನಗೋಸ್ಕರ ಬಂದಿರತಕ್ಕಂಥದ್ದು, ನನ್ನ ಲೈಫ್ ಅನ್ನ ಬದಲಾವಣೆ ಮಾಡೋಕ್ಕೋಸ್ಕರ ಬಂದಿರೋಂಥದ್ದು, ನನ್ನ ಲೈಫಿಗೆ ಸಿಕ್ಕಿರ್ತಕ್ಕಂಥ ಒಳ್ಳೆ ಆಪರ್ಚುನಿಟಿ ಅಂತ ಕಾಣಬೇಕು. ನೋಡಿ ಫ್ರೆಂಡ್ಸ್, ಒಂದೇ ಒಂದು ಮಾತಾಡ್ತೀನಿ ಕೇಳಿ. ಈ V-ಸ್ಟಾರ್ ಅನ್ನಕ್ಕಂಥದ್ದು ನಿಮ್ಮಲ್ಲಿ ಬಂದಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿಗಳು ಹೇಗಿತ್ತು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಜೀವನ V-ಸ್ಟಾರ್ ಆಗುತ್ತೆ, ಜೀವನ ನಡೆಯುತ್ತಿಲ್ಲ ಅಂತಲ್ಲ, ಆದ್ರೆ ಇವತ್ತು ಅವಕಾಶ ಸಿಕ್ಕಿದೆಯಲ್ಲ ಫ್ರೆಂಡ್ಸ್. ಇವತ್ತು ನೀವು ಓದಿರೋದು 2ನೇ ಕ್ಲಾಸು 3ನೇ ಕ್ಲಾಸು SLC PUC ಯಾವ್ದೋ, ಆದ್ರೆ ನಿಮ್ಮ ಕಡೆಗೆ ಡಾಕ್ಟರ್ಗಳು, ಇಂಜಿನಿಯರ್ಗಳು, ಸಾಫ್ಟ್ವೇರ್ಗಳು ಎಷ್ಟೆಷ್ಟು ಜನ ಇರ್ತಾರೆ ಫ್ರೆಂಡ್ಸ್. ಅಷ್ಟು ಜನಕ್ಕೆಲ್ಲ ನೀವು ಬಾಸ್ ಹತ್ತಿದ್ದಾರೆ ಫ್ರೆಂಡ್ಸ್, ಇವತ್ತು ಹೌದಲ್ವಾ? ಇವತ್ತು ಅವಕಾಶ, ಇವತ್ತು ನೀವು ಯಾರು ಯಾತ್ರ ಬೇಕಾದ್ರೂ ಕೊಡ್ಬೋದು ಫ್ರೆಂಡ್ಸ್. ಇವತ್ತು ಅವಕಾಶನ ನೀವು ಎಷ್ಟು ಜನ ಬೇಕಾದ್ರೂ ಕೊಡ್ಕೋಬೋದು ಫ್ರೆಂಡ್ಸ್. ಇವತ್ತು ಆತರ ಒಂದು ಅವಕಾಶ. ಆದ್ರೆ ಸಿಕ್ಕಾಬಟ್ಟೆ ಹೋದ್ರಲ್ಲ, ಕೋಟಿ ಮಾಡ್ತಾರೆ, ಕಡಿಮೆ ಇದರಲ್ಲಿ ಇವತ್ತು ಡ್ಯೂಟಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇವತ್ತು ಅವಕಾಶನ ಇವತ್ತು ನೀವು ಕೊಡೋದು ಒಂದು ಮಹತ್ವಪೂರ್ಣ ಅರ್ಥ ಮಾಡ್ಕೊಳ್ಬೇಕು. ಇವತ್ತು V-ಸ್ಟಾರ್ ಬರ್ಬೇಕಿಂತ ಮುಂಚೆ ನಮ್ಮ 7 ಜನ್ಮದ ಕರ್ಮಗಳು ಕಳೆದ್ರೆ ಮಾತ್ರ ಇಂತ ಇಂಡಸ್ಟ್ರಿ ಬರಕ್ ಸಾಧ್ಯ. ಎಷ್ಟು ಜನಕ್ಕೆ ಇನ್ನು ಕರ್ಮ ಕಳೆದಿಲ್ಲ, ಬರ್ತಾ ಇಲ್ಲ. ಎಷ್ಟು ಜನಕ್ಕೆ ಅರ್ಧಂಬರ್ಧ ಕಳೆದಿದೆ, ಇನ್ನು ಬಂದ್ಬಿಟ್ಟಿದ್ದಾರೆ, ಆದ್ರೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆಂದ್ರೆ ಲೈಫ್ ಅಲ್ಲಿ ಯಾವ ಸೇರ್ಸಸ್ ತೊಳಲ್ಲ. ಸೊ ಹಾಗಾಗಿ ನೀವು ಅವ್ರಿಗೆ ಏನೋ ಕೊಡ್ತಿದ್ದೀರಾ, ಇದರಿಂದ ಅವ್ರಿಗೆ ಏನೋ ಉಪಯೋಗ ಆಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಮಾಡಿಸೋದ್ರಲ್ಲಿ ನಾವು ಸೋಲ್ಬಾರ್ದು ಫ್ರೆಂಡ್ಸ್. ನೀವು ಏನೇನೋ ಕೇಳುತ್ತಿಲ್ಲ, ಏನಾದ್ರು ನೀಡ್ತಾ ಇದೀರಾ, ಹೌದಲ್ವಾ? ಕರೆಕ್ಟ್. You are giving something, not asking for anything. ಸೊ ನಾವು ಕೊಡುವ ಕೈ ಆಗ್ಬೇಕು, ಬೇಡುವ ಕೈ ಆಗ್ಬಾರ್ದು. ನಿಮ್ಮ ಲೈಫಲ್ಲಿ ಎಷ್ಟೋ ಕಡೆ ಒಂದು ಅರ್ಥ ಮಾಡ್ಕೊಂಡು, ನನ್ನ ಲೈಫಲ್ಲಿ ಅರ್ಥ ಮಾಡ್ಕೊಳ್ಳೋದು ಒಂದೇ, ನನ್ನ ಲೈಫಲ್ಲಿ ಕೊಡುವ ಕೈ ಆಗ್ಬೇಕು ಅಂತ ತುಂಬಾ ಇಷ್ಟಪಟ್ಟೆ ನಾನು, ಬೇಡುವ ಕೈ ಆಗ್ಬಾರ್ದು ಅಂತ. ಸೊ ನಿಮ್ಮಲ್ಲಿರ್ತಕ್ಕಂಥ ಸಣ್ಣ ಥಿಂಗ್ಸ್ ನ ಎಂಜಾಯ್ ಮಾಡ್ತಾ ಹೋಗಿ, ಸಣ್ಣ ಮೂಮೆಂಟ್ಸ್ ನ ಎಂಜಾಯ್ ಮಾಡ್ತಾ ಹೋಗಿ. ಸೊ ಇದು ತುಂಬಾ ಲಾಟ್ ಆಫ್ ಮೈಲೇಜ್ ಕೊಡ್ತಾ ಹೋಗುತ್ತೆ ಫ್ರೆಂಡ್ಸ್. ಪ್ರತಿಕ್ಷಣ ಜೀವಿಸಿ, ಪ್ರತಿಕ್ಷಣ ಅನಂತವಾಗಿ. ಯಾಕೆ ಹೇಳ್ತೀನಿ ಗೊತ್ತಾ, ಎಲ್ಲಾ ಸಮಯ ಅದೇ ತರ ಇರಲ್ಲ. ಇವತ್ತು ಗಿವಿಂಗ್ ಅಟೆಂಡ್ ಮಾಡಿಸ್ಕೊಡಿ. ಇವತ್ತು ಎಲ್ಲೂ ಹೋಗ್ತಿದ್ದೀರಾ, ಯಾರೊಬ್ಬ ತುಂಬಾ ಅಸಹಾಯಕ ವ್ಯಕ್ತಿ ಇರ್ತಾನೆ, ಅಂತನಿಗೆ ಅಂದ್ರೆ ಕೈ ಕಾಲು ಚೆನ್ನಾಗಿದ್ದನು ಹೆಂಗೆಷ್ಟ ವ್ಯಕ್ತಿಗೆ ಕೊಡಬಾರ್ದು. ಇದು ಸಣ್ಣ ಮಕ್ಳು ಯಾರೋ ಹೋಗ್ತಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಚೆಕ್ ಕೊಡಿ, ತುಂಬಾ ಖುಷಿ ಪಡ್ತಾರೆ. ಅಕಸ್ಮಾತ್ ಅಸಹಾಯಕ ವ್ಯಕ್ತಿಗೆ ಒಂದು 10 ರೂಪಾಯಿ ಕೊಟ್ಟು ಬನ್ನಿ, ಖುಷಿ ಪಡ್ತಾನೆ. ಅಥವಾ ಏನೊಂದು ಬಡ ಮಕ್ಳಿಗೆ ನೀವು ಕೊಟ್ಬಿಟ್ಟು ಬನ್ನಿ, ಸಹಾಯ ಮಾಡಿ, ತುಂಬಾ ಜನ ಖುಷಿ ಪಡ್ತಾರೆ. ಇರೋದ್ರಲ್ಲಿ ಹಂಚಿಕೆ ತಿನ್ಬೇಕು ಫ್ರೆಂಡ್ಸ್ ಇವತ್ತು. ಹಾಗಾಗಿ ಸೊ ನೀವ್ ಏನನ್ನ ಕೇಳ್ತಿಲ್ಲ, ಎಲ್ರಿಗೂ ನೀಡಕ್ಕೆ ಹೋಗ್ತಿದೆ ಅಂದ್ರೆ ನಾಟ್ ಆಸ್ಕಿಂಗ್ ಫಾರ್ ಎನಿಥಿಂಗ್ಸ್, ಇನ್ನು ಕೊಡುವ ಕೈಯಾಗಿ ಹೋಗಿ. ಇವತ್ತು ಆ ಅವಕಾಶ ಕೊಟ್ಟಾಗ ಆ ಅವಕಾಶ
ಹೆಂಗ್ ಬಳಸ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ನೀವು ಕೊಡೋಂಥದನ್ನ ಅವ್ರಿಗೆ ಅರ್ಥ ಮಾಡಿಸಿ. ನಾನು ನಿನಗೆ ಬೆಸ್ಟ್ ಅಪ್ರೋಚ್ ಕೊಡ್ತಿದ್ದೀನಿ, ಲೈಫ್ ಅನ್ನ ಬಂಗಾರ ಮಾಡೋಂತ ಅವಕಾಶ ಕೊಡ್ತಿದ್ದೀನಿ. ನೀನ್ ಒಬ್ನೇ ಅಲ್ಲ, ನೀನು ಒಬ್ನೇ ಬೆಳಿತೀಯ. ಬೇರೆ ಆದ್ರೆ ನೀನೊಬ್ಬ ಇನ್ನೊಬ್ಬರನ್ನ ತುಳಿದು ಬೆಳಿತೀಯ. ಆದ್ರೆ ಎಲ್ಲಿ ಇನ್ನೊಬ್ಬರನ್ನ ಬೆಳೆಸಿ ಬೆಳೆಯುವಂತ ಅವಕಾಶ ಸಿಗ್ತದೆ ಇವತ್ತು. ನೀನ್ ಒಬ್ನೇ ಅಲ್ಲ, ಇಡೀ ಜಗತ್ತಿಗೆ ನೀವು ಹೆಸರು ಮಾಡೋ ಒಂದು ಅವಕಾಶ, ಇಡೀ ಜಗತ್ತು ನಿನ್ನನ್ನ ಬಾಸ್ ಅನ್ನೋ ಅವಕಾಶ ಕೊಡ್ತಾ ಇದೆ ಇವತ್ತು. ಸೊ ಅಂತ ಒಂದು ಕೀಲಿ ಕೈಲನ್ನ ನೀನ್ ಕೊಡ್ತಾ ಇದೀನಿ. ಸೊ ನೀನ್ ಹೆಂಗ್ ಬೆಳೆಸ್ತೀಯೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ನೀವು ಸೊ ಹೇಳುವಂತ ಅವಕಾಶ. ಹಾಗೇನೆ ಆಹ್ವಾನದಲ್ಲಿ ಅಂದ್ರೆ ಇನ್ವಿಟೇಷನ್ಸ್ ಅಲ್ಲಿ ನೀವು ಏನನ್ನು ಹೇಳ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಹೇಳ್ತೀರಾ ಎಂಬುದು ಮುಖ್ಯ. ಪ್ಲೀಸ್ ರಿಮೆಂಬರ್ ಅಂತ ಹೇಳ್ತೀವಿ. ಅಂದ್ರೆ ಇವತ್ತು ನಾವು ಸೋಲೋದು ತುಂಬಾ ತಪ್ಪು ಮಾಡ್ತೀವಿ. ಆಗ್ಲೇ ಹೇಳಿದೆ ನಾನು, ಇನ್ವಿಟೇಷನ್ಸ್ ಅಲ್ಲಿ ನೀವು ಏನ್ ಹೇಳ್ತೀರಾ ಅನ್ನೋದು ಮುಖ್ಯ ಆಗಲ್ಲ, ಹೆಂಗ್ ಹೇಳ್ತೀರಾ ಅನ್ನೋದು ಮುಖ್ಯ ಆಗತ್ತೆ. ಅದ್ ಕೇಳೋದು ನೀವು ಹೇಳೋದನ್ನ ಚೆನ್ನಾಗಿ ಕಲ್ತ್ಕೊಡಿ. ನಾನು ಅವಾಗ್ಲೇ ಹೇಳಿದೆ ಈ ತರ ಹೇಳ್ಬೇಕು ಅಂತ, ಆ ತರ ಹೇಳ್ಬೇಕಾರೆ ಎಷ್ಟೋ ಜನ ಹಿಂಗ್ ಹೇಳ್ಬೋದು. ಒಂದ್ ಒಳ್ಳೆ ಪಿಕ್ಚರ್ ಇಂದ ಎಷ್ಟೋ ಜನ ಕರ್ಕೊಬೋದಾರೆ. ಸೊ ನಾಟ್ ಸೊ ಓಕೆ, ಪರವಾಗಿಲ್ಲ. ಎಷ್ಟೋ ಜನ ಹಿಂಗೂ ಹೇಳ್ಬೋದು ಬರಲ್ಲ ಅಂದಾಗ. ಸೊ ನೀನು ನನ್ನ ಫ್ರೆಂಡ್ಸ್ ಆಗಿ ನಿಂಗೆ ಏನೋ ನನ್ ಗುಡ್ ನ್ಯೂಸ್ ಕೊಡ್ಬೇಕು ಅಂತಿದೀನಿ, ಏನೋ ನನ್ನ ಗಿಫ್ಟ್ ಕೊಡ್ಬೇಕು ಅಂತಿದೀನಿ. ನಾನು ಒಂದು ಹೇಳಿದಂತ ಒಂದು ಜಾಗ ಬಂದ್ರೆ ನಾನು ಅದಕ್ಕೆ ಕೊಡ್ತೀನಿ. ನೀನ್ ಕೊಡ್ತೀನಿ ಗಿಫ್ಟು, ಇಲ್ಲೇ ಕೊಟ್ಬಿಡು. ನೋ, ಅದಕ್ಕೊಂದು ಪ್ಲೇಸ್ ಅಂತ ಇರುತ್ತೆ. ಈಗ ನೀವ್ ಅಲ್ಲೇ ಕುತ್ಕೊಬಿಟ್ಟು ನಿಮ್ಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂದ್ಬಿಟ್ಟು ನಿಮ್ಗೆ ಕೊಟ್ಬಿಡ್ತಾರ? ನೀವ್ ಅಲ್ಲೇ ಕುತ್ಕೊಬಿಟ್ಟು ನಿಮ್ಗೆ ಡಾಕ್ಟರ್ ಕೊಟ್ಬಿಡ್ತಾರ? ಅಲ್ವಾ? ಅದಕ್ಕೆ ಒಂದು ಸ್ಥಾನಮಾನ ಸ್ಟೇಜ್ ಅಂತ ಇರುತ್ತೆ, ಆ ವೇದಿಕೆ ಅಂತ ಇರುತ್ತೆ, ಅಲ್ಲೇ ನಿಂಗೆ ಕೊಡ್ಬೇಕು. ಸೊ ನಾಳೆ ಬೆಳಗ್ಗೆ ನೀನು ಬರ್ತಿದೀನಿ, ನೀವ್ ಬಾ ಅಂತ ಬೇಕಾದ್ರೆ ಅವನ ಕರೆಸ್ಬೋದು. ಅವ್ರು ಕ್ಯೂರಿಯಾಸಿಟಿ ಇರುತ್ತೆ, ಏನ್ ಕೊಡ್ತಾಳೆ ಅವಳು, ಇಲ್ಲೇ ಕೊಡು, ಚೂರು ಏನ್ ವಿಷಯ, ಏನಂಗಪ್ಪ ಕೊಡ್ತಿದ್ದೀನಿ ನಂಗೆ? ಇಲ್ಲ, ನಿಂಗೆ ಏನೋ ಕೊಡ್ಬೇಕು ಅನ್ಸ್ತು ನಂಗೆ. ಸೊ ಹಾಗಾಗಿ ನನಗೆ ನನ್ನ ಹತ್ರ ಒಂದಿತ್ತು ಗಿಫ್ಟ್, ಅದನ್ನ ಕೊಡ್ಬೇಕು ಅಂತ ಅವತ್ತು ತಂದಿಟ್ಕೊಂಡಿದ್ದೆ ನಾನು. ಸೊ ನೀವ್ ಬಂದ್ರೆ ಅಲ್ಲಿ ಕೊಡ್ತೀನಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈ ವಾರ ಬರಬೇಕು, ಅದು ಫಂಕ್ಷನ್ ಮಾಡ್ತಿದೀವಿ, ನೀವ್ ಬರ್ಬೇಕು ಅಂತ ಕರ್ಕೊ ಬರ್ಬೇಕು. ಬಂದು ಕೂರ್ಸ್ಬೇಕು. ಏನ್ ಫಂಕ್ಷನ್ಸ್, ಎಂತದಿದು, ಏನ್ ಹೇಳ್ತಾರೆ, ಸುಮ್ಮನೆ ಕೂತ್ಕ, ಲಾಸ್ಟ್ ತನಕ ವೇಟ್ ಮಾಡೋ ಅನ್ಬೇಕು, ಕೂರ್ಸ್ಕೋಬೇಕು. ಲಾಸ್ಟಿಗೆ ಬಿಸ್ನೆಸ್ ಪ್ಲಾನ್ ಆಗುತ್ತೆ. ಲಾಸ್ಟಿಗೆ ಇದೇ ನಿನ್ನ ಲೈಫ್ ಗಿಫ್ಟ್ ಕೊಡ್ತಿದ್ದೀನಿ. ಇಷ್ಟು ಕಷ್ಟ ಪಡ್ತಿದ್ಯಾ, ಇಷ್ಟು ಒದ್ದಾಡ್ತಿದ್ದೀನಿ ನೀನು, ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ಯಾ, ತುಂಬಾ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ಯಾ, ಆದ್ರೂ ನೀನು ಮೇಲಕ್ ಬಂದಿಲ್ಲ. ಇವತ್ತು ಅರ್ಥ ಮಾಡ್ಕೋ, ಎಷ್ಟು ಕಷ್ಟಪಡ್ತಿದ್ಯಾ, ಯಜಮಾನರು ಕಷ್ಟಪಡ್ತಿದ್ದಾರೆ. ಆದ್ರೆ ಈ ಕಷ್ಟಪಟ್ಟು ಪಟ್ಟು ಪಟ್ಟು ನೀನು ಏನ್ ಸಾಧನೆ ಮಾಡಿದ್ಯಾ? ಅದೇ ಲೈಫ್ ಸ್ಟೈಲ್, ಅದೇ ಜೀವನದಲ್ಲಿ ಏನು ಸಾಧನೆ ಮಾಡಕ್ಕಾಗಿಲ್ಲ ಜೀವನದಲ್ಲಿ. ಹಾಗಾದ್ರೆ ಅರ್ಥ ಮಾಡ್ಕೊ, ಒಂದ್ ಮಾತು ಹೇಳ್ತೀನಿ ಸತ್ಯ. ಇಷ್ಟೊತ್ತಿಗಾದ್ರೆ ನಿನ್ನ ಹತ್ರ ಕಾರು, ಬಂಗ್ಲೆ, ಆಸ್ತಿ ಪಾಸ್ತಿ, ಸೈಟ್, ಮನೆ ಇರ್ಬೇಕಾಯ್ತಲ್ಲ, ಯಾಕಿಲ್ಲ? ಅದೇ ಕಷ್ಟದಲ್ಲಿ ಇದೆಯಾ, ಅದೇ ಸಾಲ ಮಾಡ್ಕೊಂಡಿದ್ಯಾ, ಸಾಲಕ್ಕೆ ಇನ್ನೊಂದ್ ಕಡೆ ಬಡ್ಡಿ ಸಾಲ ಮಾಡಿದ್ಯಾ, ಆ ಬಡ್ಡಿ ಸಾಲ ಮಾಡೋಕ್ಕೋಸ್ಕರ ಇನ್ನೊಂದ್ ಕಡೆ ಬಡ್ಡಿ ಸಾಲ ಮಾಡಿದ್ವಿ, ಹೌದಲ್ವಾ? ಆದ್ರೆ ಈ ಇಂಡಸ್ಟ್ರಿ ಬಂದ್ರೆ ಸಾಲ ಮುಕ್ತ ಆಗಿ, ಸಾಲ ಕೊಟ್ಟಲ್ಲ ಅವನಿಗೆ ನೀವ್ ಸಾಲ ಕೊಡೋಷ್ಟು ಮಟ್ಟಿಗೆ ಬೆಳಿತೀಯ. ಲೈಫ್ ಬಂಗಾರ ಆಗತ್ತೆ, ಲೈಫ್ ಜಿಂಗಲ್ ಆಗತ್ತೆ. ಎಷ್ಟು ವರ್ಷ ಅಂತ ಅದೇ ಕೆಲಸ ಮಾಡ್ತೀಯ. ಇಲ್ಲಿ ತನಕ ಬದಲಾವಣೆ ಆಗಿಲ್ಲ, ಇನ್ ಮುಂದೂ ಅದೇ ಕೆಲಸ ಮಾಡಿದ್ರೆ ಬದಲಾವಣೆ ಸಿಕ್ತಂತ ನಂಬಿಕೆ ಇದೆ ನಿನಗೆ? ಇಲ್ಲ. ನಾನು ಅದು ಬಿಡು ಅಂತ ಹೇಳ್ತಲ್ಲ. ನನ್ನೊಟ್ಟಿಗೆ 24 ಗಂಟೆ ಇರುತ್ತೆ. 24 ಗಂಟೆಲಿ 8 ಗಂಟೆ ನಿದ್ದೆ, 8 ಗಂಟೆ ಜಾಬ್ ಮಾಡ್ತೀವಿ. 16 ಗಂಟೆ ಕಳೀತು, 4 ಗಂಟೆ ಫ್ಯಾಮಿಲಿ ಕೊಟ್ಟು 20 ಗಂಟೆ ಆಯ್ತು. ಇನ್ 4 ಗಂಟೆ ಏನ್ ಮಾಡ್ತೀಯ? ಗಂಡ್ರ ಮನೆ ವಿಚಾರ, ಅವಳು ಹೇಳಿಗೋರ್ಲು, ಇವಳಿಗೆ ಬೇಡ. 1 ಅವರ್ ನಮ್ ಟೈಮ್ ಕೊಡಿ, 23 ಗಂಟೆ ನೀನು ತಗೋ. 1 ಅವರ್ ನನ್ನೊಟ್ಟಿಗೆ ನಿನ್ಕೋ, ನಿನ್ ಲೈಫ್ ಬಂಗಾರ ಮಾಡ್ಕೊಡ್ತೀನಿ. ನಾನ್ ನಿನ್ಕೊಂಡ್ ಕೆಲಸ ಸಪೋರ್ಟ್ ಮಾಡ್ತೀನಿ. ನಿನ್ನ ಏನೇ 10,000, 20,000, 2 ಲಕ್ಷ, 10 ಲಕ್ಷ, 20 ಲಕ್ಷ, 50 ಕೋಟಿ ಎಷ್ಟೇ ಇರ್ಲಿ, ಆ ಸಾಲ ತೀರ್ಸಕ್ಕೆ ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ. ಬಾ, ನಾನು ನಿನ್ನ ಜೊತೆ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನನ್ಗೆ ನಾನು ಹಿಂಗೆ ಕೆಲಸ ಕಲ್ಸ್ಕೊಡ್ತೀನಿ, ನನ್ನೊಟ್ಟಿಗೆ ಸಹಾಯ ಕೊಡ್ತೀನಿ. ನಿಂಗೆ ಬಾ, ಸಾಮ್ರಾಜ್ಯ ಕಟ್ಟಲ್ ಬಾ. ಯಾಕೆ ಯೋಚನೆ ಮಾಡ್ತೀನಿ? ನನ್ನೊಟ್ಟಿಗೆ 3 ವರ್ಷ ನಿನ್ಕೋ, 3 ವರ್ಷ ನಿನ್ಕೋ. ನೀನ್ ಯಾವ್ದು ಇಲ್ಲ ಸಲ್ಲದ ಒಂದು ಸಮಸ್ಯೆ ಸಿಗಾಕೊಂಡು ಬರೀ ದಿವಸ ಆನಂದ ಅಂತ ಇರ್ತಕ್ಕಂಥ ದಿನನ ಇವತ್ತು ಬಂಗಾರ ಮಾಡೋ ದಿನ ಇವತ್ತು ಡೈಲಿ ನೀನು ಸಫರ್ ಮಾಡ್ತಾ ಇದೀಯಾ, ಫೀಲ್ ಮಾಡ್ತಾ ಇದೀನಿ. ನೀನು ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ಬೇಕು. ನಾಳಿನ ದುಃಖಕ್ಕಿಂತ ಇವತ್ತು ಇರ್ತಕ್ಕಂಥ ಸುಖನ ಎಂಜಾಯ್ ಮಾಡ್ಬೇಕು ನೀನು. ಇವತ್ತು ನಾವು ಸುಖ ಪಡೋ ಟೈಮಲ್ಲಿ ಇಂಡಿಯನ್ಸ್ಗಳು ಸುಖ ಪಡಲ್ಲ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಲ್ಲ. ಇವು ಕಷ್ಟದಲ್ಲೇ ಹೋಗ್ತದೆ, ಕಷ್ಟದಲ್ಲಿ ಹೋಗ್ತದೆ. ಆದ್ರೆ ಇವತ್ತು ನಮ್ಮ ನಿನ್ಕೋ 3 ವರ್ಷದಲ್ಲಿ ನೀನ್ ಸಾಲ ಮುಕ್ತ ಆಗೋದಕ್ಕೆ ನಾನು ನೋಡ್ತೀನಿ. ಸಾಲ ಮುಕ್ತ ಆಗ್ತಿಲ್ಲ, ಲೈಫಲ್ಲಿ ತುಂಬಾ ಬಂಗಾರ ಆಗೋದ್ ಲೈಫ್ ಬರುತ್ತೆ. ನಾನು ಹಿಂಗೆ ಹೆಲ್ಪ್ ಮಾಡಿಸ್ತೀನಿ. ಇವತ್ತು ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರು ಬಂದಿದಾರ ನಿಂಗೆ ಹೆಲ್ಪ್ ಮಾಡಿಸಿದ? ಯಾರು ಬರಲ್ಲ. ನೀನ್ ಒಳ್ಳೆ ಬಟ್ಟೆ ಹಾಕಿ ಸೇರಿಸಲ್ಲ, ನೀವು ಒಳ್ಳೆ ರೀತಿ ನಡ್ಕೊಂಡ್ರೆ ಸೇರಿಸಲ್ಲ. ನಿಮ್ಮನ್ನ ಡೌಟ್ ಪಡಿಸ್ತಾರೆ. ಆದ್ರೆ ಯಾರು ಆಗಲ್ಲ. ನಿಮ್ ಬೇಕಾದ್ರೆ ಕಷ್ಟ ಅಂದಾಗ 4 ಜನ ಫೋನ್ ಮಾಡು, ನಿಮ್ಮವ್ರನ್ನ ಯಾರು ರಿಸೀವ್ ಮಾಡಲ್ಲ, ಫೋನ್ ಅವಾಯ್ಡ್ ಮಾಡ್ತಾರೆ. ಯಾವ್ದು ಬೇಡ. ನಿಮ್ ಮದುವೆ ಮನೆಗೆ ನಿಮ್ ಫ್ರೆಂಡ್ಸ್ ಅಥವಾ ನಿಮ್ಮ ಒಂದು ಆತ್ಮೀಯರ ಜೊತೆ ಹೋದಾಗ ನಿನ್ನ ಬಟ್ಟೆ ಚೆನ್ನಾಗಿಲ್ಲ ಅಂದ್ರೆ ನಿಮ್ ಪಕ್ಕ ಕೂರಲ್ಲ, ಸೇರ್ ಬದಲಾಯಿಸ್ತಾರೆ. ಅರ್ಥ ಮಾಡ್ಕೊ. ಒಂದ್ ಮರದಲ್ಲಿ ಹಣ್ಣಿಲ್ಲ ಅಂದ್ರೆ ಯಾವ ಪಕ್ಷಕ್ಕೆ ಕೂರಲ್ಲ. ನೀವು ಜೀವನದಲ್ಲಿ ಇನ್ಕಮ್ ಇದ್ರೆ ಮಾತ್ರ ನಿಮ್ ಜೀವನದಲ್ಲಿ ವೆಲ್ಕಮ್ ಇರುತ್ತೆ. ಇಲ್ಲ ದುಡ್ಡು ಇರ್ಬೇಕು, ಇಲ್ರೆ ದುಡಿತಾ ಇರ್ಬೇಕು. ಇದು ನನ್ನ ಅನುಸರಿಸ್ಕೊ. ನಾನೀಗ ಸಾಥ್ ಕೊಡ್ತೀನಿ, ನಾನು ನಿನ್ ಬೆಳೆಸ್ಕೊಡ್ತೀನಿ, ನಾನು ನಿನ್ ಕೆಲಸ ಕಲ್ಸ್ಕೊಡ್ತೀನಿ ನಿಂಗೆ.
ನನ್ನ ಸಾಥ್ ಕೊಡು. ಇದು ನಾನು ನಿನಗೆ ಕೊಡ್ತಕ್ಕಂಥ ಜೀವನದಲ್ಲಿ ದೊಡ್ಡ ಗಿಫ್ಟ್. ನೀನ್ ಹೆಂಗ್ ಬೆಳೆಸ್ಕೊತ ಅದನ್ನ ಜೀವನ ಇಂತಿರುತ್ತೆ. ನಾನು ಅವಕಾಶ ನೀನು ಕೊಡ್ತೀನಿ. ಅದೃಷ್ಟನ ಒಡತಾಕತಿಯೋ ಅಥವಾ ಕಾಲ ಒದಿತೀಯೋ ಅದೆಲ್ಲ ನಿಂತಿರೋದು. ಒಂದು ಎಕ್ಸಾಂಪಲ್ ಕೇಳು. ಒಂದು ಕುಟುಂಬ ಇತ್ತೀಚೆಗೆ ತುಂಬಾ ಚೆನ್ನಾಗಿ ರಾಯಲ್ ಆಗಿ ಲೀಡ್ ಮಾಡ್ತಾ ಇದೆ, ತುಂಬಾ ಚೆನ್ನಾಗಿದೆ, ಹ್ಯಾಪಿನೆಸ್ ಆಗಿದೆ ಅಂದ್ರೆ ಆ ಕುಟುಂಬದ ಯಜಮಾನ ಯಜಮಾನಿ ತಗೊಂಡಂತ ಒಳ್ಳೆ ಗುಡ್ ಡಿಸಿಷನ್ಸ್. ಒಂದು ಕುಟುಂಬ ತುಂಬಾ ಸಫರ್ ಆಗ್ತಾ ಇದೆ, ತುಂಬಾ ಸಫರ್ ಆಗಿ ತುಂಬಾ ಪೂರ್ ಪೀಪಲ್ ಇದಾರೆ ಅಂದ್ರೆ ಆ ಕುಟುಂಬದ ಯಜಮಾನ ಅಥವಾ ಯಜಮಾನ ತಗೊಂಡಂತ ಕೆಟ್ಟ ನಿರ್ಧಾರಗಳಿಂದ ಆ ಕುಟುಂಬ ತುಂಬಾ ಸಫರ್ ಆಗ್ತಾ ಇದೆ. ಕೆಲವರು ಯಾವ್ದನ್ನ ಆಯ್ಕೆ ಮಾಡಬೇಕು ಅಂತ ಆಯ್ಕೆ ಮಾಡಕ್ಕಾಗಲ್ಲ. ತುಂಬಾ ಎಕ್ಸಾಂಪಲ್, ಬಾಂಬೆ ಮಿಠಾಯಿ ಏನ್ ಲಾಭ ಸಿಗುತ್ತೆ? 5 ರೂಪಾಯಿ, 2 ರೂಪಾಯಿ ಸಿಗುತ್ತೆ. 2 ರೂಪಾಯಿ ಅವನು ಒಂದು ಸೈಕಲ್ ತಲಕ್ಕಾಗಲ್ಲ, ಒಂದು ಬೈಕ್ ತಲಕ್ಕಾಗಲ್ಲ, ಸೆಕೆಂಡ್ ಬೈಕ್ ತಲಕ್ಕಾಗಲ್ಲ. ಆಗುತ್ತಾ? ನಾವು ನಾನು ಯಾರನ್ನ ಡೌನ್ ಮಾಡ್ತಿಲ್ಲ, ಥಿಂಕಿಂಗ್ ಮಾಡಿದ್ಯಲ್ಲ, ಪೂರ್ ಥಿಂಕಿಂಗ್ ಮಾಡ್ತೀವಿ. ಸೊ ಹಾಗಾಗಿ ಅವ್ರಿಗೆ ನೀಟ್ ಅರ್ಥ ಮಾಡಿಸ್ಕೊಟ್ರೆ ನಮ್ಮ ಒಟ್ಟಿಗೆ ಬರ್ತಾರೆ. ನಾನು ಇದೀನಿ ಅಂತ ಇಲ್ಲ, ಈ ವರ್ಡ್ ಅವ್ರನ್ನ ತುಂಬಾ ಮಲಿಸ್ಕೊಡುತ್ತೆ. ಹೌದಲ್ವಾ? ಹಾಗೆ ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ನಮ್ಮವರೆಲ್ಲ ಪಂಡಿತರಾಗ್ಬಿಟ್ಟಾರೆ ಇದರಲ್ಲಿ. ಅಯ್ಯೋ, ಈ ಹೆಂಗೆ ಅಂದ್ರೆ ಹೇಳ್ಬೇಡಿ ಅಂದ್ರೆ ಹೇಳೋದ್ ಜಾಸ್ತಿ. ನಮ್ಮಲ್ಲಿ ಹೇಳ್ಬೇಡಿ ಅಂದ್ರೆ ಹೇಳೋದ್ ಜಾಸ್ತಿ. ನಿಮ್ ಮಕ್ಳ ಹತ್ರ ಒಂದ್ ಲಾಜಿಕ್ ಮಾಡಿ ಫ್ರೆಂಡ್ಸ್. ಮಗು ಆ ರೂಮಿಗಂತೂ ಹೋಗ್ಬೇಡಕಣಪ್ಪ, ಮಗು ಈ ಡಬ್ಬು ಮುಚ್ಚಿನ ಮಾತ್ರ ತೆಗಿಬೇಡ ಅಂದ್ರೆ ಏನೋ ಇದೆ, ತೆಗಿಲೇಬೇಕು. ಅಮ್ಮ ಮನೆ ಕಂಡಾಗ ತೆಗಿಬೇಕು, ಅಮ್ಮ ಆಚೆಗೆ ತೆಗಿಬೇಕು ಅಂತ ನೋಡ್ತಾರೆ. ಇದೆಯಲ್ಲ ನಮ್ಮಲ್ಲಿ ಇದೆ, ಒಂಥರ ಕೀಕ್ ಕೊಡದ ಮಾಡ್ತೇವ್ರಿ. ಒಂದು 20, 30 ಅಥವಾ 60, 90 ಆಗ್ತಾರಲ್ಲ ಆತರ ಕೀಕ್ ಹೊಡಿತವ್ರಿಗೆ. ಇದ್ರಲ್ಲಿ ದಯವಿಟ್ಟು ಹೇಳ್ಬಿಡಿ, ಕಂಪನಿ ಹೆಸರನ್ನ ಹೇಳ್ಬಿಡಿ ಅಂದ್ರೆ ಹೇಳ್ತಾರೆ. ಹೆಂಗೆ ಅಂತ ಲಾಸ್ಟ್ ಹೇಳ್ಕೊಡ್ತೀನಿ ಕೇಳಿ. ನೇಚರ್ ಆಫ್ ವರ್ಕ್ ಬಗ್ಗೆ ಹೇಳ್ಬಿಡಿ, ಮಾಡೋ ಕೆಲಸ ಬಗ್ಗೆ ಹೇಳ್ಬೇಡಿ ಅಂತ ಹೇಳ್ತೀವಿ. ನೀವ್ ಮಾಡೋಂತ ದುಡ್ಡಿನ ಬಗ್ಗೆ ಹೇಳ್ಬೇಡಿ ಅಂತ ಹೇಳ್ತೀವಿ. ಎಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳ್ಬೇಡಿ. ಡಿಸ್ಕಷನ್ ಟು ಪಬ್ಲಿಕ್ ಪ್ಲೇಸ್, ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಕೆಲವರು ನೋಡಿದೀನಿ, ಬಸ್ಸಿನ ಸೀಟ್ ಅಲ್ಲೇ ಬರೆಯೋದು, ಅಲ್ಲೇ ಎಲ್ತ್ ಪ್ರೋಟ್ ಅಲ್ಲೇ ಬರೆದ್ಬಿಡೋದು. ಎಲ್ಲೋ ಕಡೆ ಮೋರಿ ಕೂತಾರೆ, ಗಮ್ಮತ್ ಇರುತ್ತೆ, ಅಲ್ಲೇ ಕೂತ್ಕೊಂಡು ಹೇಳೋದು. ಆಮೇಲೆ ಇನ್ವೇಟ್ ವಿತ್ ಅರ್ಲಿ. ಇವ್ಗೆಲ್ಲಕ್ಕೊಂದು ಸಾರಾಂಶ ಹೇಳ್ತೀನಿ ಕೇಳಿ. ಎಷ್ಟು ಜನ ಇಲ್ಲ ಬರ್ತೀನಿ ಭಾನುವಾರ ಒಂಚೂರು ಹೇಳು, ನೀವು ಹೇಳ್ತಪ್ಪ ಗ್ಯಾರಂಟಿ ಬರ್ತೀನಿ, ಹೇಳು ಒಂಚೂರು ಬರ್ತೀನಿ ಒಂಚೂರು ಒಂಚೂರು ಹೇಳು ಸಾಕು, ನಂಗೆ ಏನ್ ಗೊತ್ತಾಗಬೇಕಲ್ಲ ನಂಗೆ ಏನಂತವ. ಅದೇ ವಿ ಸ್ಟಾರ್ ಅಂದ ತಕ್ಷಣ ಅವ್ರು ಟೈಪ್ ಮಾಡ್ತಾಳೆ ಅಲ್ಲೇ, ಓ ವಿ ಸ್ಟಾರ್, ಓ ಹಾರಿದ ಪೋರ್ಟು, ನಾನ್ ಸೇಲ್ ಮಾಡ್ಬೇಕಾ? ಇವೆಲ್ಲ ಆಗದಿರೋ ಕೆಲಸ ಅನ್ಕೋತಾಳೆ. ಆಮೇಲೆ ಆ ಕಂಪ್ನಿ ಹೆಸರು ತಕ್ಷಣ ಅಲ್ಲೆಲ್ಲ ವೆಬ್ಸೈಟ್ ನೋಡ್ತಾಳೆ, ಯೂಟ್ಯೂಬ್ ನೋಡ್ತಾಳೆ, ಎಲ್ಲ ನೋಡಿದ ತಕ್ಷಣ ಓ ಇದು ಪೈಲ್ಸಿಗೆ, ಇದು ಅಸ್ತಮಕ್ಕೆ, ಇದು ದಮ್ಮೆ, ಇವು ನಾನು ಅಕ್ಕ ಮಾಡಿ ನಾವು ಕೈಕಲ್ ನಾವು ಗಾಳಿ ಬೀಜ ಅಂತ ನಾನು ಹೋಗ್ಬೇಕಂತ ಯೋಚನೆ ಮಾಡಲು ಅಷ್ಟಿಗೆ ಬರಲ್ಲ. ನೀವು ಹೆಂಗೆ ಅಂದ್ರೆ ನಿಮ್ ಇಟ್ಕೊ ಮೆಟ್ರೋ ಮುಗ್ತದ್ರೆ ಹೋಯ್ತು, ಫಸ್ಟ್ ಪ್ರಾಣ ಹೋಯ್ತು, 2ನೇ ಪ್ರಾಣ ಸಣ್ಣ ಪ್ರಾಣ ಹೋಗುತ್ತೆ ಅನ್ನೋದು ಹೇಳ್ಬಾರ್ದು. ನಿಂಗೆ ಏನೋ ಕೊಡ್ತೀನಿ ಬಾ, ಏನೋ ಗುಡ್ ನ್ಯೂಸ್ ಕೊಡ್ತೀನಿ ಬಾ, ನಿಂಗೆ ಏನೋ ನನ್ನನ್ನು ನಂಬಿಸಿದಿಲ್ವಾ, ನನ್ನ ನಂಬಿಕೆ ಇದೆಯಲ್ಲ ನೀನು, ನಾಳೆ ಬಾ, ಇಷ್ಟು ಮಾತಾಡಬೇಕು. ಯಾವುದೇ ಕಾರಣಕ್ಕೂ ಒಂದ್ ಇಂಟ್ಸ್ ಕೊಡ್ಬೇಡಿ ಫ್ರೆಂಡ್ಸ್. ಒಂದ್ ಇಂಟ್ಸ್ ಕೊಟ್ರೆ ಡೈರೆಕ್ಟ್ ಬರಲ್ಲ ಅವರು. ಸೊ ಎಲ್ಲ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇದೊಂದು ತಪ್ಪಾಗ್ಬಿಡುತ್ತೆ, ಕ್ಷಮೆ ಇರಲಿ. ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಅನ್ನೋಕೆ ದಿನ ಆಯ್ತು. ಸಂಭಾವರ ಅನಿಸುವಾಗ ನಿಮ್ಮ ಸಂದೇಶವನ್ನು ಚಿಕ್ಕದಾಗಿ ಮತ್ತು ನೇರವಾಗಿ ಹೇಳುವುದು ಮುಖ್ಯ. ಒಂದೇ ಬಾರಿಗೆ ಹೆಚ್ಚಿನ ಮಾಹಿತಿಯಿಂದ ಅವರನ್ನ ಮುಳುಗಿಸಲು ತಪ್ಪಿಸಿ, ಬದಲಾಗಿ ಅವಕಾಶದ ಸಂಕ್ಷಿಪ್ತ ಅವಲೋಕನವನ್ನು ಒದಗಿಸಿ ಮತ್ತು ಅದರ ಬಗ್ಗೆ ಮತ್ತಷ್ಟು ಚರ್ಚಿಸಲು ನೀವು ನೋಡಿ. ನೀವ್ ಏನ್ ಹೇಳ್ಬೇಕದು, ನೀವ್ ಏನ್ ಹೇಳ್ತಿದ್ದೀರಾ ಅದು ಯಾರೋ ಮೀಟ್ ಮಾಡಿ ದಯವಿಟ್ಟು ಕೈ ಕುಂಜಿ ಅಂತ ನೀವ್ ಏನ್ ಹೇಳ್ಬೇಕು, ಎಷ್ಟು ಹೇಳ್ಬೇಕು ಅದನ್ನ ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್ ಅಂತ ಹೇಳ್ತೀವಲ್ಲ ಹಂಗೆ. ಸೊ ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಅಂತ ಹೇಳ್ತೀವಿ, ಕಿಸ್ ಅಂತ ಹೇಳ್ತೀವಿ. ಸೊ ಅಷ್ಟು ಏನ್ ಹೇಳ್ಬೇಕು ಅದನ್ನ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಬೇಕು. ಏನಿಲ್ಲ ರಾಮನು ಕಾಡಿಗೆ ಓದನು ಅವೆಲ್ಲ ಬೇಡ. ಅವ್ರು ಇರತಕ್ಕಂಥ ಸಮಯನೇ ತುಂಬಾ ಚಿಕ್ಕದು. ಆ ಸಮಯದಲ್ಲಿ ಏನ್ ಹೇಳ್ಬೇಕು ಅದ್ರ ಫಸ್ಟ್ ಹೇಳ್ಬಿಟ್ಟು ಕ್ಲಾರಿಟಿ ಮಾಡ್ಬೇಕು. ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಹೇಳೋದನ್ನ ಅರ್ಥ ಮಾಡಿಸಿ ಹೇಳ್ಬೇಕು. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಟೈಮ್ ಸ್ವಲ್ಪ ಡೀಪ್ ಆಗಿ ಕೊಡ್ತಂತೆ. ನೆಕ್ಸ್ಟ್ ಒಂದು ಸೆಷನ್ ತರ್ತೇನೆ ಅಂತ ಇದ್ರಲ್ಲಿ ಹೇಗೆ ಹೇಳ್ಬೇಕು, ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಹೆಂಗ್ ಹೇಳ್ಬೇಕು, ಹೆಂಗ್ ಕರಿಬೇಕು ಅದನ್ನ ಆಗ್ಲಿಲ್ಲ ಅದು ವಿವರಣೆ ತಗೊಂಡು ಸ್ವಲ್ಪ ಲಾಂಗ್ ಮಾಡ್ಕೊಡ್ತೇನೆ ನೆಕ್ಸ್ಟ್ ಟೈಮ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಸಂಬಂಧಿತ ಮಾಹಿತಿಯನ್ನು ಒದಗಿಸಿ ಅಂದ್ರೆ ಸೊ ಪ್ರೊವೈಡ್ ರೆಲೆವೆಂಟ್ ಇನ್ಫಾರ್ಮೇಶನ್ ಹೇಳ್ತೀವಿ ಆತರ. ಸೊ ಇಲ್ಲಿ ನಿಮ್ಮ ಇನ್ವಿಟೇಷನ್ಸ್ ಸಂಬಂಧಿತ ಮಾಹಿತಿಯನ್ನು ಒದಗಿಸುವುದು ತೃಪ್ತಿಪಡಿಸಿಕೊಳ್ಳಿ.
ಇದರಲ್ಲಿ ಪ್ರಸ್ತುತ ದಿನಾಂಕ, ಸಮಯ, ಸ್ಥಳ ಎಲ್ಲ ಸರಿ. ಅಂದ್ರೆ ನೀವ್ ಎಲ್ಲಿ ಎಲ್ಲೋ ಕಡೆ ಬಾ ಅಂದ್ರೆ ಅವ್ನು ಎಲ್ಲಿ ಬರ್ತಾನೆ ಅವನು. ಸೊ ಇಂಥ ಕಡೆ ಇಂಥ ಇದ್ದಾಗ ಬಾ ಅಂತ ಹೇಳ್ಬೇಕು. ಆ ಟೈಮ್ ಹೇಳ್ಬೇಕು. ನೋಡಪ್ಪ 10:30 ನಾಳೆ ಸ್ಟಾರ್ಟ್ ಆಯ್ತಂದ್ರೆ ನೀನು 9:30 ರೆಡಿ ಇರ್ಬೇಕು. 10 ಗಂಟೆಗೆ ಆಲ್ ಎಂಟ್ರಿ ಅಂತ ಹೇಳ್ಬೇಕು. ಸೊ ಲಾಕ್ ಮಾಡ್ತಾರೆ ಒಳ್ಳೆ, ಮತ್ತೆ ಯಾರು ಬಿಡಲ್ಲ. ನೀವು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅನ್ಬೇಕು. ಇದ್ರಲ್ಲಿ ಯಾವ್ದೇ ಕಾರಣಕ್ಕೂ ನಾಳೆ BOP ಇದೆಯಲ್ಲ, ದಯವಿಟ್ಟು 10:00 ಬರಬೇಡಿ. ನಿಮ್ಮ ಫ್ರೆಂಡ್ಸ್ ಗಳನ್ನ 10 ಗಂಟೆ ಕರ್ಕೊ ಬರ್ಬೇಕು. ಮೋಸ್ಟ್ ಆಫ್ ಆಲ್ ನೀವ್ ಹೇಳ್ತೀರಾ ಸಾರ್ ನಂಗೆ 1 ಗಂಟೆಗೆ ಹೋಗ್ಬೇಕು. ಸೊ ಅಂದ್ರೆ ನೀವ್ ಬರದೆ 11:00 ಬರ್ತೀರಾ. ಅವ್ರಿಗೆ ಬರ್ತಾರೆ. ನೀವೆಲ್ಲ ಬೇಗ ಬಂದ್ರೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಅಪ್ಲೈ ಜೊತೆಗೆ, ಸರ್ ನಾಳೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ, ಅವ್ರ 1 ಗಂಟೆಗೆ ಹೋಗ್ಬೇಕಂದ್ರೆ ಸರ್ ನಿಮ್ಮ ಒಂದು ಕೃಪಾ ಕಟಾಕ್ಷ ಬೇಕೇ ಬೇಕು ನಂಗೆ. ಯಾಕೆಂದ್ರೆ ನೀವು ನಮ್ಗೆ 10 ಗಂಟೆ ನೀವು ಬಂದ್ರೆ 10:30 ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. 10:00ರಿಂದ 12:00 ಮುಗಿಯುತ್ತೆ. ನಾನು 12:00 ಕರ್ಕೊಂಡು ಅವ್ರ ಮನೆ ಕರ್ಸ್ಬೋದು. ಸೊ ಹಾಗೆ ದಯವಿಟ್ಟು ಸೊ ನಾನು ಬೇಗ ಬಿಟ್ಕೊಡಿ ಅಂದ್ರೆ ಹೋಗ್ಬೋದು, ಅದಲ್ವಾ. ನೀವ್ ಬರೋದು ಲೇಟ್ ಮಾಡ್ಕೊಬಿಟ್ರೆ ನಾವ್ ಬರ್ತಾರೆ ಕಾಯಕ್ ಹೋದ್ರೆ ಅದು ಜನ ಒಂದು ಕ್ರೌಡ್ ಇಲ್ಲ ಅಂದ್ರೆ ಅದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ಕೆ ಚೆನ್ನಾಗಲ್ಲ. ಆದ್ರೆ ನಾಳೆ ಫುಲ್ ಜಾಮ್ ಪ್ಯಾಕ್ ಆಗುತ್ತೆ. ಯಾರ್ ಫಸ್ಟ್ ಬರ್ತಿರೋ ಅವ್ರ ಸೀಟ್ ಸಿಗುತ್ತೆ. ಸ್ವೀಟ್ ಅಲ್ಲ, ಸೀಟ್ ಸಿಗುತ್ತೆ. ಹಾಗಾಗಿ ಫ್ರಂಟ್ ಲೈನ್ ಮನೆ ಹೇಳಿದೆ ನಾನು. ಫ್ರಂಟ್ ಲೈನ್ ಅಲ್ಲಿ ಹೊಸಬು ಕೂರಿಸ್ಬೇಕು, ಸೆಕೆಂಡ್ ಲೈನ್ ಹೊಸಬು ಕೂರಿಸ್ಬೇಕು, ಪೂರ್ತಿ ಫ್ರಂಟ್ ಲೈನ್ ಅಲ್ಲಿ ಸೊ ಲೆಜೆಂಡ್ ಗಳು ಕೂರಿಸ್ಬೇಕು. ಅವ್ರಲ್ಲಿ ಯಾವ್ದೇ ಕಾರಣಕ್ಕೆ ಹೋಗ್ಬಾರ್ದು. ಯಾವುದೇ ಕಾರಣ ಕೂತ್ರೆ ರಾಂಗ್. ಅದು ಕೂತ್ರೆ ಎಡಿಸ್ತೀವಿ. ಕೂರ್ದು ಯಾವತ್ತೂ ಅಷ್ಟೇನೆ ಫ್ರಂಟ್ ಲೈನ್ ಅಪ್ಲೈನ್ಸ್ ಗಳು ಅಂದ್ರೆ ಯಾರಿದ್ದಾರೆ ಅವರು ಲೆಜೆಂಡ್ ಗಳು, ಸೆಕೆಂಡ್ ಹೊಸಬರು, ಸೆಕೆಂಡ್ ಇನ್ನೊಂದು ಹೊಸಬರು, ಆಮೇಲೆ ಥರ್ಡ್ ಸ್ಟೇಜ್ ಅಲ್ಲಿ ಫಸ್ಟ್ ಟೈಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ತರ ಹಿಂದೆ ಹೋಗ್ಬೇಕು. ಯಾಕೆ ಗೊತ್ತಾ, ಹೊಸಬರು ಹಿಂದೆ ಕೂರಿಸಿ ಹುಡುಗರು ಹಿಂದೆ ಇರ್ತಾರೆ. ಅವರು ಏನೇನೋ ಡಿಸ್ಕಸ್ ಮಾಡಿರ್ತಾರೆ ಅಥವಾ ಆಚೆ ಇರ್ತಾರೆ. ಈ ತರ ಹೆಂಗ್ ಗೊತ್ತು ನಿಮ್ಗೆ ಅರ್ಜೆಂಟ್ ಇದ್ರು ಫಿಫ್ತ್ ರ್ಯಾಂಕ್ ಸಿಕ್ಸ್ತ್ ಅವರು ಅಥವಾ ಯಾರಾದ್ರು ಆಚೆ ಇದ್ರು ಆಚೆ ನೀವು ಬರ್ತೀರ, ಅವ್ರಿಗೆ ಗೊತ್ತಾಗಲ್ಲ. ಫ್ರಂಟ್ ರೇ ಕೂತಾಗ ಅವ್ರ ಗಮನ ಈ ಕಡೆ ಇರುತ್ತೆ. ಆ ಕೆಲವಂತ ವ್ಯಕ್ತಿತ್ವ ಬಗ್ಗೆ ಇರ್ತಾರೆ. ಜೊತೆಗೆ ಅವ್ರೆಲ್ಲೂ ಆಚೆ ಹೋಗಲ್ಲ, ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ. ಹಾಗಾಗಿ ಫ್ರಂಟ್ ಅನ್ನು ಕೂರ್ಸ್ಕೋಬೇಕಾಗತ್ತೆ. ಓಕೆನಾ. ಹಾಗೆ ನೆಕ್ಸ್ಟ್ ಬರ್ತಾ ಇದೀನಿ. ನಿಮ್ಮ ಆದರ್ಶ ಭವಿಷ್ಯವನ್ನು ಗುರುತಿಸಿ. ಅಂದ್ರೆ ಐಡೆಂಟಿ ಯುವರ್ ಐಡಿಯಲ್ ಪ್ರಾಸ್ಪೆಕ್ಟ್ ಅಂತ ಹೇಳ್ತೀವಿ ಆತರ. ಸೊ ಇಲ್ಲಿ ಇನ್ವಿಟೇಷನ್ಸ್ ನೀಡುವ ಮೊದಲು ನಿಮ್ಮ ಗುರಿ ಪ್ರೇಕ್ಷಕರನ್ನು ಗುರುತಿಸುವ ಬಹಳ ಮುಖ್ಯ. ಅಂದ್ರೆ ಸೊ ನೀವೇನ್ ಮಾಡಕ್ ಕೊಟ್ಟಿದ್ರ ಅದನ್ನ ಹೇಳಿ. ಹಾಗೆ ನಿಮ್ಮ ಉತ್ಪನ್ನಗಳು ವ್ಯಾಪಾರ ಅವಕಾಶದಿಂದ ಯಾರು ಹೆಚ್ಚು ಪ್ರಯೋಜನ ಪಡಿತಾರೆ ಅನ್ನೋದು ಕೆಲಸ ಬಳಸ್ಕೊಳ್ಳಿ. ಅಂದ್ರೆ ನೀವ್ ಏನ್ ಪ್ರಾಡಕ್ಟ್ ಇದೆಯಲ್ಲ, ಅವನ್ ಬಿಸ್ನೆಸ್ ಇದೆಯಲ್ಲ ಅಥವಾ ಬಿಸ್ನೆಸ್, ಇದರಿಂದ ಸೊ ಯಾರಿಗೆ ಬೆನಿಫಿಟ್ಸ್ ಆಗತ್ತೆ, ಏನ್ ಸಿಗುತ್ತೆ. ಐಡೆಂಟಿಫೈ ಯುವರ್ ಟಾರ್ಗೆಟ್ ಆಡಿಯನ್ಸ್, ಅಂಡರ್ಸ್ಟ್ಯಾಂಡ್ ಹೂ ವುಡ್ ಬೆನಿಫಿಟ್ಸ್ ಮೋಸ್ಟ್ ಫ್ರಮ್ ಯುವರ್ ಪ್ರಾಡಕ್ಟ್ಸ್ ಬಿಸ್ನೆಸ್ ಆಪರ್ಚುನಿಟಿ. ಸೊ ಇದರಿಂದ ಏನೊಂದು ಲಾಭ ಆಗುತ್ತೆ, ಇದ್ರ ಏನು ಸಿಗುತ್ತೆ ಅನ್ನೋದನ್ನ ನಾನು ಆಗ್ಲೇ ಹೇಳಿದ ಅದನ್ನ ಹೇಳಿ ಖಂಡಿತದವರಿಗೆ ಅರ್ಥ ಮಾಡ್ಕೋತಾರೆ. ಲೈಫ್ ಬಂಗಾರ ಆಗುತ್ತೆ, ಲೈಫ್ ಅಲ್ಲಿ ಸಾಲ ಮುಸ್ಕಿ ಆಗ್ಬೋದು. ಸೊ ಲೈಫ್ ಅಲ್ಲಿ ಒಳ್ಳೆ ಟ್ರಿಪ್ ಗಳು ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಪ್ರತಿ 3 ತಿಂಗಳು ಟ್ರಿಪ್ ಇರುತ್ತೆ. ಸೊ ಫಾರಿನ್ ಟ್ರಿಪ್ ಇರ್ತವೆ, ಕಾರ್ ಇರುತ್ತೆ, ಬ್ರಾಂಡೆಡ್ ಕಾರ್ ತಗೋಬಹುದು, ಮಕ್ಕಳು ಒಳ್ಳೆ ಒಂದು ಸ್ಕೂಲ್ ಓದಿಸ್ಬೋದು, ಜೊತೆಗೆ ಎಂಜಾಯ್ ಮಾಡ್ಕೊಂಡು ಶಾಪಿಂಗ್ ಮಾಡ್ಕೋಬಹುದು. ಸೊ ಇವೆಲ್ಲ ಲೈಫ್ ಯಾವ ಸಿಗುತ್ತೆ, ಯಾವಾಗ ಮಾಡೋದು ಎಲ್ಲಾನು. ಹಾಗೆ ನೆಕ್ಸ್ಟ್ ಬರ್ತಾ ಇದೀನಿ. ಹಾಗೇನೆ ಪ್ರಯೋಜನಗಳ ಮೇಲೆ ಕೇಂದ್ರೀಕರಿಸಿ. ಫೋಕಸ್ ಆನ್ ಬೆನಿಫಿಟ್ಸ್. ನಿಮ್ಮ ಪ್ರಾಡಕ್ಟ್ಗಳು ಅಥವಾ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ಸೊ ನಿಮ್ಮ ಪ್ಲಾನ್ ಬಗ್ಗೆ ತಿಳಿಸಿ. ನಾನು ಏನ್ ಮಾಡಕ್ ಕೊಟ್ಟಿದ್ದೀನಿ. ಸೊ ನಿಮ್ಮ ಲೀಸ್ಟ್ ಇರ್ಬೇಕು ಫ್ರೆಂಡ್ಸ್. ನಿಮ್ಮ ಲೀಸ್ಟ್ ಮತ್ತೆ ನಿಮ್ಮಲ್ಲಿ ಒಂದು ಡ್ರೀಮ್ ಲಿಸ್ಟ್ 2 ಇರ್ಬೇಕು. ನಿಮ್ಮ ಲೀಸ್ಟ್ ಇದೆಯಲ್ಲ ಅದು ತೋರಿಸ್ಬೇಕು. ನೀವ್ ಏನ್ ಮಾಡಕ್ ಕೊಟ್ಟಿದ್ದಾನೆ ಹೇಳ್ಬೇಕು. ನಿಮ್ಮ ಡ್ರೀಮ್ ಹಾಕಿವಲ್ಲ ಅದನ್ನ ಹಾಕ್ಬೇಕು. ನಾನು ಇಷ್ಟಿಗೆ ಇಂತ ತಗೋಬೇಕು, ನಾನು ನೀವ್ ತಗೊಳ್ಳೋದ್ ಜೊತೆಗೆ ನಾನು ಇಷ್ಟು ಜನನ ಅಚೀವ್ ಮಾಡ್ತಿದ್ದೀನಿ, ಇಷ್ಟು ಜನ ಈ ರ್ಯಾಂಕ್ ಮಾಡಕ್ ಹೊರಟಿದ್ದೀನಿ ನಾನು, ಅದ್ರಲ್ಲಿ ನೀನು ಒಬ್ಬ ಅಂತ ಹೇಳ್ಬೇಕು. ಇದು ತುಂಬಾ ಮನಸ್ ಕೊಡುತ್ತೆ. ನಾನೇನ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ನಾನು ನಿಮ್ಮನ್ನ ಈ ರ್ಯಾಂಕ್ ಮಾಡ್ಬೇಕು ಅಂತ ಹೊರಟಿದ್ದೀನಿ. ನಾನು ನಿಮ್ಮ ಲೈಫ್ ಅಲ್ಲಿ ಈ ಸಮಸ್ಯೆಯಿಂದ ಆಚೆ ಬರ್ಬೇಕು ಹೊರಟಿದ್ದೀನಿ. ನಿನಗೆ ನಾನು 6th ಮಂತ್ ಅಲ್ಲಿ ನಾನು 6th ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಈಗ ಈ ದುಡ್ಡಲ್ಲಿ ನಿನಗೆ ಒಂದ್ 3.5-4 ಲಕ್ಷ ಬರುತ್ತೆ. ಈ ದುಡ್ಡಲ್ಲಿ ನಿನಗೆ ಸಾಲ ಮುಕ್ತ ಆಗ್ತೀಯಾ. ಇವತ್ತೇನು ಸಂಘಕ್ಕೆ ಸಂಘ ಹಾಕೊಂಡು ಎಲ್ಲಾ ಕಡೆ ಸಾಲ ಸಿಗುತ್ತೆ ಅಂತ ತಗೊಂಡಿದ್ಯಾ. ಇವತ್ತು ಸಂಘದಿಂದ ಒಳ್ಳೇದು ಮಾಡೋಕ್ಕಿಂತ ಹೆಚ್ಚಿಗೆ ಸಂಘದಿಂದ ಮಂಗ ಇದೆಯಾ, ಅದನ್ನ ಆಚೆ ಬರ್ಬೇಕಂದ್ರೆ ಈ ರ್ಯಾಂಕ್ ತಗೋ. ಕೇವಲ 3-6 ತಿಂಗಳೊಳಗೆ ನೀನು ಈ ರ್ಯಾಂಕ್ ಬಂದ್ರೆ ಈ ದುಡ್ಡು ನೀನು ಆ ಸಾಲ ಮುಕ್ತ ಆಗೋದು. ಖುಷಿ ಆಗ್ತೀಯಾ, ಹ್ಯಾಪಿ ಆಗ್ತೀಯಲ್ವಾ, ಖುಷಿನ ಅಂತ ಅಂದಾಗ ಎಸ್ ಸರ್ ಅಂತಾನೆ. ಸೊ ಹಾಗಾಗಿ ಇದನ್ನ ಹೇಳ್ಬೇಕು. ನಿಮ್ಮಲ್ಲಿ ಒಂದೊಂದೇ ಎಕ್ಸಾಂಪಲ್ ಕೊಡ್ಕೊಬರ್ಬೇಕು.
ಅವರ ಪಲ್ಸ್ ನಿಮ್ಗೆ ಗೊತ್ತಿರ್ಬೇಕು. ಎಷ್ಟು ಸಾಲ ಇದೆ, ಎಷ್ಟು ಕಮಿಟ್ಮೆಂಟ್ ಆಚೆ ಬರ್ಬೇಕು, ಅವನು ಎಷ್ಟು ಸಮಸ್ಯೆನ ನಾನು ಓದಾಡ್ತಿದ್ದೇನೆ, ಅದು ನಿಮ್ಗೆ ಅವನಿಗೆ ನಿಮ್ಗೆ ಅದು ಅರ್ಥ ಇರ್ಬೇಕು. ಆ ತರ ಇದ್ದಾಗ ಅಥವಾ ಅವರ ಅಗತ್ಯಕ್ಕೆ ತಕ್ಕಂತೆ ಏನ್ ಸಿಗುತ್ತೆ, ಏನ್ ಇದನ್ ಮಾಡೋಣ ಸಿಗುತ್ತೆ. ನನಗೆ ಒಂದೊಂದೇ ಒಂದು ಪ್ರಾಣ ಹೇಳ್ಬೇಕಾದ್ರೆ ನನಗೆ ಈ ದುಡ್ಡು ಬಂದ್ರೆ ಇದಕ್ಕಾಗತ್ತೆ, ಇದು ಕೊಡ್ಬೋದು, ಈ ದುಡ್ಡು ಬಂದ್ರೆ ಇದನ್ನ ಕೆಲಸ ಮಾಡ್ಬೋದು. ಈ ತರ ಒಂದೊಂದೇ ರ್ಯಾಂಕ್ ಆಗ್ತಾ ನಾನು ಮನೆ ಕೆಲಸ ಮಾಡ್ಕೊಂಡೆ. ಮನೆ ಕೆಲಸ ಕಂಪ್ಲೀಟ್ ಆಯ್ತು. ಇವತ್ತು ಮೊನ್ನೆ ರ್ಯಾಂಕ್ ಅಚೀವ್ಮೆಂಟ್ ಆದಾಗ ಸಾಲ ಮುಕ್ತ EMI ಇದೆ. EMI ಕೆಲಸ ಮಾಡ್ತಿದ್ದೆ ನಾನು. ಆ EMI ಕಟ್ಟಕ್ಕೆ ನಾನು ಇಲ್ಲಿ ಕೊಡ್ತಾ ಇದ್ದೇವೆ ತಿಂತೀನಿ. ಆದ್ರೆ ಮೊನ್ನೆ 13 ಲಕ್ಷನ ಪೂರ್ತಿ ಅದೇ ಕಟ್ ಕ್ಲಿಯರ್ ಮಾಡಿದೆ. ಇವತ್ತು ಸಾಲ ಮುಕ್ತ ಆಯ್ತು. ಇವತ್ತು 4 ಮನೆಗಳು ನನಗೆ ಸ್ವಂತ ಆಯ್ತು. ಅದೇ ನಾ ಮಾಡಂತ ಕೆಲಸನೇ ಮಾಡ್ಕೊಂಡಿದ್ರೆ ಇನ್ನೂ ನಾನು ಅಜ್ಜಿ ಆದ್ರೂ ನನ್ ಮಗ ಬಂದು ಮತ್ತೆ ಸೇರ್ಸ್ಬೇಕಾಯ್ತು. ನಾನು ಮಗ ಬಂದು ಸೇರ್ಸ್ಬೇಕು ಸೇರ್ತಾನ, ಬಾಯಿಗೆ ಬಂದೇ ಬೈತೇನೆ, ನಮ್ಮ ಅಪ್ಪ ನನ್ನ ಮೇಲೆ ಸಾಲ ಓದ್ಬಿಟ್ಟು ಹೋಗಿದ್ದೇನೆ ಅಂತ. ಹಾಗಾಗಿ ಇವತ್ತು ಅರ್ಥ ಮಾಡ್ಕೊಡಿ, ನಿಮ್ಗೆ ಅದನ್ನ ಬೆನಿಫಿಟ್ಸ್ ಅವ್ರ ಮೇಲೆ ಹೇಳಿ ಕೊಡ್ಬೇಕಾಗತ್ತೆ. ಏನಾಗ್ತೀಯಾ ಅಂತ ಹೇಳ್ಕೊಡ್ಬೇಕು. ಹಾಗೇನೆ ಡೋಂಟ್ ಟಾಕ್ ಅನ್ನೆಸರಿ ಸ್ಟಫ್ ವೈಲ್ ಇನ್ವೈಟಿಂಗ್ ದ ಪ್ರಾಸ್ಪೆಕ್ಟ್ ಅಂತ ಹೇಳ್ತೀವಲ್ಲ, ಹಾಗೇನೆ ನಿಮ್ಗೆ ಏನಾದ್ರು ಹೇಳ್ಬೇಕಾದ್ರೆ ಯಾವ್ದು ಅನ್ನೆಸರಿ ಹೇಳ್ಕೋಬಾರ್ದು. ಎಷ್ಟು ಬೇಕು ಅಷ್ಟೇ ಹೇಳ್ಬೇಕು. ಸಿಕ್ಕಿದ್ದೇ ಚಾನ್ಸ್ ಸಿಕ್ಕಿದ್ರು ಕುಯ್ತಾರೆ ಹಾಸನದಿಂದ ಶಿವಮೊಗ್ಗ ಹೋಗೋ ತನಕ ಕುಯ್ತಾರೆ. ಅವನೇನಾದ್ರೂ ಕಿವಿಗಳು ಗ್ಯಾಂಗ್ರನಾಗಿ ಅಲ್ಲೇ ಉಂಡ್ ಬಂದು ಅಲ್ಲೇ ಕ್ಯಾನ್ಸರ್ ಆಗ್ಬೇಕು ಅವನು. ಹಂಗೆಲ್ಲ ಹೇಳ್ಬಿಡಿ ಫ್ರೆಂಡ್ಸ್. ಬಿಟ್ರು ಸಾಕು, ಸ್ಟಾಕ್ ಕೊಟ್ರು ಸಾಕು, ಓಡ್ಬೇಕು ಅಂತ ನೋಡ್ಬಿಡ್ತಾನೆ. ಅರ್ಜೆಂಟ್ ಆಗಿ ಹೋಗ್ತಾರಲ್ಲ ಆತ ಓಡ್ಬೇಕು ಅಂತ ನೋಡ್ತಾರೆ. ಯಾಕಪ್ಪ ಸಿಕ್ತಿ ಇವತ್ತು, ಯಾರು ಮುಖ ಮಾಡ್ಕೊಂಡ್ ಬಂದೆ ಅಂತಾನೆ. ದಯವಿಟ್ಟು ಬೇಡ, ಸ್ವೀಟ್ ಆಗಿರ್ಬೇಕು, ಕೇಳಕ್ಕೆ ಕ್ಯೂರಿಯಾಸಿಟಿ ಇರ್ಬೇಕು. ಹೆಂಗ್ ಕಿಕ್ ಕೊಡ್ಬೇಕು ಮಾತಂದ್ರೆ, ಸಾರ್ ಹೆಂಗಿದೆ ಗೊತ್ತಾ ಸರ್ ಪ್ರೋಟೋ, ಹೆಂಗಿದೆ ಸರ್ ಅಂದ್ರೆ ಈ ತರ ಹೆಂಗ್ ನೀವು ಇವಾಗ ಒಂದು ಎಕ್ಸೈಟ್ಮೆಂಟ್ ಹೇಳಿರ್ತೀರ, ಅದು ಅವ್ರನ್ನ ತುಂಬಾ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ನೀವ್ ಮಾಡ್ತಿದ್ದೀರ, ಇಲ್ಲ ನಾ ಮಾಡ್ಬೇಕು ಅಂತ ಹೊರಟಿದೀನಿ, ತುಂಬಾ ಚೆನ್ನಾಗಿದೆ, ಎಂತ ಪ್ರೋಟ್ ಅಂದ್ರೆ ಸಾರ್ ನಮ್ ಫ್ರೆಂಡ್ಸ್ ಎಲ್ಲ ನಾನು ಕೆಲವೊಂದು ಬಳಸಿದೀನಿ ಸರ್, ತುಂಬಾ ಚೆನ್ನಾಗಿ ಸರ್ ಅದು, ಯಾರು ನಿಮ್ ಕಡೆ ಇದ್ರೆ ಹೇಳಿ ಅಂತ ಹೇಳ್ತಿಲ್ಲ. ಹಂಗೆ ಇಲ್ಲಿ ಹೇಳ್ಬೇಕು. ಆಮೇಲೆ ಅಗಣ್ಯಗತ್ಯ ವಿವರಗಳನ್ನು ತಪ್ಪಿಸುವ ಮೂಲಕ ಸಂಭಾವ್ಯ ಪ್ರವಾಹನಗಳನ್ನು ಸಂಕ್ಷಿಪ್ತವಾಗಿರಿಸಿ ಅವಕಾಶ ಸಂಚಿತ ಅವಲೋಕನಕ್ಕೆ ಅಂಟಿಕೊಳ್ಳಿ ಮತ್ತು ಅವುಗಳ ಅನಗತ್ಯ ವಿವರಗಳಿಲ್ಲದೆ ಚರ್ಚೆಯನ್ನು ನಿಗದಿಪಡಿಸಲು ವ್ಯಕ್ತಪಡಿಸಿ. ಇಲ್ಲಿ ನಿಮ್ಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹೇಳಿ. ಆದ್ರೆ ಇನ್ನು ಸ್ವಲ್ಪ ವಿಷಯ ಇದೆಯನ್ನ ಹೇಳ್ಬಿಟ್ಟು, ಎಕ್ಸಾಂಪಲ್ ನಾನು ಯಾವತ್ತು ಹೇಳ್ತೀನಿ ಕೇಳಿ ಸರ್, ಸಿಕ್ತನೆ ಹೇಳ್ಬಿಟ್ಟು ಲಾಸ್ಟಿಗೆ ಸರ್ ಇನ್ನು ನಾನು 90% ನಿಮ್ಗೆ ವಿಷಯ ಹೇಳಿಲ್ಲ ಸರ್, 9 ತರದ ಇನ್ಕಮ್ ಇದೆ, ಇನ್ನೂ ಬಾಕಿ ಇದೆ ಸರ್, ನಿಮ್ ಬರೀ 1% ಅಷ್ಟೇ ಇನ್ಕಮ್ ಬಗ್ಗೆ ಹೇಳಿದ್ದು, ಇನ್ನು 9 ತರ ಇದೆ ಸರ್, ಅದು ಇದಕ್ಕಿಂತ ಡಬಲ್ ಇನ್ಕಮ್ ಇದೆ ಸರ್. ಡಬಲ್ ಸರ್. ಈಗ ಏನ್ ಸರ್ ಬರ್ತದು, ಇವ್ ಯಾವ ಅಲ್ಲ ಸರ್, ಸಣ್ಣ ಒಂದು ಎಳ್ಳೆಷ್ಟು ಇದು ಒಂಥರ ಇದು ಸಾಸಿವೆ ಕಳ್ತ ಸರ್, ಇದು ಸಾಸಿವೆ ಕಳ್ಳ ಆದ್ರೆ ಇನ್ನೆಷ್ಟು ಇರ್ಬೋದು ಹಾಗಾದ್ರೆ ಸಾರ್, ಲಕ್ಷ ಸಂಪಾದನೆ ಮಾಡ್ತಾರೆ ಇವತ್ತು ಹೆಣ್ಮಕ್ಳು ಸರ್, 1ನೇ ಕ್ಲಾಸ್ ಓದಿಲ್ಲ ಸರ್. ಆತರ ಒಂದು ಬೆನಿಫಿಟ್ಸ್ ಇನ್ನು ಉಳಿದಂತ ಒಂದು ಇರ್ತಕ್ಕಂಥ ಬೆನಿಫಿಟ್ಸ್ ಇದೆ ಸರ್ 9 ತರದು. ಅದನ್ನ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಹೊರಗಡೆ ಬಂದಾಗ. ಅದು ಬಂದು ತುಂಬಾ ಈಸಿ ಸರ್. ನೀವ್ ಕೆಲಸ ಮಾಡಿ ಬಿಡಿ, ಒಂದ್ ಟೀಮ್ ವರ್ಕ್ ಆದ ತಕ್ಷಣ ನಿಮ್ಮಲ್ಲಿ ವಾರ ಬರುತ್ತೆ. ನೀವ್ ಮಲಕೊಳ್ಳಿ, ಕೂತ್ಕೊಳ್ಳಿ, ನಿದ್ದೆ ಮಾಡ್ತೀರಿ, ಪ್ಯಾಸಿವ್ ಇನ್ಕಮ್ ಸ್ಟಾರ್ಟ್ ಆಗಿರುತ್ತೆ ಸರ್ ಅಂದಾಗ, ಹೌದಾ ಅದ್ ಹೆಂಗೆ, ನಾನ್ ಕೆಲಸ ಮಾಡದೆ ಬಿಡುವ ಯೋಚನೆ ಮಾಡ್ತೀವಿ. ಇಲ್ಲ ಸರ್, ಒಬ್ಬ ಗೆಸ್ಟ್ ಆಗಿ ಬರೀ ಸಿಸ್ಟರ್ ಅಂದ ತಕ್ಷಣ ಒಂದು ಟೀಮ್ ಕೊಡ್ಕೋತಾರ, ಆ ಟೀಮ್ ನಿಮ್ಮಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸ ಮಾಡೋದು ನಂದು ಬಿಡಿ ಸರ್, ಯಾಕೆ ಮಾಡಿದ್ರ ಆ ಟೀಮ್ ಹಳ್ಳಿ ಕೊಡಿ ಸರ್ ಮಾಡ್ತಿರ್ತೀನಿ ಅಂದಾಗ ನೀವೇನು ಬಿಡಬೇಡ, ಒಬ್ಬ ಗೆಸ್ಟ್ ಆಗಿ ಬನ್ನಿ ಸರ್, ಒಂದು ಒಳ್ಳೆ ಬೇದರ ಕೋಟ್ ಹಾಕೊಂಡು ಒಂದು ಗೆಸ್ಟ್ ಆಗಿ ಬನ್ನಿ ಸರ್, ಗೆಸ್ಟ್ ಬೇಕಾರ ಬನ್ನಿ, ನೀವು 6 ದೂರ ಆಗ್ತಾರೆ, ಸ್ವಲ್ಪ ಕುತ್ತಿ ಕಟ್ಟಿ ಮಾಡ್ಕೊಳ್ಳಿ ಅಂತ ಅಂದಾಗ, ಹೌದಲ್ವಾ, ಅಯ್ಯೋ ದಿವಸ ಅದೇ ಎಣಗಾಡಿ ಮುಟ್ಟೆ ಒತ್ತು ಮುಕ್ಕಲ ಖಾರಕ್ಕೆ ಆಗೋಯ್ತು, ಈ ಮುಸುಡಿಗಿನ್ನೇ ಇನ್ನೇನ್ ಸಿಗುತ್ತೆ ಅನ್ಕೊಂಡಿದ್ದೆ ನಾನು. ಅಯ್ಯೋ ಸಿಕ್ತಲ್ಲಪ್ಪ, ಯಾವ್ದೊಂದು ಮಾಡೋಣ. ನನಗೂ ಈ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅರ್ಥ ಮಾಡ್ಕೊಡಿ, ನಂಗೆ ಗೊತ್ತಿರೋ ಪ್ರಕಾರ ಇಡೀ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ತಮಗೆ ಇಷ್ಟವಾದ ಜಾಬು ಸಿಕ್ಕಿರಲ್ಲ, ತಮಗೆ ಇಷ್ಟವಾದ ಸಂಗಾತಿ ಸಿಕ್ಕಿರಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತೀರಿ, ಓದಿರೋದೊಂದು ಕೆಲಸ ಮಾಡ್ತಿರ್ತೀವಿ, ಹೌದಲ್ವಾ. ಹಾಗಾಗಿ ಅವ್ರಿಗೂ ಆ ಕೆಲಸ ಬೋರಿಂಗ್ ಆಗಿರುತ್ತೆ. ಬೋರಿಂಗ್ ಆಗಿ ಇದೊಂದು ಆಪ್ಷನ್ಸ್ಗೋಸ್ಕರ ಕಾಯ್ತಿರ್ತಾರೆ. ಆ ಅವಕಾಶನ ಇಲ್ಲಿ ಸಿಗ್ತಾ ಇದೆ ಸರ್, ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ಅಂತ ಯಾವ ಹೇಳ್ತೀರಾ, ಅದು ಅವ್ರಿಗೆ ಒಳ್ಳೆ ಮನಸ್ಸು ಕೊಡುತ್ತೆ. ಅಯ್ಯೋ ಬಿಡಪ್ಪ, ಒಂದು ಅವಕಾಶ ಇತ್ತಲ್ಲ ಅಂತ. ಇವತ್ತು ಪುಪ್ಪೇಗೌಡರು ಸರ್ ಅಥವಾ ಅವ್ರು ಡೈಲಿ ಕೆಲಸ ಮಾಡಿ ಬೆಳಿಗ್ಗೆ 4 ಗಂಟೆಗೆ ಇರ್ಬೇಕು, ಅಡಿಗೆ ಮಾಡ್ಬೇಕು, ಬೇಸಾಗಿ ಸಾಕಾಗಿರುತ್ತೆ, ಮತ್ತೆ 12 ಗಂಟೆ ಮಣಿಕಬೇಕು, ಅಲ್ಲಿಗೆ 2.5 ಗಂಟೆ 3 ಗಂಟೆ ನಿದ್ದೆ ಮಾಡ್ತಾರೆ. ದುಡ್ಡು ಮುಖ್ಯಗಲ್ಲ, ಅಲ್ಲಿ ಕೆಲಸದ ಒತ್ತಡ ಅವ್ರಿಗೆ ಕೆಲಸ ಮಾಡಕ್ ಬಿಡ್ತಾರಲ್ಲ. ಸೊ ಹಾಗಾಗಿ ಒಂದು ಇನ್ಸ್ಟೆಂಟ್ ಆಪ್ಷನ್ ಸಿಕ್ತಾಗ, ಎಸ್ ಇದು ತುಂಬಾ ನಂಗೆ ಬೇಕಾಗಿತ್ತು, ನಾನು ಯೋಚನೆ ಮಾಡ್ತಿದ್ದೆ ವಯಸ್ಸಾದ ತಕ್ಷಣ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ, ಒಂದು ಒಳ್ಳೆ ಕೆಲಸ, ಒಂದು ಸ್ವಾಮಿ ಕಾರ್ಯ, ಒಂದು ಸ್ವಕಾರ್ಯ, ಇದು ಪುಣ್ಯ ಕೆಲಸ ಮಾಡ್ತೀನಿ ಅಂದಾಗ ಅವ್ರು ಇಷ್ಟಪಡಲ್ವಾ? ಪ್ರತಿಯೊಬ್ರು ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ನಾವು ಮಾಡ್ಬೇಕಾರೆ ಈ ಕೆಲಸನ ಎಲ್ರಿಗೂ ತಲುಪಿಸುವಂತ ಕೆಲಸ ಮಾಡ್ಬಿಟ್ರೆ 100% ಇಷ್ಟನ್ನ ಕಷ್ಟನೂ ಅರ್ಥ ಆಗ್ಬಿಟ್ರೆ ಖಂಡಿತ ಬರ್ತಾರೆ. ಇಲ್ಲಿ ಉತ್ಸುಕರಾಗಿರಿ, ಕುತೂಹಲವನ್ನು ಕಾಪಾಡಿಕೊಳ್ಳಿ ಮತ್ತು ದೃಢ ನಿಶ್ಚಯದಿಂದ ಮಾತಾಡಿ. ಅಪ್ಪ ಎಂತ ಹುಡುಗರು, ಈ ವರ್ಣೆ ಕೇಳಿರಲ್ಲ ನಾನು. ಸೊ ತುಂಬಾ ಎಕ್ಸೈಟ್ಮೆಂಟ್ ಇರಬೇಕು.
ಜೊತೆಗೆ ಕ್ಯೂರಿಯಾಸಿಟಿ ಇರಬೇಕು, ಜೊತೆಗೆ ಕಾನ್ಫಿಡೆನ್ಸ್ ಇರಬೇಕು ಇಲ್ಲಿ. ಸೊ ಆತರ ಇದ್ದಾಗ ಸೊ ಇಲ್ಲಿ ನಿಮ್ಮ ಮಾತಿದಿಲ್ಲ, ನಿಮ್ಮ ಒಂದು ಉತ್ಸಾಹ ಯಾವ ತರ ಇರ್ಬೇಕು ಅಂದ್ರೆ ಖುಷಿ ಇದ್ದಾಗ, ಎಸ್ ಸರ್ ಎಂತ ಕಂಪ್ನಿ ಸರ್, ಖುಷಿಯಾಗಿ ಕೆಲಸ ಮಾಡ್ತಿದ್ದೀನಿ ನಾನು, ಎಷ್ಟು ಇನ್ಕಮ್ ಅಂತ ಅಂದಾಗ ನಾಳೆ ಬರ್ತಾರಲ್ಲ ಗೆಸ್ಟ್ಗಳು ಹೇಳ್ತಾರಲ್ಲ, ಆ ಮಾತು ಕೇಳಿದಾಗ ಅವರ ರೋಮಗಳು ನಿಂತಿರ್ತಾವೆ. ಅಪ್ಪ ಇಷ್ಟು ಬರುತ್ತಾ, ಇವ್ರು ಇಷ್ಟು ಕೆಲಸ ಮಾಡ್ತಿದಾರಂತ, ಇವ್ರು ತೋಟದಲ್ಲಿ ಕೆಲಸ ಮಾಡ್ತಿದಾರ, ಇವ್ರು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಕಾಫಿ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಹಿಂಗಿದ್ರೆ ಹಿಂಗಾಗ್ಬಿಟ್ರ, ಬಾಬಾ ಅದು ಅವರಿಗೆ ಒಳ್ಳೆ ಮನಸ್ಸು ಕೊಡುತ್ತೆ ಫ್ರೆಂಡ್ಸ್, ಒಳ್ಳೆ ಮನಸ್ಸು ಕೊಡುತ್ತೆ. ಹೀಗಿದ್ದ ಹೀಗಾದ, ಈ ತರ ಬಂದು ಈ ತರ ತಗೊಂಡು ಈ ತರ ಆದಾಗ ಅವ್ರಿಗೆ ಲೀಡ್ ದ ಎಕ್ಸಾಂಪಲ್ ಆಗುತ್ತೆ. ಅವ್ರು ನಮ್ಮೊಟ್ಟಿಗೆ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ. ಇಲ್ಲ, ಇದು ನಂಗೆ ದೇವರು ಕೊಟ್ಟಂತ ಒಳ್ಳೆ ಅವಕಾಶ ಅಂತ. ಅಂದ್ರೆ ನಿಮ್ಮ ಸಂದೇಶವನ್ನು, ಅಂದ್ರೆ ನಿಮ್ಮ ಮೆಸೇಜನ್ನ ಪ್ರಾಮಾಣಿಕತೆ ಮತ್ತು ವಿಶ್ವಾಸವನ್ನು ತಿಳಿಸಲು, ಮತ್ತೆ ಪ್ರಾಸ್ಪೆಕ್ಟ್ ಸಂವಹನ ಉತ್ಸವ ಹಾಕಿ, ಮತ್ತೆ ನಿಮ್ಮ ಕೊಡುತ್ತನ ಎಸ್ ಅಂದ್ರೆ ಸೊ ನಿಮ್ಮ ನಂಬಿಕೆ ಉತ್ಸಾಹಗಳಿದೆಯಲ್ಲ ಅವ್ರನ್ನ ತುಂಬಾ ಎಲ್ಲ ಮಾಡೋದಕ್ಕೆ ಹೋಗುತ್ತೆ. ಅಂದ್ರೆ ಮುಂಚೆ ನಾನು ಈ ತರ ಇದ್ದೆ, ನಾನು ಈ ಕಂಪ್ನಿ ಬಂದ್ರೆ ಈ ತರ ಆಯ್ತು, ಈ ತರ ಸಮಸ್ಯೆ ಆಚೆ ಬಂದೆ, ಇಷ್ಟು ಇನ್ಕಮ್ ಮಾಡ್ಕೊಂಡೆ, ನಾನು ಈ ತರ ನೇಮ್ ಅಂಡ್ ಫೇಮ್ ಆಯ್ತು, ಲೈಫ್ ಅಲ್ಲಿ ಈ ತರ ಬದಲಾವಣೆ ಆಯ್ತು ಅಂತ ನಾನು ನಿಮ್ಮ ಲೀಡರ್ ಎಕ್ಸಾಂಪಲ್ ಇರ್ತಾರ. ಆ ತರ ಬರ್ಬೇಕಾದ್ರೆ ನಿಮ್ಮ ಹೇಳುವಂತ ಮಾತಲ್ಲಿ ಕಾನ್ಫಿಡೆನ್ಸ್ ಬಿಲ್ಟ್ ಇರ್ಬೇಕು. ಅದೇ ಕಣ್ಣಕ್ಕೂ ನಿಮ್ಮ ವೀಕ್ ಪಾಯಿಂಟ್ ತೋರ್ಸ್ಕೋಬಾರ್ದಲ್ಲಿ. ಮತ್ತೆ ಏನ್ ಗೊತ್ತಾ, ನಮ್ಮಲ್ಲಿ ಎಷ್ಟೋ ಜನ ಟೀಮ್ ಬಂದಾಗ ಖುಷಿ ಇರ್ತಾರೆ, ಟೀಮ್ ಬಂದಿಂದಾನೆ ಸಪ್ಪು ಇರ್ತಾರೆ, ಮಾಡ್ಕೋಬಾರ್ದು ಅದನ್ನ. ಹೇಗೆ ಅಂದ್ರೆ ನೋಡಿ, ಈಗ ಮಳೆಗಾಲ ಟೈಮು, ಎಷ್ಟು ಕಡೆ ನೋಡಿ ಮಳೆಗಾಲ ಟೈಮು ಹಾಲು ಅಥವಾ ನ್ಯೂಸ್ ಪೇಪರ್ ಇರ್ಬೋದು, ಅಥವಾ ತರಕಾರಿ ಇರ್ಬೋದು, ಅಥವಾ ಯಾರು ಇರ್ಬೋದು, ಬೆಳಿಗ್ಗೆ ಅವ್ರನ್ನ ಏಳ್ಸೋರು ಯಾರು? ಅವರ ಸಮಸ್ಯೆಗಳು, ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕೆಲಸ ಮಾಡ್ತಾ ಇರೋದು. ಇಲ್ಲ ಹೇಳ್ಬೇಕು ಕಷ್ಟನ ಸುಖನು, ಆ ಮಳೆ ಚಳಿ ಅನ್ನಲ್ಲ, ಆ ಟೈಮಿಗೆ ಅದನ್ನ ತಲುಸ್ಬೇಕು. ಅದ್ಬಿಟ್ಟು ಇಲ್ಲಪ್ಪ ಚಳಿ ಕಣಪ್ಪ, ಇವು ನಾಯ ಕಣ ನನಗೆ ಆಗಲ್ಲಪ್ಪ ಅಂದ್ಬಿಟ್ಟು ಮನೆಕೊಬಿಟ್ಟು ಇವ್ರ ಗಚ್ಚೆ ಮನೆಕೊಬಿಟ್ಟು 10 ಗಂಟೆಗೆ ಹೋಗ್ಬಿಟ್ಟು ಹಾಳಕ್ ಹೋಗೋರು ಇಷ್ಟಪಡ್ತಾನ. ನ್ಯೂಸ್ ಪೇಪರ್ ಸೇಲ್ ಆಗತ್ತಾಗ ನೋ, ಏನ್ ಟೈಮಲ್ಲಿ ಏನ್ ಕೊಡ್ಬೇಕು ಅದನ್ನೇ ಕೊಡ್ಬೇಕು, ಅದನ್ನೇ ಮಾಡ್ಬೇಕು. ಅವರಿಗೆ ಕಾನ್ಫಿಡೆನ್ಸ್ ಹೆಂಗ್ ಬಂತು ಫ್ರೆಂಡ್ಸ್? ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ, ಅವ್ರನ್ನ ಕೆಲಸ ಮಾಡುತ್ತೆ ಕೆಲಸ. ಅವ್ರ ಸಮಸ್ಯೆಗಳನ್ನ ಲೀಡ್ ದ ಎಕ್ಸಾಂಪಲ್ ಮಾಡುತ್ತೆ. ಅವರ ಸಮಸ್ಯೆಗಳು ಅವ್ರ ಕಣ್ ಮುಂದಕ್ಕೆ ಬರುತ್ತದೆ, ಕಷ್ಟನ ಸುಖನ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಹೇಳೋದು ನಮ್ಗೆ ಅವಕಾಶಕ್ಕೆಲ್ಲ ಬಳಸ್ಕೋಬೇಕು ಅಂತ ಹೇಳೋದು. ಹಾಗೇನೆ ನೀವು ಯಾವ್ದೇ ಕಾರಣಕ್ಕೂ ಕಾನ್ಫಿಡೆನ್ಸ್ ಅನ್ನ ಅವ್ರ ಮುಂದೆ ಎಕ್ಸ್ಪೋಸ್ ಆದಾಗ, ಓ ಇಷ್ಟು ಕೆಲಸ ಇಷ್ಟೊಂದು ಸಿಗುತ್ತಾ, ಇಷ್ಟೊಂದು ಬೆನಿಫಿಟ್ಸ್ ಇದೆಯಾ, ಇಷ್ಟೊಂದು ನಮ್ಮಲ್ಲಿ ಕೆಲಸದಲ್ಲಿ ಇಷ್ಟೊಂದು ಪ್ರಾಮಾಣಿಕತೆ ಇದೆಯಾ, ಇಷ್ಟೊಂದು ಇನ್ಕಮ್ ಸಿಗುತ್ತಾ ಅನ್ನೋದು ಗೊತ್ತಾಗ್ಬಿಟ್ರೆ ನಮ್ಮೊಟ್ಟಿಗೆ ಅವರು ಬರೋದಕ್ಕೆ ಸಿದ್ಧರಾಗ್ತಾರೆ. ಪ್ರಸ್ತುತ ವ್ಯವಹಾರದ 24 ಗಂಟೆಯೊಳಗೆ ಸಂಭವರನ್ನ ಆಹ್ವಾನಿಸಿ. ಅಂದ್ರೆ ಯಾರು ಬರ್ತಾರಲ್ಲ ಅವ್ರನ್ನ ಆಲ್ಮೋಸ್ಟ್ ಸೊ ಪ್ರೆಸೆಂಟೇಶನ್, ಬಿಸ್ನೆಸ್ ಪ್ರೆಸೆಂಟೇಶನ್ ಕೊಟ್ಟ ತಕ್ಷಣ 24 ಗಂಟೆ ಆದಷ್ಟು ಅವ್ರನ್ನ ಜಾಯಿನ್ ಮಾಡಕ್ಕೆ ಸೊ ಇದ್ ಮಾಡ್ಬಿಡಿ. ಯಾಕೆಂದ್ರೆ ನಾನೇ BOP ತಕ್ಷಣ ಅವ್ರನ್ನ ಸಂಡೇನೆ ಕೂರ್ಸ್ಕೊಂಡು ಜಾಯಿನ್ ಮಾಡ್ಬೇಕು, ಸಂಡೇ ಕೂರ್ಸ್ ಜಾಯಿನ್ ಮಾಡ್ಬೇಕು. ಅವ್ರ ಲೀಸ್ಟ್ ಅನ್ನ ಆಗ್ಲೇ ರೆಡಿ ಮಾಡ್ಕೊಬಿಟ್ಟು ಅವರ ಸೋಮವಾರ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೋಬೇಕು, ಅಥವಾ ಸಂಡೇ ಟೈಮ್ ಸಿಕ್ಕರೆ ಅಲ್ಲೇ ಅವ್ರು ಕೂರ್ಸ್ಕೊಂಡು ಅವಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಬಿಟ್ಟು ಅಲ್ಲೇ ಫಸ್ಟ್ ರ್ಯಾಂಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬೇಕು. ಫಸ್ಟ್ ವೀಕ್ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಮಾಡ್ಬಿಟ್ಟು ಕೈ ಬಿಡೋದಲ್ಲ. ನೋಡಪ್ಪ ನೀನು ಈ ತರ ಮಾಡಿದೀನಿ, ನೀವ್ ಮುಂದಕ್ಕೆ ಅವ್ರನ್ನ ಬೆಳೆಸ್ಕೊಂಡು ಹೋಗೋ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಲೀಡ್ ಎಕ್ಸಾಂಪಲ್ ಆಗಿ ಮಾಡ್ಕೊಟ್ರೆ ನಮ್ಮ ಒಟ್ಟಿಗೆ ಗೊತ್ತಿರ್ತಾರೆ. ಹಾಗಾಗಿ ಸೊ ಇಲ್ಲೂ ಅಷ್ಟೇ ಬಂದ ವಿಧಿನ 24 ಗಂಟೆ ಒಳಗೆ ಅವ್ರನ್ನ ಜಾಯಿನ್ ಮಾಡಕ್ಕೆ ಆದಷ್ಟು ಟ್ರೈ ಮಾಡ್ಲೇಬೇಕು. ಇದು ನಿಮ್ಮ ಆದ್ಯ ಕರ್ತವ್ಯ. ಸೊ ಹಾಗೇನೆ ನೆಕ್ಸ್ಟ್ ಲಾಸ್ಟ್ ಬರ್ತದೆ ಬಂತು, ಮೊಬೈಲ್ ಫೋನ್ ಬಳಕೆ ಆಹ್ವಾನಿಸಿ. ನೀವು ಗೆಸ್ಟ್ ನೊಂದಿಗೆ ಸಭೆಯನ್ನು ನಿಗದಿಪಡಿಸಬೇಕಾದದೆಲ್ಲ ನೀವು ಯಾವಾಗಲೂ ಫೋನ್ ಕರೆಯಲ್ಲಿ ಮಾತುಗಳನ್ನು ಕಳಿಸಬೇಕು ಮತ್ತು ಸಂಭಾಷಣೆ ಉತ್ತಮ ಸಮಯಕ್ಕೆ ಮುಗಿಸ್ಬೇಕು. ಸುಮ್ನೆ ಅವಕಾಶ ಸಿಕ್ತಂತ ಸುಮ್ನೆ ಕುಯ್ಬಾರ್ದು, ಎಷ್ಟ್ ಬೇಕಷ್ಟೇ ಮಾಡ್ಕೊಬಿಟ್ಟು, ಈ ಕರೆದ ನಾನು ಹೇಳಿದಲ್ಲ ಅಥವಾ ಮಾಡ್ಕೋಬೇಕು. ಸೊ ಎಷ್ಟ್ ಬೇಕು ಅಷ್ಟು ಹೇಳ್ಬಿಟ್ಟು ಹೆಣ್ ಬಿಡ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಆಗ್ಲೇ ಹೇಳಿದ್ದೀನಿ ನಾನು, ಇದು ಬೇಡ. ಹಾಗೆ ದೃಢೀಕರಣ ತೆಗೆದುಕೊಳ್ಳಿ. ಏನ್ ದೃಢೀಕರಣ? ಕನ್ಫರ್ಮೇಶನ್ ಹೇಳ್ತೀವಲ್ಲ, ಹಾಗೆ ಹೇಳಿಲ್ಲ. ಸಭೆ ಪ್ರಾರಂಭವಾಗುವ ಕೆಲವು ಗಂಟೆಗಳ ಮೊದಲು ಅತಿಥಿಯೊಂದಿಗೆ ಮಾತನಾಡಿ ಮತ್ತು ಅವರು ಎಷ್ಟು ಮಟ್ಟಿಗೆ ತಲುಪಿದ್ದಾರೆ ಎಂಬುದರ ಕುರಿತು ಅವರಿಂದ ದೃಢೀಕರಣ ಪಡೆಯಿರಿ. ಅಂದ್ರೆ ನಿಮ್ಗೆ ಬಿಸ್ನೆಸ್ ಇಷ್ಟ ಆಯ್ತು, ಪ್ಲಾನ್ ಇಷ್ಟ ಆಯ್ತು, ಅದೇ ಕೇಳಬೇಕು. ನೀವು ಹೋಗ್ಬಿಟ್ಟು ಸರ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋಕೆ ಕೇಳಬಾರ್ದು. ಯಾವ್ದು ಇಷ್ಟ ಆಯ್ತು ಅಂದ್ರೆ ನಂಗೆ ಯಾವ್ದು ಇಷ್ಟ ಅಂತ ಹೇಳ್ಬೋದು. ಅಥವಾ ನಿಮ್ಮ ಮನೆಗೆ ನಾನು ಬಂದೆ, ಎಷ್ಟು ಸರ್ ಏನ್ ತರ್ತೀರಾ, ನಂಗೆ ರಮ್ ಕೊಡಪ್ಪ ಅಂತ ಹೇಳಿ ಕೊಡ್ತೀರಾ? ಇಲ್ಲ. ಅವ್ರು ಕೇಳೋದೊಂದೇ ಕ್ವಶನ್ಸ್. ದೀಪ ಮೇಡಮ್ ಅಲ್ಲಿ ಪ್ರೇಮ ಮೇಡಮ್ ಅಲ್ಲಿ ಕೇಳ್ತಾರೆ,
ಕಾಫಿ ಬೇಕೋ ಟೀ ಬೇಕೋ ಎರಡೇ ಆಪ್ಷನ್ಸ್. ಇಲ್ಲ ಕಾಫಿ ತಗೋಬೇಕು, ಇಲ್ಲ ಟೀ ತಗೋಬೇಕು, ಇಲ್ಲ ಬಿಸ್ನೆಸ್ ಇಷ್ಟ ಆಯ್ತು, ಇಲ್ಲ ಪ್ಲಾನ್ ಇಷ್ಟ ಆಯ್ತು, ಅಥವಾ ಪ್ರಾಡಕ್ಟ್ ಇಷ್ಟ ಆಯ್ತು. ಸೊ ಈ ಎರಡರಲ್ಲಿ ನೀವು ಅವರ ಕನ್ಫರ್ಮೇಶನ್ ಮಾಡ್ಕೋಬೇಕು. ನೀವು ಅವರನ್ನು ಜೂಮ್ ಸಭೆಗೆ ಆಹ್ವಾನಿಸಿದ್ದೀರಾ, ಜೂಮ್ ಸಭೆಗೆ ಪ್ರಾರಂಭವಾಗುತ್ತದೆ ಇಲ್ಲಿದೆ ಎಂದು ಖಚಿತಪಡಿಸ್ಕೊಳ್ಳಿ. ಇಲ್ಲದಿದ್ದರೆ ಅವರಿಗೆ ಅವಕಾಶ ಮತ್ತೆ ಸಿಗುದಿಲ್ಲ. ಸೊ ಜೂಮ್ ಮೀಟಿಂಗ್ ಇರ್ಬೋದು ಎಲ್ಲ ನಾವು ಆಗ್ಲೇ ಇಷ್ಟ ಮಾಡ್ಕೊಂಡ್ಬಿಟ್ಟು ಹೆಂಗ್ ಅಪ್ಡೇಟ್ ಮಾಡ್ಕೋಬೇಕು, ಯಾವ ತರ ಹ್ಯಾಂಡಲ್ ಮಾಡ್ಬೇಕು, ಸೊ ಇವೆಲ್ಲ ಅವ್ರಿಗೆ ಹೇಳಿ ಕೊಡ್ತಕ್ಕಂಥ ಕೆಲಸನ ನಾವು ಮಾಡ್ಬೇಕು. ಅವಕಾಶ ನೋಡಿ, ಸಾಮಾನ್ಯ ನಾವೆಲ್ಲ ಸಂಡೇನೆ ಅವರಿಗೆ ಕನ್ಫರ್ಮೇಶನ್ ಮಾಡ್ಬಿಡ್ತೀವಿ, ನಾವು ಹೇಳ್ಕೊಟ್ಬಿಡ್ತೀವಿ ನಾವು. ಸೊ ಪ್ರೊಸೆಸ್ ಫ್ಲೋ, ಎಸ್ ಇದು ತುಂಬಾ ಇಂಪಾರ್ಟೆಂಟ್. ಲೀಸ್ಟ್ ಹಾಗೇನೆ ಲೀಸ್ಟ್ ಮಾಡಿದ್ಮೇಲೆ ಏನ್ ಸಿಗುತ್ತೆ, ಇನ್ವೈಟ್ ಮಾಡ್ತೀರಾ, ಇನ್ವೈಟ್ ಮಾಡಿದ್ಮೇಲೆ ಮತ್ತೆ ಪ್ರೊಸೆಸ್ ಏನಾಗುತ್ತೆ ಅಂದ್ರೆ ಶೋ ದ ಪ್ಲಾನ್. ಅಂದ್ರೆ ನಾಳೆ ಒಂದು ಬಿಸ್ನೆಸ್ ಪ್ಲಾನ್ ಆದ ತಕ್ಷಣ, ಶೋ ದ ಪ್ಲಾನ್ ಆದ ತಕ್ಷಣ ಸೊ ಅವ್ರನ್ನ ಏನ್ ಮಾಡ್ತೀರಾ ಅಂದ್ರೆ ಮುಖ್ಯವಾಗಿ ಎಸ್ ಫಾಲೋಅಪ್ ಮಾಡ್ತೀರಾ. ಫಾಲೋಅಪ್ ಮಾಡಿದ ನಂತರ ಅವ್ರನ್ನ ಮತ್ತೆ ಕ್ಲೋಸಿಂಗ್ ಮಾಡ್ಕೊತೀರಾ. ಕ್ಲೋಸಿಂಗ್ ಮಾಡಿದ ನಂತರ ಅವರು ಪ್ರೊಸೆಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆನಾ. ಹಾಗೆ ನೆಕ್ಸ್ಟ್, ಕೆಲವು ಜನರು ನಿಮ್ಮ ವ್ಯವಹಾರ ಯೋಜನೆಯನ್ನು ಎಂದಿಗೂ ನೋಡುವುದಿಲ್ಲ. ನೀವು ಸರಾಸರಿ ನಿಯಮವನ್ನು ಒಪ್ಪಿಕೊಳ್ಳಲೇಬೇಕು. ಅರ್ಥ ಆಯ್ತಾ? ಸಮ್ ಪೀಪಲ್ ವಿಲ್ ನೆವರ್ ಸಿ ಯುವರ್ ಬಿಸ್ನೆಸ್ ಪ್ಲಾನ್. ಕೆಲವು ಇಷ್ಟಪಡಲ್ಲ. ಏನ್ ಇಷ್ಟಪಡ್ಬೇಕು ಅವ್ರು? ಯಾಕೆ ಇಷ್ಟಪಡ್ಬೇಕು? ನಿಮ್ಮನ್ನ ಇಷ್ಟಪಟ್ಟು ಯಾಕೆ ಬರ್ಬೇಕು? ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಲಾ ಆಫ್ ಅವರೇಜ್. ಎಲ್ರು ಬರಲ್ಲ, ನಾವು ಕರೆದವರೆಲ್ಲ ಬರಲ್ಲ. ಎಷ್ಟೋ ಜನ ಅವತ್ತು ಅವಕಾಶ ಇಲ್ಲ, ಬೀದಿ ಸುತ್ತಿದ್ದಾರೆ, ಅವಕಾಶ ಸಿಕ್ಕಿಲ್ಲ. ಇವತ್ತು ಎಷ್ಟೋ ದಿನ ಬೀದಿಲಿ ಕ್ರಿಕೆಟ್ ಹಿಡಿದಿದ್ದಾರೆ, ಅವಕಾಶ ಸಿಕ್ಕಿದ್ಯಾ? ಅದಕ್ಕೂ ಸಿಸ್ಟಮ್ ಇದೆ ಅಲ್ವಾ? ಇಲ್ಲೂ ಅಷ್ಟೇನೆ, ಎಲ್ರೂ ಅವಕಾಶ ಸಿಗಲ್ಲ, ಎಲ್ರೂ ಒಪ್ಕೊಳ್ಳಲ್ಲ. ಅಕಸ್ಮಾತ್ ಬರ್ತಿದ್ರೆ ಕೆಲವರು ಬರಲ್ಲ, ಅಕಸ್ಮಾತ್ ಬಂದ್ರು ಕೆಲವರು ಉಳಿಯಲ್ಲ. 10ರಲ್ಲಿ ಒಬ್ಬ ಉಳಿತಾನೆ, 9 ಜನ ಹೋಯ್ತಾರೆ. ಅಲ್ಲಿ ನೀವು ಬೇಜಾರ್ ಮಾಡ್ಕೋಬಾರ್ದು. ಸಮ್ ವಿಲ್ ಕಮ್, ಸಮ್ ವಿಲ್ ನಾಟ್ ಕಮ್. ಸೊ ನೋ ಅಂದ್ರೆ ನೆಕ್ಸ್ಟ್ ಆಪರ್ಚುನಿಟಿ ಅಂತ. ಸೊ ಆತರ ಯಾವುದೇ ಕಾರಣಕ್ಕೂ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಗದಲೆ ಅವಕಾಶ ಕೊಡ್ತಾ ಹೋಗ್ಬೇಕು. ಪ್ರಪಂಚದಲ್ಲಿ 700ಕ್ಕಿಂತ ಹೆಚ್ಚು ಕೋಟಿ ಜನಸಂಖ್ಯೆ ಇದೆ. ಇಂಡಿಯಾದಲ್ಲಿ 145ಗಿಂತ ಹೆಚ್ಚು ಜನಸಂಖ್ಯೆ ಇದೆ. ನಾವಿನ್ನು ಬರೀ 1% ರೀಚ್ ಆಗಿಲ್ಲ ಫ್ರೆಂಡ್ಸ್. 1% ನಾವು ರೀಚ್ ಆಗಿಲ್ಲ. ಯಾಕೆ ಯೋಚನೆ ಮಾಡಬೇಕು? ಪ್ರಪಂಚ ವಿಶಾಲ ಆಗಿದೆ. ಇವತ್ತು ಬರೀ ಒಂದು ಜಿಲ್ಲೆಲೇ ಒಬ್ಬ ಡೈಮಂಡ್ ಆಗೋಷ್ಟು ಜನ ಇದ್ದಾರೆ ಫ್ರೆಂಡ್ಸ್. 18 ರ್ಯಾಂಕ್ ಆಗೋಷ್ಟು ಜನ ಇದ್ದಾರೆ ಫ್ರೆಂಡ್ಸ್. ಹಾಗಾಗಿ ಯಾಕೆ ಯೋಚನೆ ಮಾಡಬೇಕು? ಎಲ್ರು ಒಪ್ಕೊಳ್ಳಲ್ಲ, ಕೆಲವರು ಮಾತ್ರ ಇಷ್ಟಪಡ್ತಾರೆ. ನೆಕ್ಸ್ಟ್ ಅಲ್ವಾ, ಕೆಲವರು ಬರ್ತಾರೆ, ಕೆಲವರು ಬರಲ್ಲ. ಯಾವುದೇ ಕಾರಣಕ್ಕೂ ನಾವು ಅವ್ರು ಬಂದ್ರಾಗತ್ತೆ, ಇವ್ರು ಬಂದ್ರಾಗತ್ತೆ, ಇವ್ರು ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬಾರ್ದು. ಇದು ರಾಂಗ್. ಓಕೆನಾ. ಸಮಯ ಎಷ್ಟಾಯ್ತು? 9 ಮುಕ್ಕಾಲು ಆಯ್ತಾ? ವೆರಿ ಗುಡ್. ಅಂತೂ 10 ಗಂಟೆ ಮುಗಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ.